ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ ಎಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಎಕ್ಸಾಮ್ಸ್ಗೆ ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಎಕ್ಸಾಮ್ಗೆ ಇನ್ನೂ ಫರ್ದರ್ ಹೆಲ್ಪ್ ಮಾಡೋಕ್ಕೋಸ್ಕರ ಇನ್ನೂ ಸಕ್ಕತ್ತಾಗಿ ಮಾಡೋಕ್ಕೆ ನೀವೆಲ್ಲನೂ ಫಿಸಿಕ್ಸಲ್ಲಿ ಒಂದು ಯು ಹ್ಯಾವ್ ಟು ಸ್ಕೋರ್ ಔಟ್ ಆಫ್ 70, ಥಿಯರಿಲಿ ಒಂದು 68+70 ಔಟ್ ಆಫ್ 70 ಟಾರ್ಗೆಟ್ ಮಾಡಬೇಕು. ಅದಕ್ಕೋಸ್ಕರ ಹೆಲ್ಪ್ ಮಾಡೋಕ್ಕೆ ನಾನು ಬಂದಿದ್ದೀನಿ. ಸೊ ವಿ ಹ್ಯಾವ್ ಗೋಯಿಂಗ್ ಟು ಇದೊಂದು ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ಫಸ್ಟ್ ವಿಡಿಯೋ ಒಂದು ಎಂಟೈರ್ ಫಿಸಿಕ್ಸ್ನ ಒಂದು 25 to 30 hours ಇನ್ಕ್ಲೂಡಿಂಗ್ ನ್ಯೂಮರಿಕಲ್ಸ್, MCQs ಎಲ್ಲ ಸೇರಿ. ಸೊ ಅಷ್ಟೆಲ್ಲ ಮುಗಿಸ್ಕೊಡ್ತೀನಿ. ಇಷ್ಟು ರೆಫರ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಆರಾಮ್ಸೆ ಸ್ಕೋರ್. ಸೊ ಔಟ್ ಆಫ್ ಟಾರ್ಗೆಟ್ ಮಾಡೋಕ್ಕೆ ನೀವೆಲ್ಲರೂ ಮಿನಿಮಮ್ ಅಂದರೆ ಒಂದು 68 to 69 ಹಂಗೆ ಟಾರ್ಗೆಟ್ ಮಾಡೋಕ್ಕೆ ಔಟ್ ಆಫ್ 70 ಇನ್ ಫಿಸಿಕ್ಸ್. ಆಯಿತಾ? ಅದ್ರ ರಿಲೇಟೆಡ್ ನ್ಯೂಮರಿಕಲ್ಸ್, MCQs ನಾನು ಎಲ್ಲದನ್ನು ಟೀಚ್ ಮಾಡ್ತೀನಿ. ಸೊ ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಸೊ ದಿಸ್ ಚಾಪ್ಟರ್ ವಿಲ್ ಡಿಸ್ಕಸ್ ಕಂಪ್ಲೀಟ್ಲಿ ಟುಡೇ. ಒನ್ ಶಾರ್ಟಲ್ಲಿ ಡಿಸ್ಕಸ್ ಮಾಡೋಣ. ಡಿರೈವೇಷನ್ಸು, ಐ ಮೀನ್ ಥಿಯರಿ, ಡಿರೈವೇಷನ್ಸು, ಅಂಡರ್ಸ್ಟ್ಯಾಂಡಿಂಗು. ಐ ಅಸ್ಯೂಮ್ ದಟ್ ನಿಮ್ಗೇನು ಗೊತ್ತಿಲ್ಲ, ನೀವು ಇನ್ನೂ 0 ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಸ್ಯೂಮ್ ಮಾಡ್ಕೊಂಡು ಟೀಚ್ ಮಾಡ್ತೀನಿ. ಬಟ್ ನೀವು ಆಲ್ರೆಡಿ ಓದಿದ್ದೀರಾ, ಇದು ನಿಮ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ಕೀಪ್ 1x or 2x ಸ್ಪೀಡಲ್ಲಿ ಇಟ್ಕೊಂಡು ಫಾಸ್ಟಾಗಿ ನೋಡ್ಕೊಂಡು ಹೋಗಿ. ಎಂತಕ್ಕೆ ಅಂದರೆ ಇದಾದಮೇಲೆ ಸೊ ನಾಟ್ ಓನ್ಲಿ ಅಬೌಟ್ ದೇರ್ ಆರ್ ಸಮ್ ಮೋರ್ ವೀಡಿಯೋಸ್ ಆನ್ ದಿಸ್, ಅಂದರೆ ಇದೇ ಚಾಪ್ಟರ್ ರಿಲೇಟೆಡ್ ಒಂದು MCQs. ಐ ಆಲ್ಸೋ ಪ್ರಿಪೇರ್ MCQs ಫಾರ್ ಯು. ಆ್ಯಂಡ್ ಪ್ರತಿಯೊಂದು ಫಿಸಿಕ್ಸ್ ಚಾಪ್ಟರ್ಗೂ ಆಲ್ಮೋಸ್ಟ್ 100 MCQs ರೆಡಿ ಮಾಡ್ತಾ ಇದ್ದೀನಿ. ಸೊ ದೋಸ್ 100 MCQs ಆಲ್ಸೋ ಯು ಕ್ಯಾನ್ ಸಾಲ್ವ್, ದಟ್ ಈಸ್ ಆಲ್ಸೋ ಫೈನ್. ಅದಾದಮೇಲೆ ನ್ಯೂಮರಿಕಲ್ಸು ಮಾಡಿಸ್ತೀನಿ. ಅದಾದಮೇಲೆ ಇದೇ ಚಾಪ್ಟರ್ದು ಒಂದು CET ವಿಡಿಯೋ ಬರುತ್ತೆ, ಒನ್ ಶಾರ್ಟು KCET ವಿಡಿಯೋ ಬರುತ್ತೆ. ಸೊ ಆ KCET ವಿಡಿಯೋ ನೀವು ಚೆಕ್ ಮಾಡಿಬಿಟ್ರೆ, ಸೊ ವಿತ್ ದಿಸ್ ಯು ಆರ್ ಕಂಪ್ಲೀಟ್ಲಿ, ಅಂದರೆ ಈ ಲೆಕ್ಚರು ಅರ್ಥ ಮಾಡ್ಕೊಬೇಕು. ಅದರಲ್ಲಿ PDFs ಎಲ್ಲ ಕೊಡ್ತೀನಿ. ಸೊ ಅಂದರೆ ಲಾಸ್ಟ್ 10 years ರೆಫರ್ ಮಾಡಿ PDFs, ಅದನ್ನು PDF ಪ್ರಿಪೇರ್ ಮಾಡಿ, MCQs 100 MCQs ರೆಫರ್ ಮಾಡಿ ಅದನ್ನೊಂದು PDF ಪ್ರಿಪೇರ್ ಮಾಡಿ ಅವೆಲ್ಲ ಕೊಡ್ತೀನಿ. ಅವೆಲ್ಲ ಸಾಲ್ವ್ ಮಾಡೋಕ್ಕೆ ನೀವೇ ಸೆಲ್ಫ್ ಸಾಲ್ವ್ ಮಾಡ್ಬೋದು ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಲೆಕ್ಚರ್. ಓಕೆ, ಅದಾದಮೇಲೆ CETನೂ ಎಲ್ಲ ವಿಲ್ ಟೇಕ್ ಒನ್ ಶಾರ್ಟ್ ಆ್ಯಂಡ್ ಎಕ್ಸ್ಟ್ರಾ ಶಾರ್ಟ್ ಕಟ್ಸ್ ಹೇಳ್ಕೊಟ್ಟು ಅದು ಒಂದು ಒನ್ ಶಾರ್ಟ್ ವಿಡಿಯೋ ಬರುತ್ತೆ. ಅದನ್ನು ನೋಡಿಬಿಟ್ರೆ ನೀವು ದಿಸ್ ಚಾಪ್ಟರ್ ಇಸ್ ಕಂಪ್ಲೀಟ್ಲಿ ಡನ್. ಓಕೆ, ಸೊ ಆ್ಯಂಡ್ ನೀವು ಐ ಥಿಂಕ್ ಫಾರ್ 2025 ಬೋರ್ಡ್ಸ್ ವಿ ಹ್ಯಾವ್ 3 ಬ್ಲೂ ಪ್ರಿಂಟ್ಸ್. ಬಿಫೋರ್ ಕೂಡ 3, ಐ ಮೀನ್ ವೆರಿ ಲಾಂಗ್ ಬ್ಯಾಕ್ ಇಫ್ ಯು ಗೋ, ಆಗಲೂ 3 ಬ್ಲೂ ಪ್ರಿಂಟ್ ಕೊಡ್ತಾಯಿದ್ರು. ಸೊ ಮಕ್ಕಳಿಗೆ ಏನಾಗಿದೆ ಅಂದರೆ ಈಗ ತುಂಬ ಟೆನ್ಷನ್ ಆಗಿಬಿಟ್ಟಿದೆ. ಅಯ್ಯೋ ಸರ್, ಮೂರು ಬ್ಲೂ ಪ್ರಿಂಟ್ ಇದೆ, ಸೊ ನ್ಯೂಮರಿಕಲ್ ಸ್ಟಫ್ ಇದೆ, ಹಾರ್ಟ್ಸ್ ಇದೆ, ಏನೋ ತಲೆ ಕೆಡ್ಸ್ಕೊತಾ ಇದ್ದಾರೆ. ದಯವಿಟ್ಟು ಏನು ತಲೆ ಕೆಡ್ಸ್ಕೊಬೇಡಿ. ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದ್ದರೆ ಏನೋ ಒಂದು ಕೆಲವೊಂದು ಕ್ವಶನ್ ಮೇಲೆ ಕೆಳಗಡೆ ಮಾಡ್ತಾರೆ. ಅಗೇನ್ ಐ ಆಮ್ ಸೇಯಿಂಗ್ ಇಟ್. ಸೊ ಪ್ರಾಪರ್ಗೆ ಅರ್ಥ ಮಾಡ್ಕೊಂಡಿದ್ರೆ ನೀವು ಯಾವುದೇ ಥರ ಕೊಟ್ಟರು ಆನ್ಸರ್ ಮಾಡ್ಬೋದು. ಡು ನಾಟ್ ವರಿ ಅಬೌಟ್ MCQs, ಬಿಕಾಸ್ ನಾನೇ ಒಂದು 100 MCQs ಪ್ರಿಪೇರ್ ಮಾಡಿ ಕೊಡ್ತೀನಿ ನಿಮಗೆ ಪ್ರತಿಯೊಂದು ಚಾಪ್ಟರ್ಗೂ. ಅದನ್ನು ಮಾಡಿದ್ರೆ ಸಾಕು ನೀವು. ಆ್ಯಂಡ್ ಅದಾದಮೇಲೆ ಇನ್ ದಿಸ್ ಚಾಪ್ಟರ್ ಯು ಆಲ್ಸೋ ಹ್ಯಾವ್ 2 marks ಆ್ಯಂಡ್ 3 marks ಆಲ್ಸೋ. ಆ್ಯಂಡ್ ನ್ಯೂಮರಿಕಲ್ಸ್ ಬಂದಾಗ ಈ ಚಾಪ್ಟರ್ಲಿ ಒಂದು ಬ್ಲೂ ಪ್ರಿಂಟಲ್ಲಿ ನ್ಯೂಮರಿಕಲ್ ಕೊಟ್ಟಿದ್ದಾರೆ. ಸೊ 2 ಬ್ಲೂ ಪ್ರಿಂಟಲ್ಲಿ ನ್ಯೂಮರಿಕಲ್ ಥಿಯರಿ ಕ್ವಶನ್ ಕೊಟ್ಟಿದ್ದಾರೆ. ಆ್ಯಂಡ್ ಬೇಸಿಕಲಿ ಏನಾಗುತ್ತೆ ಅಂದರೆ ನ್ಯೂಮರಿಕಲ್ ಏನು ರೂಲ್ ಅಂತ ಫಿಸಿಕ್ಸಲ್ಲಿ, ಸೊ ದೇ ಹ್ಯಾವ್ ಸಮ್ ಯೂನಿಟ್ಸ್ ಎಲ್ಲ ಮಾಡಿದ್ದಾರೆ. ಅದರಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸಿಂದ ಒಂದು ನ್ಯೂಮರಿಕಲ್ ಕೇಳ್ಬೋದು. So that may be electric potential, that may be an electric charge, or from this chapter, first chapter ಇಲ್ಲ ಸೆಕೆಂಡ್ ಚಾಪ್ಟರ್ ಎಲ್ಲಿಂದ ಬೇಕು ನ್ಯೂಮರಿಕಲ್ ಬರ್ಬೋದು, ಅಂದರೆ ಈ ಚಾಪ್ಟರಿಂದ. ಅದರಿಂದ ಸೊ ಡು ನಾಟ್ ವರಿ ಆನ್ ದಟ್. ನ್ಯೂಮರಿಕಲ್ಸ್ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ ನೀವು. ಸೊ ನಾನು ನ್ಯೂಮರಿಕಲ್ಸ್ ಸಾಲ್ವ್ ಮಾಡಿಸ್ತೀನಿ. ಸೊ ಅಗೇನ್ ದಟ್ ವಿಲ್ ಬಿ ಈಸಿ. ಸೊ ಎವ್ರಿಥಿಂಗ್ ಈಸ್ ಈಸಿ ಫಾರ್ ಯು. ನೀವು ಎಫರ್ಟ್ ಹಾಕಬೇಕು. ಸೊ ನಿಮ್ಗೆ ಈ ಚಾಪ್ಟರ್ ಅರ್ಥ ಆಗಿಲ್ಲ ಸರ್, ನಮಗಿನ್ನೂ ಅರ್ಥ ಆಗಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಬೇಕು. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೋಟ್ಸ್, ಒಂದು ಟೆಕ್ಸ್ಟ್ ಬುಕ್, ಕೀಪ್ ಎ ಸಪರೇಟ್ ನೋಟ್ಸ್ ಓನ್ಲಿ ಫಾರ್, ಯು ಕ್ಯಾನ್ ರೈಟ್ ಸಿಂಪ್ಲಿಫೈಡ್ ಮೈಂಡ್ಸ್ ಫಿಸಿಕ್ಸ್ ಆ್ಯಂಡ್ RP ಸರ್, ಯು ಕ್ಯಾನ್ ಪುಟ್ ಬೈ RP ಸರ್ ಅಂದ್ಬಿಟ್ಟು. ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ಎಂಟೈರ್ ಫಿಸಿಕ್ಸ್ನ ಮುಗಿಸ್ಕೊಡ್ತೀನಿ ನಿಮಗೆ. ನೀವು ಅಷ್ಟನ್ನು ಮಾಡ್ಕೊಂಡ್ರೆ ಸಾಕು. ಸೊ ವಿಲ್ ಡಿಸ್ಕಸ್ ಡೆಫಿನೇಷನ್, ಥಿಯರಿ, ಎವ್ರಿಥಿಂಗ್ ಇನ್ ದಿಸ್, ಆ್ಯಂಡ್ ಆಲ್ಸೋ ವಿಲ್ ಡಿಸ್ಕಸ್ ನ್ಯೂಮರಿಕಲ್ಸ್ ಆ್ಯಂಡ್ ಆಲ್ಸೋ ಡಿಸ್ಕಸ್ KCET ಆನ್ ದಿಸ್ ಚಾಪ್ಟರ್. ಅರ್ಥ ಆಯ್ತಾ? ಸೊ ಒಂದು ಆರ್ಡರಾಗಿ ಹೋಗ್ಬೇಕು ಮಕ್ಕಳು, ದಟ್ಸ್ ವೆರಿ ಇಂಪಾರ್ಟೆಂಟ್. ಫಸ್ಟು ಸೊ ದಿಸ್ ಚಾಪ್ಟರ್ ತೊಗೊಂಡಾಗ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಯಾವುದೇ ಒಂದು ಚಾಪ್ಟ್ರು, ಈಗ ನಾನು ಹೇಳ್ತೀನಿ ಏನೋ ವಾಟ್ ಈಸ್ ದೇರ್ ಇನ್ ದ, ಮಕ್ಕಳು ನೀವೆಲ್ಲ ಓದ್ತೀರಾ. ಬಟ್ ಇಫ್ ಐ ಆಸ್ ಸಮ್ ಒನ್, ನೀವು ಯಾವುದೋ ಒಂದು ಚಾಪ್ಟರ್ ತೊಗೊಂಡೆ, ಫಾರ್ ಎಕ್ಸಾಂಪಲ್ ಈಗ ರೇ ಆಪ್ಟಿಕ್ಸ್, ಗೆಟ್ ಅಪ್ ಮ್ಯಾನ್, ವಾಟ್ ಇಸ್ ದೇರ್ ಇನ್ ರೇ ಆಪ್ಟಿಕ್ಸ್ ಅಂದರೆ ಅಟ್ಲೀಸ್ಟ್ ಯು ಶುಡ್ ಏಬಲ್ ಟೆಲ್ ದ ಚಾಪ್ಟರ್ಸ್ ಇನ್ ಆರ್ಡರ್, ಐ ಮೀನ್ ದ ಟಾಪಿಕ್ಸ್ ಇನ್ ಆರ್ಡರ್. ರೇ ಆಪ್ಟಿಕ್ಸ್ ಏನು ಸ್ಟಡಿ ಮಾಡ್ತೀನಿ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಏನು ಸ್ಟಡಿ ಮಾಡ್ತೀನಿ, ಶುಡ್ ಹ್ಯಾವ್ ಎನ್ ಓವರ್ ಆಲ್ ಪಿಕ್ಚರ್ ಆಫ್ ದ ಚಾಪ್ಟರ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಚಾಪ್ಟರ್ಲಿ ಮೇಜರಾಗಿ 3 divisions ಇದೆ. ಫಸ್ಟ್ ಬೇಸಿಕ್ಸ್ ಡಿಸ್ಕಸ್ ಮಾಡೋಣ. ಚಾರ್ಜ್ ಅಂದರೆ ಏನು, ಪ್ರಾಪರ್ಟೀಸ್ ಅಂದರೆ ಏನು, ಕೂಲಂಬ್ಸ್ ಲಾ ಅಂದರೆ ಏನು, ಅದರ ರಿಲೇಟೆಡ್ ಫಾರ್ಮುಲಾಸು ವಿಲ್ ಡಿಸ್ಕಸ್ ಇಟ್. ಓಕೆ, ಅದಾದಮೇಲೆ ನಂತರ ವಿಲ್ ಡಿಸ್ಕಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು, ಆ್ಯಂಡ್ ಅದರ ರಿಲೇಟೆಡ್ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಏನು, ಫ್ಲಕ್ಸ್ ಅಂದರೆ ಏನು, ಕೆಲವೊಂದು ಫಾರ್ಮುಲಾಸ್ ಇದೆ, ಅದು ಡಿಸ್ಕಸ್ ಮಾಡೋಣ. ಅದಾದಮೇಲೆ ವಿಲ್ ಡಿಸ್ಕಸ್ ಅಬೌಟ್ ಗಾಸ್ ಲಾ ಅಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ಗಾಸ್ ಲಾ ಅಂದರೆ ಏನು, ಅದರ ರಿಲೇಟೆಡ್ ಅಪ್ಲಿಕೇಶನ್ ಡಿಸ್ಕಸ್ ಮಾಡೋಣ. ದಿಸ್ ಓವರ್ ಆಲ್ ಪಿಕ್ಚರ್. ಸೊ ಎನಿ ಟೈಮ್ ನೀವು ಯಾವುದೇ ಒಂದು ಬುಕ್ ನೀವು ನೋಟ್ಸ್ ಬರಬೇಕಂತ ಹೇಳಿದ್ರೆ ನಿಮ್ಮ ಫಸ್ಟ್ ಪೇಜಲ್ಲಿ ಆ ಎಂಟೈರ್ ಚಾಪ್ಟರ್ ಓವರ್ ವ್ಯೂ ಇರಬೇಕು. ಐದರ್ ಕ್ಯಾನ್ ಮೇಕ್ ಎ ಫ್ಲೋ ಚಾರ್ಟ್ ಆರ್ ಫಾರ್ಮುಲಾಸ್ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್. ಎಂತಕ್ಕೆ ಅಂದರೆ ಎಕ್ಸಾಮಲ್ಲಿ ರಿವಿಷನ್ ಮಾಡೋಕ್ಕಂತ ಹೇಳಿದ್ರೆ ತುಂಬ ನಿಮ್ಗೆ ಹೆಲ್ಪ್ ಆಗುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. CETಗಂತೂ ಅದು ಇಂಪಾರ್ಟೆಂಟ್, 100% ಇಂಪಾರ್ಟೆಂಟ್. ಆ್ಯಂಡ್ ಬಿಫೋರ್ ಐ ಸ್ಟಾರ್ಟ್ ದಿಸ್ ವಿ ಹ್ಯಾವ್ ಸಮ್ ಬೇಸಿಕ್ಸ್. ಸೊ ನಾನು ಆ ಬೇಸಿಕ್ಸ್ ತೊಗೊಂಡಿಲ್ಲ, ಬಿಕಾಸ್ ಮೈ ಇಂಟೆನ್ಷನ್ ಇಸ್
ಟು ಮೇಕ್ ಯು ಗೆಟ್ ಔಟ್ ಇನ್ ಫಿಸಿಕ್ಸ್ ಇನ್ ಬೋರ್ಡ್ ಎಕ್ಸಾಮ್ಸ್. ಸೊ ಎಷ್ಟೊಂದು ಥಿಯರಿ ಎಲ್ಲ ಇದೆ ಮಕ್ಕಳು, ಅದೆಲ್ಲ ಓದಿಸ್ಬೇಕಾಗಿಲ್ಲ. ಚಾರ್ಜ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ ಈಗ ಚಾರ್ಜಿಂಗ್ ಬೈ ಇಂಡಕ್ಷನ್, ಚಾರ್ಜಿಂಗ್ ಬೈ ಕಂಡಕ್ಷನ್, ಅವ್ರ ಈಗ ಫಾರ್ ಎಕ್ಸಾಂಪಲ್ ನೀವು ಕೂಮ್ ತೊಗೊಂಡು ಹಿಂಗೆಲ್ಲ ಹಿಂಗೆ ಮಾಡಿಕೊಂಡ್ರೆ ಸೊ ಆ ಪೇಪರ್ ಬಿಟ್ಸ್ ತೊಗೊಂಡ್ರೆ ಅಟ್ರಾಕ್ಟ್ ಆಗುತ್ತೆ. ಅದೆಲ್ಲ ಗೊತ್ತು ನಮಗೆ ಆ್ಯಕ್ಚುಲಿ, ಬಿಕಾಸ್ ಎಂತಕ್ಕೆ ಅಂದರೆ ಯಾವುದೋ ಒಂದು ಬಾಡಿಯಲ್ಲಿ ಚಾರ್ಜ್ ಲಾಸ್ ಆಗುತ್ತೆ, ಅಗೇನ್ ನೀವು ಕೆಮಿಸ್ಟ್ರಿ ಹೋಗಬೇಕಾಗುತ್ತೆ. ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ಆಟಮ್ಸ್, ಇಟ್ ಹ್ಯಾಸ್ ಎಲೆಕ್ಟ್ರಾನ್ಸ್, ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಈಗ ರಬ್ ಮಾಡಿದಾಗ ಎಲೆಕ್ಟ್ರಾನ್ಸ್ ಯಾವುದೋ ಒಂದು ಬಾಡಿಗೆ ಹೋಗುತ್ತೆ, ಇನ್ನೊಂದು ಬಾಡಿಗೆ ಹೋಗುತ್ತೆ. The body which loses electrons will become positively charged. The body which gains electrons will become negatively charged. And positive ಆದರೆ ನಿಮ್ಗೆ ಲೈಕ್ ಚಾರ್ಜಸ್ ರಿಪಲ್ ಆಗುತ್ತೆ, ಅನ್ಲೈಕ್ ಅಟ್ರಾಕ್ಟ್ ಆಗುತ್ತೆ. ಇವೆಲ್ಲ ಬೇಸಿಕ್ಸು. ಆ್ಯಂಡ್ ಇಫ್ ಯು ವಾಂಟ್ ಟು ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್, ವಿ ಆಲ್ಸೋ ಹ್ಯಾವ್ ಲೈಕ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಇರುತ್ತೆ. ಆ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪಲ್ಲಿ ಯು ಹ್ಯಾವ್ ಸಮ್ ಕೈಂಡ್, ಈ ಥರ ಏನೋ ಒಂದು 2 ಲೀವ್ಸ್ ಇರುತ್ತೆ ಈ ಥರ. ಸೊ ಇಫ್ ಯು ಕಮ್ ಆ್ಯಂಡ್ ಒಂದು ಯಾವುದೋ ಒಂದು ಚಾರ್ಜ್ ಬಾಡಿ ಇಟ್ಟಾಗ ಅದ್ರಲ್ಲಿ ಡಿಪೆಂಡಿಂಗ್ ಆನ್ ಹೌ ಮಚ್ ಚಾರ್ಜ್ ಇಸ್ ದರ್, ಲೀವ್ಸ್ ಹಿಂಗೆ ಜಾಸ್ತಿ ಕಡಿಮೆ ಆಗುತ್ತೆ. ಡಿಪೆಂಡಿಂಗ್ ಆನ್ ದಟ್ ವಿ ಕ್ಯಾನ್ ಸೇ ಮ್ಯಾಗ್ನಿಟ್ಯೂಡ್. ಇವೆಲ್ಲ ಬೇಸಿಕ್ಸು ಆಯಿತಾ. ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಅಷ್ಟೊಂದು ಮಾಡೋದು ಬೇಡ, ಬಿಕಾಸ್ ಇಟ್ಸ್ ನಾಟ್ ದಟ್ ಇಂಪಾರ್ಟೆಂಟ್ ಆಲ್ಸೋ. ಆ್ಯಂಡ್ ಡಿಸ್ಕಸ್ ಮಾಡುವ ಅದು ಇಂಪಾರ್ಟೆಂಟೇ, ಬಟ್ ದಿಸ್ ಒನ್ ಶಾಟ್ ವಿಲ್ ಬಿಕಮ್ ದೆನ್ 4 hours 6 hours, ಓಕೆ. ಆ್ಯಂಡ್ ಸೊ ಅದಾದಮೇಲೆ ನಂತರ ದೆನ್ ದಿಸ್ ಚಾಪ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಫೋರ್ ಐ ಸ್ಟಾರ್ಟ್ ದಿಸ್, ಯಾಕೆ ಈ ಚಾಪ್ಟರ್ ಇಂಪಾರ್ಟೆಂಟ್ ಹೇಳಿದರೆ, ಬಿಕಾಸ್ ಈ ಚಾಪ್ಟ್ರಿಂದ ಎಲ್ಲ ಬೇಸಿಕ್ ಸ್ಟಾರ್ಟ್ ಆಗೋದು. ಈ ಚಾಪ್ಟರ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸೆಕೆಂಡ್ ಚಾಪ್ಟರ್ ಈಸಿ ಆಗುತ್ತೆ, ಅದನ್ನು ಅರ್ಥ ಮಾಡ್ಕೊಂಡ್ರೆ ಥರ್ಡ್ ಚಾಪ್ಟರ್ ಈಸಿ ಆಗುತ್ತೆ. ಸಿಂಪಲ್ ಹೇಳ್ತೀನಿ ನೋಡಿ, ವಾಟ್ ಈಸ್ ದಿಸ್ ವೇ ಸ್ಟಡಿಂಗ್ ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ಚಾರ್ಜ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಅದು ಅದ್ರ ಪ್ರಾಪರ್ಟಿ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಚಾಪ್ಟರ್ ಏನಾಗುತ್ತೆ, ಎಲೆಕ್ಟ್ರಿಕ್ ಚಾರ್ಜ್ ಇಟ್ಟಾಗ ಇನ್ನೊಂದು ಚಾರ್ಜ್ ತೊಗೊಂಬಂದರೆ ಅದಕ್ಕೆ ಕೆಲಸ ಮಾಡೋಕ್ಕಾಗುತ್ತೆ, ಅದು ಪೊಟೆನ್ಷಿಯಲ್. ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಆ ಪೊಟೆನ್ಷಿಯಲ್ ಅಂದರೆ ಏನು, ಕೆಪಾಸಿಟನ್ಸ್ ಅಂದರೆ ಏನು ಸ್ಟಡಿ ಮಾಡ್ತೀವಿ. ಥರ್ಡ್ ಚಾಪ್ಟ್ರಲ್ಲಿ ಈ ಚಾರ್ಜ್ ಬಂದು ದಿಸ್ ಚಾರ್ಜ್ ವಿಲ್ ಸ್ಟಾರ್ಟ್ ರನ್ನಿಂಗ್. ಆಗೇನಾಗುತ್ತೆ, ಅದು ಚಾರ್ಜ್ ಈಸ್ ರನ್ನಿಂಗ್, ವಿ ಕಾಲ್ ಇಟ್ ಅಸ್ ಕರೆಂಟ್. ಚಾರ್ಜ್, ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಇಸ್ ಕಾಲ್ಡ್ ಕರೆಂಟ್. ಥರ್ಡ್ ಚಾಪ್ಟರ್ ಇಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಫೋರ್ತ್ ಚಾಪ್ಟರ್ ಏನಾಗುತ್ತೆ, ಆ ಚಾರ್ಜ್ ಹೋಗ್ಬೇಕಂತ ಹೇಳಿದ್ರೆ ಅದು ಸುತ್ತಮುತ್ತ ಇಟ್ ಆಲ್ವೇಸ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದಟ್. ಎ ಮೂವಿಂಗ್ ಚಾರ್ಜ್ ವಿಲ್ ಪ್ರೊಡ್ಯೂಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ದಟ್ಸ್ ಕಾಲ್ಡ್ ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಏನು, ವಿಲ್ ಸ್ಟಡಿ ಅಬೌಟ್ ಮ್ಯಾಗ್ನೆಟಿಸಮ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ವಾಟ್ ಈಸ್ ಮ್ಯಾಗ್ನೆಟಿಸಮ್, ಹೌ ಇಟ್ ಪ್ರೊಡ್ಯೂಸ್ ಅನ್ನೋ. ಅದಾದಮೇಲೆ ಏನಾಗುತ್ತೆ, ಈ ಚಾರ್ಜು ಈಗ ವೆನ್ ಸಮಥಿಂಗ್ ಈಸ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪ್ರೊಡ್ಯೂಸ್, ಇಫ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್, ಇಟ್ ವಿಲ್ ಪ್ರೊಡ್ಯೂಸ್ EMI, ಎಲೆಕ್ಟ್ರೋಮೋಟಿವ್ ಫೋರ್ಸ್, ವೋಲ್ಟೇಜ್ ಪ್ರೊಡ್ಯೂಸ್ ಮಾಡುತ್ತೆ. ಅದು ನೆಕ್ಸ್ಟ್ ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ. ಅದಾದಮೇಲೆ ಅದನ್ನೇ ಫರ್ದರ್ ಎಕ್ಸ್ಟೆನ್ಷನ್ ಬಂದು ಆಲ್ಟರ್ನೇಟಿಂಗ್ ಕರೆಂಟ್ಸು. ಬಿಕಾಸ್ ಇಟ್ಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್, ದೇರ್ ಸಮಥಿಂಗ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್ ಇಸ್ ಪ್ರೊಡ್ಯೂಸ್. ಇಟ್ಸ್ ನಾಟ್ ಅ ರೆಗ್ಯುಲರ್ DC ಕರೆಂಟ್. ವಾಟ್ ಇಸ್ ಆಲ್ಟರ್ನೇಟಿಂಗ್ ಕರೆಂಟ್, ವಾಟ್ ಇಸ್ ದ ಅಪ್ಲಿಕೇಶನ್ ನೋಡಿ. ನಾನು ಎಂತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಚಾಪ್ಟರ್ನ ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಸೊ ದ್ಯಾಟ್ ಆಲ್ ನೆಕ್ಸ್ಟ್ ಒಂದು 6 to 7 chapters will understand perfectly. All are related. That's why you should study this chapter. It's very important. And also, of course, this chapter is very important because if you're doing okay, ನಾನು ಅದ್ರ ಡಿಸ್ಕಸ್ ಮಾಡೋದಿಲ್ಲ, ಬಿಕಾಸ್ ಇಫ್ ಐ ಟೆಲ್ ಅಬೌಟ್ ಆಲ್ ದಿಸ್ ಥಿಂಗ್, ವೈ ಟು ಸ್ಟಡಿ ಎ ಚಾಪ್ಟರ್ ಅಂತ ನಾನು 1 hour ಹೇಳ್ತೀನಿ. ಪ್ರಾಕ್ಟಿಕಲ್ ಅಪ್ಲಿಕೇಶನ್, ರಿಯಲ್ ಲೈಫ್ ಅಪ್ಲಿಕೇಶನ್ಸು ಎಷ್ಟೊಂದು ಇದ್ದಾವೆ. ವಿಲ್ ನಾಟ್ ಡಿಸ್ಕಸ್ ಆನ್ ದಟ್, ವಿಲ್ ಕಮ್ ಟು ದ ಥಿಯರಿ. ಓಕೆ, ಫಸ್ಟ್ ಸೊ ಪ್ರಾಪರ್ಟೀಸ್ ಆಫ್ ಚಾರ್ಜ್. ಇದರಲ್ಲಿ 3 ಪ್ರಾಪರ್ಟೀಸ್ ಇದೆ. ಒಂದು ಅಡಿಟಿವಿಟಿ ಆಫ್ ಚಾರ್ಜಸ್ ಆ್ಯಡ್ ಮಾಡ್ಬೋದು ನಾವು. ಸೊ ಅಂದರೆ ಕರೆಂಟನ್ನು ಆ್ಯಡ್ ಮಾಡ್ಬೋದು, ಚಾರ್ಜಸ್ನೂ ಆ್ಯಡ್ ಮಾಡ್ಬೋದು, ಬಟ್ ಯು ಕಾಂಟ್ ಆ್ಯಡ್ ಆಲ್ ದ ಥಿಂಗ್ಸ್ ಲೈಕ್ ದ್ಯಾಟ್. ಈಗ ಚಾರ್ಜ್ ಅನ್ನೋದು ಬಂದು, ಸೊ ಯು ಕ್ಯಾನ್ ಆ್ಯಡ್ ಆಲ್ಜಿಬ್ರಾಯಿಕ್ಲಿ. ಈಗ +2 coulombs ಇದೆ, -2 coulombs ಇದೆ, ಟೋಟಲ್ ಚಾರ್ಜ್ ಬಂದು 0 ಆಗುತ್ತೆ, ಬಿಕಾಸ್ ಆಲ್ಜಿಬ್ರಾಯಿಕ್ಲಿ ವಿ ಆ್ಯಡಿಂಗ್ ಇಟ್. ಅದೇ ಈಗ ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಆಲ್ ಅಡಿಟಿವಿಟಿ ಆಫ್ ಚಾರ್ಜಸ್ ಕ್ಯಾನ್ ಬಿ ಆ್ಯಡೆಡ್ algebraically. That's simple, that's all. ನೀವು ಎಕ್ಸಾಂಪಲ್ ಕೊಟ್ಟರೆ additivity of charges can be added algebraically, because the scalar quantity you can add it like that. ಅದೇ ನೀವು ಫೋರ್ಸಸ್ ತೊಗೊಂಡ್ರೆ ಯು ಕಾಂಟ್ ಆ್ಯಡ್ ಫೋರ್ಸಸ್ algebraically, ಬಿಕಾಸ್ ಅಗೇನ್ ಸೊ ಯು ಹ್ಯಾವ್ ಟು ಆ್ಯಡ್ ದಮ್ ವೆಕ್ಟರ್ ನೋಟೇಷನ್ ಯೂಸ್ ಮಾಡೋಕ್ಕಾಗುತ್ತೆ. ಚಾರ್ಜ್ ಇಸ್ ಕನ್ಸರ್ವ್ಡ್. ಚಾರ್ಜ್ ಅನ್ನೋದನ್ನ ನಾವು ಡಿಸ್ಟ್ರಾಯ್, ಬಿಕಾಸ್ ನಾವು ಯಾವುದೋ ಒಂದು ಬಾಡಿ ರಬ್ ಮಾಡಿದಾಗ ಒಂದಿಂದ ಇನ್ನೊಂದು ಚಾರ್ಜ್ ಹೋಗ್ತಾ ಇದೆ, ಆಯಿತಾ. ಸೊ ಯು ಆರ್ ನಾಟ್ ಕ್ರಿಯೇಟಿಂಗ್ ಎನಿ ಚಾರ್ಜ್, ಆರ್ ಯಾವುದೋ ಒಂದು ಐಸೋಲೇಟೆಡ್ ಸಿಸ್ಟಮಲ್ಲಿ ಚಾರ್ಜ್ ಅನ್ನೋದು ಕನ್ಸರ್ವ್ ಆಗಿರುತ್ತೆ. ನೀವು ಎಕ್ಸ್ಟ್ರಾ charge can neither be created nor be destroyed. It is just going from one body to other body. So one becomes positive, other becomes negative. So in an isolated system, the total charge always remains the constant. That is called as charge is conserved. Okay. So adadmele next quantization of charge. Quantization ತುಂಬಾನೇ important. Quanta, small, quantization. What is quantization? ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಅದಕ್ಕೆ. ಸಿಂಪಲ್ ಮಕ್ಕಳೇ, ಸೊ ವೆರಿ ಸಿಂಪಲ್. ಇಟ್ ಬೇಸಿಕಲಿ ಸೇಸ್ ದ್ಯಾಟ್ ಎಲೆಕ್ಟ್ರಾನ್ ಇದೆಯಲ್ವಾ, ಆ ಎಲೆಕ್ಟ್ರಾನ್ನ ಬ್ರೇಕ್ ಮಾಡೋಕ್ಕಾಗಲ್ಲ, ಅರ್ಧ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಸಿಂಪಲ್. ಸೊ ವಾಟ್ ಇಟ್ ಸೇಸ್ ಇಸ್ ದ ಟೋಟಲ್ ಚಾರ್ಜ್ is always represented as integral multiple of basic unit of charge. ಈ ಎಕ್ಸಾಮಲ್ಲಿ 3 ಮಾರ್ಕ್ ಕ್ವಶನ್ ಕೇಳಿದ್ರೆ 3 ಪ್ರಾಪರ್ಟಿ ಬರೀರಿ ಸಾಕು, ಆಯಿತಾ.
ಏನೋ ಯಾವುದೋ ಎಕ್ಸ್ಪ್ಲೇನ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತಲೇ ಕೊಟ್ಟರೆ ಆಗ ನೀವು ಫಾರ್ಮುಲಾ ಬರೆದು ಅದಕ್ಕೆ ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ. ಸೊ ಬಟ್ ನಾಟ್ ರಿಕ್ವೈರ್ಡ್ ಮೋಸ್ಟ್ ಆಫ್ ದ ಟೈಮ್. ಇಫ್ ದೇ ಆಸ್ಕ್ ಇನ್ ಎಕ್ಸಾಮ್ properties of charges, just write 3 properties. If you want, you can write one sentence for both. Additivity of charges means charges can be added algebraically. Conservation means in isolated system total charge remains constant. Adadmele next quantization of charge, and the total charge can be represented as integral multiple of, integral andre eno, integers 1 2 3 multiple of basic unit of charge, that is E. So the value of E is basically 1.6 into 10 power minus 19 Coulomb. So what does it mean? It's very simple example I'll tell. Here for example, what is this? You're taking some fruits. So you have apple, pomegranate, fruits. For example, if you take a box of fruits, on the box total number of fruits, if you say total weight, the weight of the box is always basically either 10 apples or 9 apples or 8 apples, like this. You will not have 8.5 apples. No, do you have 8.5 apples or 8.5 oranges? And ಅವನು ಅರ್ಧ ಕಟ್ ಮಾಡಾಕ್ಬೇಕು ಬಾಕ್ಸಿಗೆ. ನೀವು ಹೋಗ್ತೀರಾ ಈಗ ತಕಡಿಗೆ, ನನಗೆ ಎಕ್ಸಾಕ್ಟ್ಲಿ 1 kg, ನಾನು ಐ ಥಿಂಕ್ ಐ ವಾಸ್ ಬೈಯಿಂಗ್ ಪೋಮಗ್ರಾನೇಟ್. ಸೊ ಈಗ ಅದು ತುಂಬ ಕಡಿಮೆಗೆ ಸಿಗ್ತಾರೆ ಪೋಮಗ್ರಾನೇಟ್ ಈಗ. ಸೊ ಏನೋ ದಾಳಿಂಬೆ, ಸೊ ಇಟ್ ಹೋದಾಗ ನಾವು ದಟ್ ಗೈ ವಿಲ್ ಪುಟ್ 4 ದಾಳಿಂಬೆ ಹಾಕ್ತಾನೆ 1 kg 4 5. ಸೊ ಎಕ್ಸಾಕ್ಟ್ಲಿ ಸೆಟ್ ಮಾಡೋಕೆ ಅಂದ್ಬಿಟ್ಟು ಅವ್ನು ಕಟ್ ಮಾಡಿ ಏನು ಹಾಕೋದಿಲ್ಲ ಅದನ್ನು, ಬಿಕಾಸ್ ಎಂತಕ್ಕೆ ಅಂದರೆ ದ ಟೋಟಲ್ ವೇಟ್ ಇಸ್ ಆಲ್ವೇಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ನಂಬರ್. ಯು ವಿಲ್ ನಾಟ್ ಹ್ಯಾವ್ ಹಾಫ್ ಲಿಟಲ್ ಲೈಕ್ ದಟ್, ಆ ಥರ ಇರೋದಿಲ್ಲ. ದಟ್ ಇಸ್ ದ ಬೇಸಿಕ್, ದಟ್ಸ್ ಮೀನಿಂಗ್ ಆಫ್ ದಿಸ್. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಸ್ಟೆಪ್ಸ್. ಇಫ್ ಯು ವಾಂಟ್ ಟು ಕ್ಲೈಮ್ ದ ಸ್ಟೆಪ್ಸ್, ಸೊ ಟೋಟಲ್ ಹೈಟ್ ಬಿಟ್ವೀನ್ ದ 2 floors, ನೀವು ಸ್ಟೆಪ್ಸ್ ಕ್ಲೈಮ್ ಮಾಡ್ತೀರಲ್ವಾ. ಸೊ ದ ಟೋಟಲ್ ಹೈಟ್, ದಟ್ ವಾಟ್ ಎವರ್ ಹೈಟ್ ಕ್ಯಾನ್ ಬಿ ಆಲ್ವೇಸ್ ಎ ನಂಬರ್ ಇಂಟು height of each step. The total height h is equal to the number 10 steps into height of each steps. Illella decimal points barodilla. And what is the meaning of this? Decimal barodilla. Yak decimal barodilla? Sir, ಈಗ ನನಗೆ 1.5 electron, 1 electron charge 1.6 into 10 power minus 19 ಅಲ್ವಾ. ನನಗೆ 1.5 electron ಬೇಕಪ್ಪ, ಇಷ್ಟು ಚಾರ್ಜ್ ಬೇಕು ನನಗೆ 1.5 ಅಂದರೆ ಏನು, ಒಂದು ಕಂಪ್ಲೀಟ್ ಎಲೆಕ್ಟ್ರಾನ್, ಇನ್ನು ಅರ್ಧ ಎಲೆಕ್ಟ್ರಾನ್ ಎಲ್ಲಿಂದ ತೊಗೊಂಬರ್ಲಿ ಓಬಿಟಲ್ಲಿ. ಸೊ ನಾಟ್ ಪಾಸಿಬಲ್. ದಟ್ ಈಸ್ ಅ ಬೇಸಿಕ್ ಮೀನಿಂಗ್ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ದಟ್ಸ್ ಅ ಮೀನಿಂಗ್. ಕ್ವಾಂಟೈಸೇಷನ್ ಮೀನ್ಸ್ ಎಕ್ಸಾಮಲ್ಲಿ ಬರಿಬೇಕಂತ ಹೇಳಿದ್ರೆ, ಕ್ವಾಂಟೈಸೇಷನ್ ಅಂದರೆ ಟೋಟಲ್ ಚಾರ್ಜ್ ಈಸ್ ಆಲ್ವೇಸ್ ಈಕ್ವಲ್ ಟು, ಆರ್ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಇಂಟೀಜರ್ ಮಲ್ಟಿಪಲ್, ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಯೂನಿಟ್ ಆಫ್ ಚಾರ್ಜ್. ನಾನು ಇದು ಯಾವ್ದು ಬರೆಯೋದಿಲ್ಲ, ನೀವೇ ವಿಡಿಯೋ ಪಾಸ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಬರೀಬೇಕು. ಅರ್ಥ ಆಯ್ತಾ? ದ್ಯಾಟ್ಸ್ ಬೇಸಿಕ್ ಥಿಂಗ್ಸ್. ಲೆಟ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್ ನಾವು, ಕೂಲಮ್ಸ್ ಲಾ. ವೆರಿ ಸಿಂಪಲ್ ಕೂಲಮ್ಸ್ ಲಾ ಮಕ್ಕಳೇ. ಸೊ ಲೈಕ್ ಚಾರ್ಜಸ್ ಅಟ್ರಾಕ್ಟ್ಸ್, ಅನ್ಲೈಕ್ ಚಾರ್ಜಸ್, ಲೈಕ್ ಚಾರ್ಜಸ್ ರಿಪಲ್ಸ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ಸ್. ಸೊ ಅಂದರೆ ಏನೋ ಒಂದು ಫೋರ್ಸ್ ಇದೆ, ಅಟ್ರಾಕ್ಷನು ರಿಪಲ್ಷನು. ಇಬ್ಬರು ವ್ಯಕ್ತಿಗಳ ಮಧ್ಯೆ ಅಟ್ರಾಕ್ಷನು ರಿಪಲ್ಷನ್ ಏನೋ ಒಂದು ಫೋರ್ಸ್ ಇರುತ್ತಲ್ವಾ. ಸೊ ಅದೇ ರೀತಿ ಚಾರ್ಜಸ್ ಮಧ್ಯೆನೂ ಏನೋ ಅಟ್ರಾಕ್ಷನ್ನು ರಿಪಲ್ಷನ್ನು ಇದ್ದೇ ಇರುತ್ತೆ. ಆಯಿತಾ? ಸೊ ಬೇಸಿಕಲಿ, ಸೊ ವಾಟ್ ಈಸ್ ದಿಸ್, ನಿಮಗೆಲ್ಲ ಗೊತ್ತಿರುತ್ತೆ, ಫಾಸ್ಟಾಗಿ ಹೇಳ್ತೀನಿ. ಚಾರ್ಜ್ Q1 Q2 ಅಂತ ಹೋಗೋಣ. ಸೊ ಇದ್ರ ಮಧ್ಯೆ ಸಮ್ ಫೋರ್ಸ್ ಇರುತ್ತೆ. ಆಬ್ವಿಯಸ್ಲಿ ದಿಸ್ ಫೋರ್ಸ್ ಅನ್ನೋದು, ಈ ಜಾಸ್ತಿ ಚಾರ್ಜ್ ಇದ್ದರೆ ಜಾಸ್ತಿ ಫೋರ್ಸ್ ಇರುತ್ತೆ. ಸೊ ದಟ್ ಫೋರ್ಸ್ ಇಸ್ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಚಾರ್ಜಸ್ ಆ್ಯಂಡ್ ಇಟ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು square of the distance between them. So we call this as inverse square law. So it's inversely proportional square of the distance between them. And whenever we have proportionality, to remove that we should put a constant, proportionality constant. F is equal to K into Q1 Q2 divided by R square. This is a form, R square or D square, whatever it may be. Okay. So what is a K? It's a proportionality constant. It is found to be, it's 1 by 4 pi epsilon naught, whose value is 9 into 10 power 9. Aita? So if you want to find the unit of this K ಯೂನಿಟ್ ಬೇಕಾ ನಿಮಗೆ, ಕೆ ಇಲ್ಲೇ ಇಟ್ಕೊಳ್ಳಿ. ಎಫ್ ಯೂನಿಟ್ ಏನು, ನ್ಯೂಟನ್ ಅಲ್ವಾ. ಸೊ ನನಗೆ ಕೆ ಯೂನಿಟ್ ಬೇಕಾ, ಚಾರ್ಜ್ ಬಂದು ಕೂಲಮ್ ಇಂಟು ಕೂಲಮ್, ದಟ್ ಈಸ್ C². ಡಿಸ್ಟೆನ್ಸ್ ಬಂದು ಮೀಟರ್, m². ಸೊ ಐ ಆಮ್ ಕೀಪಿಂಗ್ ದಿಸ್ ಆಸ್ ಇಟ್ ಈಸ್. ದಿಸ್ ಗೋಸ್ ದಿಸ್ ಸೈಡ್, ದಟ್ ಮೀನ್ಸ್ ದಿಸ್ ಇಸ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್. ದಟ್ಸ್ ಅ ಫಾರ್ಮುಲಾ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್. ಅರ್ಥ ಆಯ್ತಾ? ಕ್ಲಿಯರ್? ಇದು ಕೆಳಗಡೆ ಬರುತ್ತೆ, ಸೊ ಯು ವಿಲ್ ಗೆಟ್ ಇಟ್. ಅರ್ಥ ಆಯ್ತಾ? ದಿಸ್ ಅ ವ್ಯಾಲ್ಯೂ, ದಿಸ್ ವ್ಯಾಲ್ಯೂ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದಾದಮೇಲೆ ಎಪ್ಸಿಲಾನ್ ವ್ಯಾಲ್ಯೂ ಬಂದು, ಸೊ ಎಪ್ಸಿಲಾನ್ ಬಂದು 8.85 into 10 power minus 12 ಏನೋ ಬರುತ್ತೆ. ಆ್ಯಂಡ್ ಇದರ ಯೂನಿಟ್ ಬಂದು, ಸಿನ್ಸ್ ಕೆ ಈಸ್ 1 by 4 pi epsilon naught. ಎಪ್ಸಿಲಾನ್ ಕೆಳಗಡೆ ಇದೆ, ದಟ್ ಮೀನ್ಸ್ ರೆಸಿಪ್ರೋಕಲ್. ಸೊ ವಾಟ್ ಎವರ್ ದ ಯೂನಿಟ್ ಆಫ್ ಕೆ, ಎಪ್ಸಿಲಾನ್ ಯೂನಿಟ್ ಬಂದು ರೆಸಿಪ್ರೋಕಲ್, ಉಲ್ಟಾ ಆಗಿರುತ್ತೆ. ದಟ್ ಮೀನ್ಸ್ ಇದ್ರ ಉಲ್ಟಾ ಏನು, ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಕೂಲಮ್ ಸ್ಕ್ವೇರ್. ದಿಸ್ ಅ ಫಾರ್ಮುಲಾ. ಅರ್ಥ ಆಯ್ತಾ? ಈ ಎರಡು ವ್ಯಾಲ್ಯೂಸ್ ನೆನ್ಪಿಟ್ಕೊಂಡಿರಿ. ದಿಸ್ ವ್ಯಾಲ್ಯೂ ಇಸ್ ನಾಟ್ ರಿಕ್ವೈರ್ಡ್, ಈ ವ್ಯಾಲ್ಯೂ ನಮಗೇನು ಬೇಕಾಗಿಲ್ಲ.
ಈ ವ್ಯಾಲ್ಯೂ. ಬಟ್ ದಿಸ್ ವ್ಯಾಲ್ಯೂ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ವ್ಯಾಲ್ಯೂ. ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್. What is the Coulomb's law definition? The force of attraction or repulsion between two charges is directly proportional to the magnitude of proportional to product of the magnitude of the charges and inversely proportional to square of the distance between them. ಅದು ನೀವೇ ಕ್ಲಿಯರ್ ಆಗಿ ಸೆಂಟೆನ್ಸ್ ಅಲ್ಲಿ ಬರೀಬಹುದು. ಐ ರಿಟರ್ನ್ ದಿಸ್ ಫಾರ್ಮುಲಾ ಆಲ್ಸೋ. ಆ ಸೆಂಟೆನ್ಸ್ ನಾನೇ ಬರೆದುಬಿಟ್ಟಿದ್ದೀನಿ. ಸೊ ದ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ the charges inversely proportional square of the distance between them. The force always acts along the line joining. ಅಂದರೆ ಏನು, ಈ ಫೋರ್ಸ್ ಬಂದು ಈ ಚಾರ್ಜ್ ಕ್ಯೂ ಇದೆಯಲ್ವಾ, ಈ ಫೋರ್ಸ್ ಇದೆಯಲ್ವಾ Q1 ಮತ್ತು Q2. ಸೊ ಇದು ಒಂದು ಅಲಾಂಗ್ ದ ಲೈನ್. ಸೊ ದಿಸ್ ಫೋರ್ಸ್, ವಾಟ್ ಎವರ್ ದ ಫೋರ್ಸ್, ಅಟ್ರಾಕ್ಷನ್, ವಾಟ್ ಎವರ್ ರಿಪಲ್ಷನ್, ವಾಟ್ ಎವರ್ ಇಟ್ ಈಸ್, ಅದು ಅಲಾಂಗ್ ದ ಲೈನ್ ಆ್ಯಕ್ಟ್ ಆಗುತ್ತೆ. ಐದರ್ ಇಟ್ ಕ್ಯಾನ್ ಬಿ ಇನ್ ದಿಸ್ ವೇ ಆರ್ ಇಟ್ ಕ್ಯಾನ್ ಬಿ ಇನ್ ದಿಸ್ ವೇ. It can act however it want. I think CET ಅನ್ಸುತ್ತೆ, they asked one question like this. So force on 1 due to 2 is something F12. Force on 2 due to 1 is F21. The relation between F12 F21 ಏನು ಕೇಳಿದ್ರು. So it's a very simple question. Sometimes CET questions are simple ಆಗಿರುತ್ತೆ, ಕೆಲವೊಂದು questions. So they're asking what is the relation between F12 and F21. They say F12 is minus of F21. ಆ ಥರ ಏನೋ ಕ್ವಶನ್ಸ್ ಎಲ್ಲ ಕೊಟ್ಟಿದ್ರು. ಸೊ ಬೇಸಿಕಲಿ ಎರಡು ಮ್ಯಾಗ್ನಿಟ್ಯೂಡ್ ಈಕ್ವಲ್ ಆಗಿರುತ್ತೆ ಫೋರ್ಸ್ದು. ಯು ಹ್ಯಾವ್ ಟು ಆನ್ಸರ್ ದಟ್ ಇಸ್ ಈಕ್ವಲ್, ಈ ಬೋತ್ ಆರ್ ಈಕ್ವಲ್ ಅಂತ. ಸೊ ಐ ಡೋಂಟ್ ರಿಮೆಂಬರ್ ಕ್ವಶನ್, ನಾನು CET ಕ್ವಶನ್ ತೊಗೊತೀನಿ ಅದನ್ನು. ಓಕೆ, ಸೊ ಈ ರೀತಿ ದಿಸ್ ಅ ಸಿಂಪಲ್ ಫಾರ್ಮುಲಾ. ಯು ಶುಡ್ ನೋ ಹೌ ಇಟ್ ಕೇಮ್ ಆ್ಯಂಡ್ ದೆನ್ ಇಟ್ಸ್ ಆ್ಯಕ್ಟ್ಸ್ ಅಲಾಂಗ್ ದ ಫಾರ್ಮುಲಾ. ಇದು ಅದಾದಮೇಲೆ ನಂತರ ಸಪೋಸ್ ದೇ ಆಸ್ಕ್ ಯು ಡಿಫೈನ್ 1 ಕೂಲಮ್. ಸೊ ಫಾರ್ ಎಕ್ಸಾಂಪಲ್ ಈ ಥರ ತುಂಬ ಕ್ವಶನ್ಸ್ ಕೇಳ್ತಾರೆ ಮಕ್ಕಳು. ಯಾವುದೋ ಒಂದು ಫಾರ್ಮುಲಾ ಇರುತ್ತೆ, ಆ ಫಾರ್ಮುಲಾದಲ್ಲಿ ಡಿಫೈನ್ 1 ಆಂಪಿಯರ್, ಇದು ನಿಮ್ಗೆ ಎಕ್ಸಾಮ್ ಬರ್ತಾ ಇರುತ್ತೆ. ಡಿಫೈನ್ 1 ಆಂಪಿಯರ್, ಡಿಫೈನ್ 1 ಕೂಲಮ್, ಡಿಫೈನ್ 1 ಹೆನ್ರಿ, ಡಿಫೈನ್ 1 ದೇ ಕ್ಯಾನ್ ಆಸ್ಕ್ ಎನಿಥಿಂಗ್. 1 ಹೆನ್ರಿ ಡಿಫೈನ್ ಮಾಡಿ ಅಥವಾ ಏನು ಬೇಕಾದ್ರೂ ಕೇಳ್ಬೋದು ನಾವು. ಸೊ ಅದು ಎಲ್ಲದಕ್ಕೂ ಫಾರ್ಮುಲಾ ಹತ್ರ ಹೋಗಿ. ಸೊ ಇಫ್ ಯು ವಾಂಟ್ 1 ಕೂಲಮ್, ದಟ್ ಮೀನ್ಸ್ ವಾಟ್, ಚಾರ್ಜ್ ಬಂದು 1 ಕೂಲಮ್ ಆಗಿರಬೇಕು, 1 ದಟ್ ಮೀನ್ಸ್ ಡಿಸ್ಟೆನ್ಸ್ ಶುಡ್ ಬಿ 1 ಆ್ಯಂಡ್ ದಿಸ್ ವ್ಯಾಲ್ಯೂ ಆಲ್ರೆಡಿ ವಿ ನೋ ಇಟ್ಸ್ 9 × 10⁻9, 9 × 10⁻9 ಆಗಿರುತ್ತೆ. So F is equal to, so what is the value of F? F is 9 × 10⁻9, 1 × 1 divided by 1. ಆಗ 9 × 10⁻9 ಬರುತ್ತೆ. F ವ್ಯಾಲ್ಯೂ ಬಂದು ನಮಗೆ 9 × 10⁻9 ಬರುತ್ತೆ. ಸೊ 1 ಕೂಲಮ್ ಆಫ್, ಇಫ್ ಯು ಆಸ್ಕ್ ಟು ಡಿಫೈನ್ 1 ಕೂಲಮ್, 1 ಕೂಲಮ್ ಆಫ್ ಚಾರ್ಜ್, 1 ಕೂಲಮ್ is that amount of charge which is kept at a distance of 1 meter, which is kept at a distance of 1 meter and exerts a force equal to 9 × 10⁻9. ಇದು ಬೇಸಿಕ್ ಡೆಫಿನೇಷನ್. ಸೊ ನೀವು ಯಾವುದೋ ರೆಫರೆನ್ಸ್ ಬುಕ್ ರೆಫರ್ ಮಾಡಿದ್ರೆ ದಿಲ್ ಗಿವ್ ಅದರ್ ಡೆಫಿನೇಷನ್. ಯಾವುದೇ ಫಾರ್ಮುಲಾ ಕೊಟ್ಟಾಗ ಈ ರೀತಿ ಅದರಲ್ಲಿ ಎಲ್ಲ 1 ಹಾಕ್ಬಿಟ್ಟು ವಾಟ್ ಎವರ್ ದ ವ್ಯಾಲ್ಯೂ ಗೆಟ್ ದಟ್ ಯು ಡಿಫೈನ್. ಸೊ ವಾಟ್ ಈಸ್ 1 ಕೂಲಮ್? ಇಟ್ ಇಸ್ ದಟ್ ಅಮೌಂಟ್ ಆಫ್ ಚಾರ್ಜ್, I mean that amount of charge which is kept at a distance of 1 meter from same charge exerts a force which is equal to 9 × 10⁻9 and that is called as 1 ಕೂಲಮ್ ಅಂತ. ಡೆಫಿನೇಷನ್ಸ್ ಯು ಕ್ಯಾನ್ ಮಗ್ ಅಪ್ ಫ್ರಮ್ ಸಮ್ವೇರ್. ಬಟ್ ಇದು ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಸೈನ್ಸಲ್ಲಿ ಏನು ಗೊತ್ತಾ, ಈವನ್ ನೀವು ಎಕ್ಸಾಮ್ಗೆ ಹೋದ್ರು ಅಷ್ಟೇ, ಇಫ್ ಯು ಹ್ಯಾವ್ ಎ ಲಾ ಲೈಕ್ ಹೆನ್ರೀಸ್ ಲಾ, ಅದೆಲ್ಲ ಲಾನ ಪ್ರಾಪರಾಗಿ ನಾವು ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ಮಾಡ್ಬೇಕು. ನೀವು ಇದು ಆಸ್ಕ್ ಟು ಡಿಫೈನ್ 1 ಕೂಲಮ್, ಡಿಫೈನ್ 1 ಹೆನ್ರಿ, ನೀವೇ ಸ್ವಂತ ನಿಮ್ಗೆ ಏನು ಸೆಂಟೆನ್ಸ್ ಬರುತ್ತೋ, ಟರ್ಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಡಿಸ್ಟೆನ್ಸ್ 1 ಮೀಟರ್ ಇರಬೇಕು, ಫೋರ್ಸ್ 9 × 10⁻9 ಎಕ್ಸರ್ಟ್ ಆಗಬೇಕು. ಇದು ತುಂಬ ಇಂಪಾರ್ಟೆಂಟ್. ಕೀವರ್ಡ್ಸ್ ಆರ್ ಇಂಪಾರ್ಟೆಂಟ್. ಅದು ಬಿಟ್ಟು ನಿಮ್ಗೆ ಏನೇನು ಬರುತ್ತೋ ಸೆಂಟೆನ್ಸಸ್ ಬರೀಬೋದು, ಹಂಗಂತ ಏನೇನೋ ಬರೀಬೇಡಿ. ಓಕೆ, ಆ ಥರ. ನೆಕ್ಸ್ಟ್ ವಿ ಹ್ಯಾವ್ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್. ಅಗೇನ್ NCERTಯಲ್ಲಿ ಒಂದು ಟಾಪಿಕ್ ಇದೆ ಆ ರೀತಿ. ಸೊ ಐ ಹ್ಯಾವ್ ಟೇಕನ್ ದಿಸ್. ಇಟ್ ಇಸ್ ನಥಿಂಗ್ ಟು ಡೂ, ಇದೆ ತುಂಬ ಸಿಂಪಲ್ ಆ್ಯಕ್ಚುಲಿ. ಇದ್ರ ಮೇಲೆ ನ್ಯೂಮರಿಕಲ್ಸ್ ಬರೋದು. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ನ್ಯೂಮರಿಕಲ್ಸ್ ಬರೋ ಟಾಪಿಕ್ ಇದ್ರ ಮೇಲೇ. ಸೊ ದಿಸ್ ಇಸ್ ನಥಿಂಗ್ ಟು ವರಿ ಅಬೌಟ್ ದಿಸ್. ಇದು ತುಂಬ ಸಿಂಪಲ್ ಆ್ಯಕ್ಚುಲಿ. ಇದು ಇಮ್ಯಾಜಿನ್ ದೇರ್ ಇಸ್ ಅ ಚಾರ್ಜ್ Q1 ಆ್ಯಂಡ್ ದೇರ್ ಇಸ್ ಅ ಚಾರ್ಜ್ Q2, ಚಾರ್ಜ್ Q3. ಈಗ ಐ ನೀಡ್ ಟು ಫೈಂಡ್ ವಾಟ್ ಈಸ್ ಅ ಫೋರ್ಸ್ ಆನ್ ದ Q1. Okay, what's the force on the Q1? So due to charge Q2 there is a force. Let us imagine both are positive. Okay, so plus repulsion out there, like this it will be, and idu in charge irutte, plus matte repulsion out idu irutte. So force on 1 due to 3, force on 1 due to 2. The eradu force madhye, when we have two forces like this and I want to find the resultant of the two forces, you always have to use law of parallelogram, law of vectors ಅಂತ ಒಂದು ಕಾನ್ಸೆಪ್ಟ್ ಇದೆ. ನೀವು ಕಲ್ತಿದ್ದೀರಾ, ನಮ್ಮ ಫಿಸಿಕ್ಸಲ್ಲೂ ಇದೆ, ಎಲ್ಲ ವಿಲ್ ಡೂ ಇಟ್ ಎವ್ರಿವೇರ್. ಫಿಸಿಕ್ಸಲ್ಲೂ ಇದೆ, ಮ್ಯಾಥ್ಸಲ್ಲೂ ಇದೆ, ಎಲ್ಲ ಕಡೆನೂ ಇದೆ, ವೆಕ್ಟರ್ಸಲ್ಲೂ ಬರುತ್ತೆ ಚಾಪ್ಟ್ರಲ್ಲಿ. ಸೊ ಇದು ಒಂದು ವೇಳೆ ಫೋರ್ಸ್ F1 ಆಗಿದೆ, ಇದು ಫೋರ್ಸ್ F2 ಆಗಿದ್ದರೆ ಆ್ಯಂಗಲ್ ಬಿಟ್ವೀನ್ ದಮ್ ಇಸ್ ಥೀಟಾ ಅಂತ ಹೇಳಿದ್ರೆ ಇದನ್ನು ನಾವು ರೂಟ್ ಆಫ್ F1² + F2² + 2 F1 F2
F2 cos theta ಅಂತ ಒಂದು ಫಾರ್ಮುಲಾ ಇದೆ, ಇದು ನೆನ್ಪಿಟ್ಕೊಬೇಕು ನೀವು. ಸೊ ಇದನ್ನು ನಾವು ಡೆಪ್ತಾಗಿ ನ್ಯೂಮರಿಕಲ್ಸ್ ಮಾಡಿದಾಗ ಡಿಸ್ಕಸ್ ಮಾಡೋಣ. ವೆನ್ ವಿ ಗೋ ಟು ನ್ಯೂಮರಿಕಲ್ಸ್ ದಟ್ ಟೈಮ್ ವಿಲ್ ಡೂ ಇಟ್. ಸೊ ನ್ಯೂಮರಿಕಲ್ಸ್ ತುಂಬ ಇದೆಲ್ಲ ಕಾಮನ್ ಕ್ವಶನ್ಸ್. ಒಂದು ಟ್ರಯಾಂಗಲ್ ಕೊಡ್ತಾರೆ, ಇಲ್ಲ ಆಸ್ಕ್ ಯು ಫೈಂಡ್ ದ ನೆಟ್ ಫೋರ್ಸ್ ಅಂತ ಕೇಳ್ತಾರೆ, ಇಲ್ಲ ಒಂದು ಸ್ಕ್ವೇರ್ ಕೊಡ್ತಾರೆ, ವಾಟ್ ಈಸ್ ದ ನೆಟ್ ಫೋರ್ಸ್ ಅಟ್ ದ ಒನ್ ಆಫ್ ದ ಕಾರ್ನರ್, ಅಟ್ ಒನ್ ಆಫ್ ದ ಡಯಾಗ್ನಲ್, ಏನೋ ಕೇಳುವ ಈ ರೀತಿ ಕ್ವಶನ್ಸು. ಸೇಮ್ ಕ್ವಶನ್ಸ್ ವಿತ್ ದಿಲ್ ರಿಪೀಟ್ ವಿತ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಲ್ಸೋ. ಈ ರೀತಿ ತುಂಬ ಕ್ವಶನ್ಸ್ ಇರುತ್ತೆ ಅಷ್ಟೇ. ಡು ನಾಟ್ ವರಿ ಆನ್ ದಿಸ್ ಟಾಪಿಕ್ ಎನಿಥಿಂಗ್. ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದೆ ಅಂದರೆ ದೇ ಹವ್ ಗಿವನ್ ಸಮ್ ಕೈಂಡ್ ಆಫ್ ವೆಕ್ಟರ್ ನೋಟೇಷನ್ಸ್. ಫೋರ್ಸ್ ಆನ್ 1 is nothing but ಫೋರ್ಸ್ ಆನ್ 1 ಡ್ಯೂ ಟು 2 ಪ್ಲಸ್ ಫೋರ್ಸ್ ಆನ್ 1 ಡ್ಯೂ ಟು 3 ಅಂತ ಅದಕ್ಕೊಂದು ಫಾರ್ಮುಲಾಸ್ ಮಾಡ್ಕೊಂಡಿದ್ದಾರೆ. 1/4πε0. ಇಟ್ ಇಸ್ Q1 Q2 ಡಿವೈಡೆಡ್ ಬೈ R12. ಇಟ್ಸ್ ಅ ವೆಕ್ಟರ್ ನೋಟೇಷನ್. R12 ಸ್ಕ್ವೇರ್ ಇಂಟು R12 ಅದು ಯೂನಿಟ್ ವೆಕ್ಟರ್. ಇದೆಲ್ಲ ನಾವು ವೆಕ್ಟರ್ಸ್ ಡಿಸ್ಕಸ್ ಮಾಡ್ತೀವಿ. ಲೈಕ್ ದಟ್ ಯು ಕ್ಯಾನ್ ಹ್ಯಾವ್ ಅಗೇನ್ 1/4πε0 ಇಂಟು Q1 Q3 ಫೋರ್ಸ್ ಆನ್ 1 ಡ್ಯೂ ಟು 2 ಆ್ಯಂಡ್ ಡ್ಯೂ ಟು 3 ಅಂದರೆ ಅಗೇನ್ ದೇ ಹ್ಯಾವ್ ಒನ್ ಮೋರ್ ಫಾರ್ಮುಲಾ R13 ಸ್ಕ್ವೇರ್, ಈ ಥರ R13 ಇದು ಯೂನಿಟ್ ವೆಕ್ಟರು. ಈ ರೀತಿ ಯು ಕ್ಯಾನ್ ಹ್ಯಾವ್ ಇಟ್ ಫಾರ್ n ನಂಬರ್. ಫಾರ್ ಎಕ್ಸಾಂಪಲ್ ದೇರ್ ಸೋ ಮೆನಿ ಚಾರ್ಜಸ್ ಆರ್ ದೇರ್, what's the force on this ಅಂತೇಳಿ ಎರಡು ಆ್ಯಡ್ ಮಾಡೋಕ್ಕೆ. ಇಟ್ಸ್ ನಾಟ್ ಲೈಕ್ ಆ್ಯಡಿಂಗ್ ಲೈಕ್ ದಿಸ್, ಯು ಟು ಆ್ಯಡ್ ವೆಕ್ಟರ್ಸ್ ಬಿಕಾಸ್ ವೆಕ್ಟರ್ ಅಡಿಷನ್ ಇಟ್ ಇಸ್ ಎ ಯೂನಿಟ್ ವೆಕ್ಟರ್. I ಕ್ಯಾಪ್, J ಕ್ಯಾಪ್, K ಕ್ಯಾಪ್ ಇದೆ. ಇಲ್ಲಿ R ಕ್ಯಾಪ್, R12 ಕ್ಯಾಪ್, R12 ಯು ಕಾಂಟ್ ಆ್ಯಡ್ ಬಿಕಾಸ್ ಇಟ್ಸ್ ಎ ವೆಕ್ಟರ್. ಇಟ್ ಇಸ್ ವಾಟ್ ಆನ್ಸರ್ ಯು ಗೋಯಿಂಗ್ ಟು ಗೆಟ್, ದ ಟೋಟಲ್ ಫೋರ್ಸ್ ಇಸ್ ಎ ವೆಕ್ಟರ್. ಸೊ ಅದನ್ನು ನಾವು ಹಂಗೆ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಆ್ಯಡ್ ಆಸ್ ಪರ್ ದ ಲಾ ಆಫ್ ವೆಕ್ಟರ್, ದಿಸ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ಸ್. ಇದ್ರ ಪ್ರಕಾರ ನಾವು ಆ್ಯಡ್ ಮಾಡಿ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB cos θ. ಇದು ನೀವೇನೂ ತಲೆ ಕೆಡ್ಸ್ಕೊಬೇಡಿ, ಈಗ ನ್ಯೂಮರಿಕಲ್ಸಲ್ಲಿ ಮಾಡೋಣ ಆಯಿತಾ. ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್? ನೋಡಿ ಸಿಂಪಲ್. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್? ಸೊ ಈಗ ಯಾವುದೋ ಒಂದು ಚಾರ್ಜ್ ತೊಗೋಣ ಇಲ್ಲಿ. ಸೊ ಈ ಚಾರ್ಜ್ಗೆ ಏನಿರುತ್ತೆ, ಸೊ ಈ ಚಾರ್ಜ್ಗೆ ಇದರದೇ ಆದ ಒಂದು ಅಡ್ಡ ಇರುತ್ತೆ. ಸೊ ಇಟ್ ಹ್ಯಾಸ್ ಇಟ್ಸ್ ಏರಿಯಾ ಆಫ್ ಇನ್ಫ್ಲೂಯೆನ್ಸ್. ಅಂದರೆ ಏನೋ, ಇದು ನನ್ನ ಏರಿಯಾ, ಇದು ನನ್ನ ಅಡ್ಡ, ಯಾರು ಇಲ್ಲಿ ಬರಬಾರ್ದು, ಬಂದರೆ ನಾನು ಅವ್ರ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡ್ತೀನಿ. ಫೋರ್ಸ್ ಎಕ್ಸರ್ಟ್ ಹೆಂಗೆ ಮಾಡ್ತೀನಿ? ಆ ಫೋರ್ಸ್ ಪಾಸಿಟಿವ್ ಆಗಿ ಎಕ್ಸರ್ಟ್ ಮಾಡ್ಬೋದು, ನೆಗೆಟಿವ್ ಆಗಿ ಎಕ್ಸರ್ಟ್ ಮಾಡ್ಬೋದು. ಹೇಳ್ತೀರ ಸಿ ಫಾರ್ ಎಕ್ಸಾಂಪಲ್ ಲೈಕ್ ದಿಸ್. ಸಮ್ಟೈಮ್ಸ್ ಈಗ ನಮ್ಮ ಬೆಂಗಳೂರಲ್ಲಿ ಕೂಡ, ಬೆಂಗಳೂರು ಎಲ್ಲ ಕಡೆ, ಬೆಂಗಳೂರು ಎಲ್ಲ ಹೋದ್ರು, ನೀವು ಧಾರವಾಡ, ಹುಬ್ಳಿ ಎಲ್ಲ ಹೋದ್ರು, ಎಲ್ಲ ಒಂದೊಂದು ಏರಿಯಾಗೆ ಒಬ್ಬ ಗುಂಡಗಳಿರ್ತಾರೆ. ಎಲ್ಲ ಅವ್ರದ್ದು ಏನೋ ದೇ ಹ್ಯಾವ್ ದೇರ್ ಓನ್ ಏರಿಯಾ ಆ್ಯಂಡ್ ದೇ ವಿಲ್ ಟೆಲ್, ಏಯ್ ಬಾರೋ ನನ್ನ ಏರಿಯಾಗೆ ಬರೋ ನೋಡ್ಕೊತೀನಿ. ಸೊ ಇನ್ನೂ ಲೋಕಲಾಗಿ ಹೇಳಬೇಕಂದ್ರೆ, ಏಯ್ ಮಚ್ಚ ನಾನು ಏರಿಯಾಗೆ ಬರೋ ನೋಡ್ಕೊತೀನಿ ಅಂತ ಹೇಳ್ತಾರೆ. ಅಂದರೆ ಏನು ಮೀನಿಂಗ್? ವಾಟ್ ಈಸ್ ದಟ್ ಮೀನಿಂಗ್ ಇಸ್, ಸೊ ದಟ್ ಈಸ್ ಮೈ ಏರಿಯಾ, ಇಟ್ಸ್ ಮೈ ಏರಿಯಾ ಆಫ್ ಇನ್ಫ್ಲೂಯೆನ್ಸ್. ಅಲ್ಲಿ ಯಾವುದು ಬಂದುಬಿಟ್ರೆ ನಾನು ಏನು ಬೇಕಾದ್ರೆ ಮಾಡ್ತೀನಿ. ಸೊ ದೇರ್ ಆರ್ ಟೂ ವೇಸ್ ಆಫ್ ಡೀಲಿಂಗ್ ದ್ಯಾಟ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಚಾರ್ಜ್ ಬರುತ್ತೆ. ಸೊ ಯಾರೋ ಬರ್ತಾನೆ, ಯು ಕ್ಯಾನ್ ಟೆಲ್ ಇನ್ 2 ways. ಏಯ್ ಮಚ್ಚ ಸಾರಿ ಅದೇ ವರ್ಡ್ಸ್ ಐ ಡೋಂಟ್ ಯೂಸ್ ದಟ್. ಓಕೆ, ಸೊ ಏಯ್ ನನ್ನ ಏರಿಯಾಗೆ ಬರೋ ನಾನು ನೋಡ್ಕೊತೀನಿ ಅಂದರೆ ಪಾಸಿಟಿವ್ ಆಗಿ. ಸೊ ಸೇಫ್ ಮಾಡೋದು, ಯಾರು ನಿನ್ನ ಫ್ರೆಂಡ್ ಯಾರಿದ್ದಾನೆ, ಇಲ್ ಬಿ ಇನ್ ಸ್ಟ್ರಗಲ್, ದೆನ್ ಇಲ್ ಟೆಲ್, ಏಯ್ ನನ್ನ ಏರಿಯಾಗೆ ಬರೋ ನೋಡ್ಕೊತೀನಿ, ತಲೆ ಕೆಡ್ಸ್ಕೊಂಬಿಡೋದು ನನ್ನ ಏರಿಯಾದು ಅಂತ. ದಟ್ ಮೀನ್ಸ್ ಯು ಹ್ಯಾವ್ ಲವ್, ಆ್ಯಂಡ್ ಸಮನ್ ಗೈಸ್ ಲೈಕ್ ಯು ವಾಂಟ್ ಹಿಟ್ ಸಮನ್, ಏಯ್ ನಾನು ಏರಿಯಾಗೆ ಬರೋ ನೋಡ್ಕೊತೀನಿ ಅಂದರೆ ಹೊಡೆಯೋದಕ್ಕೆ. ಸೊ ದ 2 ways. That means when a charge comes inside, right? So this charge can show 2 kinds of forces. One is what? It can show attraction or repulsion. But there is some kind of force, right? ಅಲ್ವಾ? ಯಾವುದೋ ಒಂದು ಚಾರ್ಜ್ ಅದು ಏರಿಯಾದಲ್ಲಿ ಬಂದಾಗ ಅದ್ರ ಮೇಲೆ 2 ಕೈಂಡ್ ಆಫ್ ಫೋರ್ಸ್ ಇರುತ್ತೆ. ಒಂದಲ್ಲಿ ನೆಗೆಟಿವ್ ಚಾರ್ಜ್ ಬಂತಾ ಇದು ಪಾಸಿಟಿವ್ ಆಗಿ ಅಟ್ರಾಕ್ಟ್ ಮಾಡ್ಕೊಳುತ್ತೆ, ಇಲ್ಲ ಪಾಸಿಟಿವ್ ಬಂತಾ ರಿಪಲ್ ಮಾಡುತ್ತೆ. ಸೊ ಅಟ್ರಾಕ್ಷನ್ ರಿಪಲ್ಷನ್ ಏನೋ ಒಂದು ಫೋರ್ಸ್ ಇದೆಯಲ್ವಾ, ನಮ್ಗೆ ಅಟ್ರಾಕ್ಷನ್ ರಿಪಲ್ಷನ್ ಬೇಕಾಗಿಲ್ಲ, ಒಂದು ಫೋರ್ಸ್ ಇದೆ ಇನ್ಫ್ಲೂಯೆನ್ಸ್ ಮಾಡೋಷ್ಟು. ಸೊ ದಟ್ ಫೋರ್ಸ್ ಇಟ್ ಸೆಲ್ಫ್ ಇಸ್ ಆ್ಯಕ್ಚುಲಿ ಎಲೆಕ್ಟ್ರಿಕ್ ಫೀಲ್ಡ್. ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್? Electric field at any point. So what is electric field? Electric field at a point. So we can define electric field at a particular point only. The electric field at a point is defined as force per unit charge E is equal to F by Q. So basically what is a force experienced by a charge when it's kept at that point? That is electric field at that point. The electric field is continuously changing. It is more at the nearer, and as it goes far electric field becomes less. ಈ ರೀತಿ E is equal to F by Q. ಅರ್ಥ ಆಗಿದೆ ಕ್ಲಿಯರ್ ಆಗಿ? E is equal to F by Q. What electric field is nothing but force per unit charge. If they may ask define electric field. Electric field is nothing but it's define electric field ಅಂತ ಹೇಳಿದ್ರೆ, so we can say electric field at a point is defined as, so the force experienced by the charge ಅಂತ ಬರೀಬೋದು. ಡೆಫಿನೇಷನ್ ಬಂದು, ಸೊ electric field at a point is defined as the force experienced by unit positive charge. Why we are taking unit? Because Q is equal to 1. If I put Q is equal to 1, so E becomes F alva. E is equal to F by Q.
Q is equal to 1 and E is equal to F out. So what is the electric field? Electric field at a point is defined as force per unit charge. Force experienced by unit charge kept at that point. We call it as test charge. Entike test charge or test ಮಾಡಕ್ಕೆ ತರ್ತೀವಿ ಇದನ್ನ ಅಷ್ಟೇ to find the electric field of this. So if I see electric field formula, this, I mean, it's a visualization. ಅಂದರೆ ಇದು ನೀವು ಯಾವುದೋ ಒಂದು ಚಾರ್ಜ್ ತೊಗೊಂಡ್ರೆ, ಈಗ ನೀವು ಒಂದು ಪಾಸಿಟಿವ್ ಚಾರ್ಜಿಂಗ್ ತೊಗೊಂಡ್ರೆ ಅದ್ರ ಮಧ್ಯೆ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಕಾಣಿಸೋದಿಲ್ಲ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ತೊಗೊಂತೀರಾ, ಮ್ಯಾಗ್ನೆಟ್ ತೊಗೊತೀರಾ, ಆ ಮ್ಯಾಗ್ನೆಟ್ ತೊಗೊಂಡ್ರೆ ಮ್ಯಾಗ್ನೆಟಿಕ್ ಸುತ್ತ ನಿಮ್ಗೇನು ಫೀಲ್ಡ್ ಕಾಣಿಸುತ್ತಾ? ಇಲ್ಲ, ಕಾಣಿಸೋದಿಲ್ಲ. ಸೊ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಫೀಲ್ಡ್ by bringing another magnet. ಅದೇ ರೀತಿ you can experience the field. It's basically an imaginary lines drawn to represent the what I can say electric field. Okay, simple. E is equal to F by Q. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. E is equal to F by Q. 100% ಈ ಫಾರ್ಮುಲಾ ನೀವು ಯೂಸ್ ಮಾಡೇ ಮಾಡ್ತೀರಾ. 100% ನೀವು ಬೋರ್ಡ್ ಎಕ್ಸಾಮಲ್ಲಿ CET ಯೂಸ್ ಮಾಡೇ ಮಾಡ್ತೀರಿ. E is equal to F by Q. F is equal to EQ. ಈ ಫಾರ್ಮುಲಾ ನೀವು ಯಾವತ್ತೂ ಮರಿಬಾರ್ದು. Relation between the force, electric field and the charge. Next, there's a definition I already told you. So the other way of defining the electric field is limit Q tends to 0. As the Q is becomes smaller and smaller, E is equal to F basically. The formula is again, what is the force formula? How are we going to get? So when there's a source charge Q is there, test charge small q is there, the force between them, what's the formula? 1 by 4 pi epsilon naught Q by R square, or distance between them. If I want to find electric field E, there is nothing but F divided by the test charge Q. ಇದನ್ನು ಡಿವೈಡ್ ಮಾಡಿದಾಗ ಇದೇ ಫಾರ್ಮುಲಾದಲ್ಲಿ ಇದನ್ನು ಡಿವೈಡ್ ಮಾಡಿದ್ರೆ ಅಲ್ಲಿ ಗೆಟ್ ದ ಆನ್ಸರ್ಸ್ 1 by 4 pi epsilon naught Q by R square ಅಂತ ನನಗೆ ಫಾರ್ಮುಲಾ ಬರುತ್ತೆ. ದಟ್ಸ್ ಅ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಯು ಕ್ಯಾನ್ ರಿಮೆಂಬರ್ ದ ಯೂನಿಟ್ ಇಸ್ ಅಗೇನ್ ಸಿಂಪಲ್. ಇಟ್ಸ್ E is equal to F by Q. So it's Newton per Coulomb. The answer is Newton per Coulomb. Again, if they ask you to define one they won't ask that one. Okay, not required. E is equal to F by Q ಅಂತ. ನೆಕ್ಸ್ಟ್, ಸೊ ದಿಸ್ ಅ ರೆಪ್ರೆಸೆಂಟೇಷನ್. ದಯವಿಟ್ಟು ಎಲ್ಲದನ್ನು ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ 1 mark 2 marks ಕೇಳ್ತಾರೆ. For Q is more than 0, sketch electric field lines. For Q is less than 0, sketch electric field lines. Negative ಅಂದರೆ it will coming towards this, and positive ಅಂದರೆ it goes away. And then you have dipole, plus ಅಂದರೆ ಈ ಥರ ರಿಪಲ್ಷನ್ ಆಗ್ತಾ ಇರುತ್ತೆ. You have plus minus means attraction ಆಗ್ತಾ ಇರುತ್ತೆ. This is how the diagrams are. ಇದ್ರಲ್ಲಿ ಯಾವುದೋ ಒಂದು ಡಯಾಗ್ರಾಮ್ ಕೇಳ್ತಾರೆ, you can write in the exam. And also you have the properties of electric field lines. It's very important. Electric field lines ಏನು? Basically they start from, if it's a positive and negative, they usually start from positive and go towards a negative. And then if it's a single charge, they start and they go infinitely somewhere. Okay, adadmele nantara, so you can see they are continuous curves. That's very important. They are continuous curves, and no two electric field lines, ಯಾವುದೇ electric field lines intersect ಆಗೋದಿಲ್ಲ. ಎಂತಕ್ಕೆ ಅಂತ ಹೇಳಿದ್ರೆ, because see, what is electric field line basically? That is that we are drawing, it is like a direction. So if I take a point somewhere, if two electric field lines intersect, at the point of intersection you have two directions simultaneously. That's not possible. Like in case of magnetic field, if you give compass can't show two alva at a time. ಹೆಂಗೆ ಸಾಧ್ಯ ಅದು? ಲೆಫ್ಟ್ ಹೋಗೋ ರೈಟ್ ಹೋಗೋ ಅದು ಹೆಂಗೆ ಆಗುತ್ತೆ? ಆ್ಯಕ್ಚುಲಿ ಯು ಕ್ಯಾನ್ ನಾಟ್ ಪಾಸಿಬಲ್. ನಮ್ಮ ಮಕ್ಕಳು ಅದೇ ಮಾಡೋದು. ಆ್ಯಕ್ಚುಲಿ ಅವ್ರು ಇಂಜಿನಿಯರಿಂಗ್ ಮಾಡೋಕ್ಕಂತೆ CET ಮಾಡಬೇಕಂತೆ. ಇಂಜಿನಿಯರಿಂಗ್ ಮಾಡೋಕ್ಕಂತೆ ಮೆಡಿಕಲ್ ಮಾಡಬೇಕಂತೆ. ಇಂಜಿನಿಯರಿಂಗ್ ಈ ಕಡೆ ಲೆಫ್ಟು, ಮೆಡಿಕಲ್ ಈ ಕಡೆ ರೈಟು. ಸೊ ನಾನು ಇಂಜಿನಿಯರಿಂಗ್ ಮಾಡ್ತೀನಿ, ಮೆಡಿಕಲ್ ಮಾಡ್ತೀನಿ, ನೋಡೋಣ ಯಾವ ಸಿಗುತ್ತೋ ರಾಮೇ ನೋಡ್ಕೊತೀನಿ ಅಂತ. ಸೊ ಡೋಂಟ್ ಕೀಪ್ ಯುವರ್ ಲೆಗ್ ಆನ್ ಟು ಎರಡು ಹಡಗ ಮೇಲೆ ಒಂದೊಂದು ಲೆಗ್ ಆ ಕಡೆ ಇಟ್ಕೊಂಡ್ರೆ ನೀವು ಹೋಗಲ್ಲ ಎಲ್ಲಿಗೂ. ಯು ಡಿಸೈಡ್, ಐ ವಾಂಟ್, ನಾನು ಡಾಕ್ಟರ್ ಆಗಬೇಕಂದ್ರೆ ಡಾಕ್ಟ್ರೇ ಆಗಬೇಕು, ಇಂಜಿನಿಯರ್ ಆಗಬೇಕಂದ್ರೆ ಇಂಜಿನಿಯರ್ ಆಗಬೇಕು, ಇಲ್ಲ ನಾನು ಸಿಂಗಲ್ ಡ್ಯಾನ್ಸರ್ ಅದನ್ನೇ ಆಗಬೇಕು ನೀವು. ದಟ್ಸ್ ವೆರಿ ಇಂಪಾರ್ಟೆಂಟ್. ಎನಿವೆ, ಸೊ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಐ ಜಸ್ಟ್ ರೋಡ್ ದ ಕೀವರ್ಡ್ಸ್. ನೀವು ಸೆಂಟೆನ್ಸ್ ಬರೀಬೇಕು. ನನಗೆ ಸ್ಟೂಡೆಂಟ್ಸ್ ಕಾಲ್ ಮಾಡಿ ಹೇಳ್ತಾರೆ, ಸರ್ ನೀವು ಲೆಕ್ಚರ್ ಕೊಟ್ಟಿದ್ದಾರೆ, ಹಂಗೆ ಎಕ್ಸಾಮಲ್ಲಿ ಬರ್ದೆ, ಬಟ್ ನಮ್ಮ ಟೀಚರು 2 ಮಾರ್ಕ್ಸ್ಗೆ 1 ಮಾರ್ಕ್ಸ್ ಕೊಟ್ಟಿದ್ದಾರೆ ಸರ್ ಅಂದ್ಬಿಟ್ಟು. ದಿಸ್ ಹ್ಯಾಪನ್ಸ್. ಯು ಹ್ಯಾವ್ ಟು ರೈಟ್ ಸೆಂಟೆನ್ಸಸ್. ನೀವು ಡಿಫೈನ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅದನ್ನು. ಈಗ ಸ್ಟಾರ್ಟ್ ಪಾಸಿಟಿವ್ ಎಂಡೆಡ್ ನೆಗೆಟಿವ್, ಯಾರು ಟೀಚರ್ ಏನೋ ಸ್ಟಾರ್ಟ್ ಪಾಸಿಟಿವ್ ಏನು ದೇ ವಿಲ್ ಸ್ಕೋಲ್ಡ್ ಯು. ಯಾರು ನೀವು ಹೇಳ್ಕೊಟ್ಟಿದ್ರು? ನಾನು RP ಸರ್ ಹೇಳ್ಕೊಟ್ಟಿದ್ರು ನೋಡಿ ಯೂಟ್ಯೂಬ್ ವಿಡಿಯೋಲಿ. ಸೊ ಯು ಕ್ಯಾನ್ ಸೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಅಟ್ ಪಾಸಿಟಿವ್ ಚಾರ್ಜ್ and ends at the negative charge. ಈ ಥರ ಸೆಂಟೆನ್ಸು. Electric field lines are continuous curves. Two electric field lines can never intersect. And then the electric field lines do not form a closed loops. The sentence ಬರೀಬೇಕು. ಅರ್ಥ ಆಯ್ತಾ? This one. Next. ಅದಾದಮೇಲೆ we have a flux. So what is electric flux? The electric flux is nothing but simple ಆಗಿ ಹೇಳ್ತಾರೆ. I was giving example of rowdies. So ಪ್ರತಿಯೊಂದು ಏರಿಯಾ, ಕಲಾಸಿಪಾಳ್ಯ, ಜಯನಗರ,
ಆರ್ ಸಮ್ ಜೆ ಪಿ ನಗರ ಸಮಥಿಂಗ್ ದಟ್ ಇನ್ ಬ್ಯಾಂಗ್ಳೂರ್, ಬೇರೆ ಏರಿಯಾದಲ್ಲಿ ನಿಮ್ಗೆ ಇರುತ್ತೆ. ಓಕೆ, ಸೊ ಎವ್ರಿ ಒನ್ ಹ್ಯಾವ್ ಒಂದು ರೌಡಿ. ಈಗ ಒಂದು ರೌಡಿಗೆ ಅವ್ರ ಸುತ್ತ ಇದು ವಾಟ್ ಯು ಕಾಲ್ ಪಿಳ್ಳೆಗಳು, ಐ ಮೀನ್ ಹುಡುಗರು. ಸೊ ದೆಲ್ ಬಿ ಗ್ಯಾಂಗ್ ಲೀಡರ್ ಆ್ಯಂಡ್ ದೆನ್ ದೆಲ್ ಬಿ 20 guys ಗೋಯಿಂಗ್ ಬಿಹೈಂಡ್ ಹಿಮ್. ಇಸ್ ಒನ್ ಮೋರ್ ಗ್ಯಾಂಗ್ ಲೀಡರ್ ವಿತ್ 30 people ಗೋಯಿಂಗ್ ಬಿಹೈಂಡ್ ಹಿಮ್. ಓಕೆ, ಸೊ ಎಷ್ಟು ಜನ ಇದ್ದಾರಲ್ವಾ, ದಟ್ ಕಾಲ್ ಫ್ಲಕ್ಸ್. If a gang has more number of people, I mean 50, 60 and all, we call flux. Flux means basically number. It indicates the density. Flux ಅನ್ನೋದು electric field, you can say flux density. I mean, what is that term? We can have magnetic flux, electric flux. Flux andre is a general term which tells about the number of something, number of field lines, density. ಈಗ ಜಾತ್ರೆ ಆಗ್ತಾ ಇರುತ್ತೆ, ಸೊ ಫ್ಲಕ್ಸ್ ಇಸ್ ಮೋರ್. ನಂಬರ್ ಆಫ್ ಪೀಪಲ್, ಯಾವುದೋ ಒಂದು ಸಣ್ಣ ಏರಿಯಾ ತೊಗೊಂಡ್ರೆ ಅಲ್ಲಿ ಜಾಸ್ತಿ ಜನ ಇರ್ತಾರೆ, ಅದು ಫ್ಲಕ್ಸ್ ಇಸ್ ಮೋರ್. ದಟ್ಸ್ ಕಾಲ್ಡ್ ಫ್ಲಕ್ಸ್ ಅಂತ. ಅರ್ಥ ಆಗಿದೆ ಕ್ಲಿಯರಾಗಿ? ಸಿಂಪಲ್ಲಾಗಿ ರೌಡಿಗಳಾದ್ರೆ ನೆನ್ಪಿಟ್ಕೊಂಡು. ನೀವೇ ಏನು ಸರ್ ಬರೀ ರೌಡಿ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀರ ಅಂದ್ಬಿಟ್ಟು, ನೀವು ಯಾವ ಏರಿಯಾ ರೌಡಿ ಅಂತ ನೀವು ಕೇಳಿದ್ರೆ, ಐ ಮೇ ಸೇ ಆ್ಯಕ್ಚುಲಿ ಫಸ್ಟ್ ನಾನು ಜೆ ಪಿ ನಗರ ರೌಡಿ ಆಗಿದ್ದೆ, ಈಗ ಬನಶಂಕರಿ ರೌಡಿ ಆಗಿದ್ದೀನಿ. ಓಕೆ, ಎನಿವೇರ್. ಸೊ ಇಫ್ ಸಮನ್ ಫೈನ್. ಸೊ ಕಮಿಂಗ್ ಟು ಎಲೆಕ್ಟ್ರಿಕ್ ಫ್ಲಕ್ಸ್. ಫ್ಲಕ್ಸ್ ಅಂದರೆ ಏನು? ನಂಬರ್ ಟೆಲ್ಸ್ ಅಬೌಟ್ ಡೆನ್ಸಿಟಿ. ಸೊ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಎ ಗಿವನ್ ಏರಿಯಾ ಪರ್ಪೆಂಡಿಕ್ಯುಲರ್ಲಿ. ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಅಲ್ವಾ, ಈಗ ನಾನು ಯಾವುದೋ ಒಂದು ಚಾರ್ಜ್ ತೊಗೊತೀನಿ, ಈಗ ನೋಡಿ ಎಷ್ಟೋ ಚಾರ್ಜಿಂಗ್ ತೊಗೊಂಡಾಗ ಇಲ್ಲೆಲ್ಲ ಇಲ್ಲಿ ಫೀಲ್ಡ್ ಲೈನ್ಸ್ ಬರ್ತಾ ಇರುತ್ತೆ ಈ ಥರ. ಸೊ ಮೆನಿ ಫೀಲ್ಡ್ ಲೈನ್ಸ್ ಆರ್ ಕಮಿಂಗ್. ಸೊ ಇಫ್ ಐ ಟೇಕ್ ಎ ಸ್ಮಾಲ್ ಯೂನಿಟ್ ಏರಿಯಾ, ಹಿಯರ್, ಆರ್ ಇಫ್ ಐ ಟೇಕ್ ಎ ಸ್ಮಾಲ್ ಯೂನಿಟ್ ಸಮ್ವೇರ್ ಹಿಯರ್, ಸೊ ಐ ಆಮ್ ಟೇಕಿಂಗ್ ಸೇಮ್ ಏರಿಯಾ, ಎರಡೂ ನಾವು ಸೇಮ್ ಏರಿಯಾ. ಮೇ ಬಿ ಐ ಟೇಕ್ ds ಏರಿಯಾ, ds ಸರ್ಫೇಸ್ ಅಂತ, ds ಆರ್ da ವಾಟ್ ಎವರ್. ಓಕೆ, ಇಲ್ಲಿ ಜಾಸ್ತಿ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾರೆ. ಸೊ ಫ್ಲಕ್ಸ್ ಈಸ್ ಮೋರ್. ಇಲ್ಲೇನಾದರೆ ಫ್ಲಕ್ಸ್, ಇಲ್ಲಿ ಫ್ಲಕ್ಸ್ 5 ಅಂತ ತೊಗೊಂಡ್ರೆ, ಇಲ್ಲಿ ಫ್ಲಕ್ಸ್ 5 ಅಂತ ತೊಗೊಂಡ್ರೆ, ಈ 5 is more than 5 ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಎಂಟ್ರಿಂಗ್ ಪರ್ಪೆಂಡಿಕ್ಯುಲರ್ಲಿ. ಅರ್ಥ ಆಯ್ತು? ದಟ್ಸ್ ಕಾಲ್ಡ್ ಫ್ಲಕ್ಸ್. ಮ್ಯಾಗ್ನೆಟಿಕ್, ಇಟ್ ಕ್ಯಾನ್ ಬಿ ಎನಿಥಿಂಗ್, ಮ್ಯಾಗ್ನೆಟಿಕ್ ಫ್ಲಕ್ಸ್, ಎಲೆಕ್ಟ್ರಿಕ್ ಫ್ಲಕ್ಸ್, ಏನೇ ಕೊಟ್ಟರು ನಂಬರ್. ಜಾತ್ರೆಯಲ್ಲಿ ಪೀಪಲ್ ಫ್ಲಕ್ಸ್ ಜಾಸ್ತಿ ಇರುತ್ತೆ, ಪೀಪಲ್ಸ್ ಜಾಸ್ತಿ ಜಾತ್ರೆಯಲ್ಲಿ ಬಂದರೆ ಜಾಸ್ತಿ ಜನ ಇರ್ತಾರೆ. ಓಕೆ, ಎನಿವೆ. ಸೊ ಈ ಸರ್ ಏನು ಸರ್ ಈ ಫಾರ್ಮುಲಾ, ಇದು ಈ ds ಕಾಸ್ಟ್ ಥೀಟಾ ಎಲ್ಲ ಇದೆಯಲ್ವಾ ಅಂತ ನೀವು ಕೇಳ್ಬೋದು. ಇದು ಸರ್ ಇಲ್ಲಿ ಇದು ಎಲ್ಲಿಂದ ಬಂತು, ಯಾಕೆ ಅಂತ. ವಾಟ್ ಈಸ್ ಫ್ಲಕ್ಸ್ ಮೀನ್ಸ್ ಇಟ್ ಶುಡ್ ಎಂಟರ್ ಪರ್ಪೆಂಡಿಕ್ಯುಲರ್ಲಿ. ದ ಎಲೆಕ್ಟ್ರಿಕ್ ಫೀಲ್ಡ್ ಶುಡ್ ಎಂಟರ್ ಪರ್ಪೆಂಡಿಕ್ಯುಲರ್ಲಿ ಅಲ್ವಾ. ಸೊ ಹೇಗೆ ಪರ್ಪೆಂಡಿಕ್ಯುಲರ್ ಎಂಟ್ರಿ ಮಾಡೋಕ್ಕೆ? ಈಗ imagine they're not perpendicular, so maybe the surface is maybe the surface is slant, or field lines are not coming perpendicular, they're coming at an angle. Again modeko, we have to, for example, if you take E, the angle is theta, so E has two components. One is E cos theta, which is along the axis towards the theta is E cos theta, away from the theta is E sin theta. ille antalla idu ಎಲ್ಲ ಪ್ರಾಬ್ಲಮ್ಸಲ್ಲೂ ಅಷ್ಟೇ. ನಾವು ಯಾವುದೇ ಒಂದು ವೆಕ್ಟರ್ ಫೋರ್ಸ್ ತೊಗೊಂಡ್ರೆ ಆ ಫೋರ್ಸ್ ಆ್ಯಂಗಲ್ ಟೀಟಾ ಇರುತ್ತಲ್ವ, ಟುವರ್ಡ್ಸ್ ದ ಆ್ಯಂಗಲ್ ಕಾಸ್ ಟೀಟಾ, ಅವೇ ಫ್ರಮ್ ದ ಆ್ಯಂಗಲ್ ಸೈನ್ ಟೀಟಾ. ಇದು ಹೇಗೆ ಸರ್ ಅಂದರೆ, ನಾನು ಮತ್ತೆ ಮ್ಯಾಥ್ಸ್ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡೋದೆಲ್ಲ ಬೇಕಾಗಿಲ್ಲ. ಯು ಕ್ಯಾನ್ ಜಸ್ಟ್ ಡ್ರಾ ಎ ಟ್ರಯಾಂಗಲ್ ಆ್ಯಂಡ್ ಪುಟ್ ಟೀಟಾ ದಿಸ್ ಎಕ್ಸ್ ಆ್ಯಂಡ್ ವೈ, ಯೂಸ್ ಕಾಸ್ ಟೀಟಾ ಸೈನ್ ಟೀಟಾ, ವಿಲ್ ಗೆಟ್ ಇಟ್. ಆಯಿತಾ? ಟುವರ್ಡ್ಸ್ ದ ಆ್ಯಂಗಲ್ ಕಾಸ್ ಟೀಟಾ, ಅವೇ ಫ್ರಮ್ ದ ಆ್ಯಂಗಲ್ ಸೈನ್ ಟೀಟಾ. ಸೊ ಅದೇ ರೀತಿ ಈ ಇದೆಯಲ್ವಾ, ಇದು ಈ ಕಾಸ್ ಟೀಟಾ ಈ ಕಡೆ ಇರುತ್ತೆ, ಈ ಸೈನ್ ಈ ಕಡೆ ಇರುತ್ತೆ. ಸೊ ವಾಟ್ ಈಸ್ ಡೆಫಿನೇಷನ್ ಈಸ್, ಈ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಹೋಗಬೇಕು, ಅದೇನದು ಫ್ಲಕ್ಸ್ ಅಂತ ಹೇಳಿದ್ರೆ. ಸೊ ವಿ ಟೇಕ್ ಎ ಕಾಂಪೋನೆಂಟ್ ಆಫ್ ದಟ್, ದಟ್ಸ್ ಇಟ್. ಸೊ ದಟ್ ಈಸ್ ds ಇಸ್ ಸರ್ಫೇಸ್ ವೆಕ್ಟರ್, ಸರ್ಫೇಸ್ದು ಇಂಟು E ಕಾಸ್ ಥೀಟಾ. ಸೊ ದೇರ್ಫೋರ್ ಇಟ್ ಇಸ್ ds ಕಾಸ್ ಥೀಟಾ ಇಂಟು E, ಆರ್ E ಕಾಸ್ ಥೀಟಾ ಇಂಟು ds, or you can do any ways. Either you can align, you can take component of ds along the E, or you can take component of E along the ds. ನೀವು ಅಷ್ಟೆಲ್ಲ ಕೆಡ್ಸ್ಕೊಂಬೇಡಿ ಆ್ಯಕ್ಚುಲಿ. ಓಕೆ, ಸೊ E ds ಕಾಸ್ ಥೀಟಾ ಫಾರ್ಮುಲಾ ಇಸ್, ಇಟ್ಸ್ ಬೇಸಿಕಲಿ phi is equal to E vector dot ds vector. We also call this as scalar quantity. ಸ್ಕೇಲಾರ್ ವೆಕ್ಟರ್ಸ್ ಅಂತ ಕರಿತೀವಿ. ಸ್ಕೇಲಾರ್ ವೆಕ್ಟರ್ಸ್ ಡಾಟ್ ಪ್ರಾಡಕ್ಟ್ ಅಂತ ಕರಿತೀವಿ. ಮ್ಯಾಥ್ಸ್ ಚಾಪ್ಟರ್ ಅದನ್ನು ನಾನೇ ಟೀಚ್ ಮಾಡ್ತೀನಿ. ಸೊ ಲಾಸ್ಟ್ ಇಯರ್ ಆಲ್ರೆಡಿ ಟೀಚ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಅಂಡ್ ರೆಫರ್ ದಟ್ ಆಲ್ಸೋ. ಮತ್ತೆ ನಿಮ್ಮ ವರ್ಷಕ್ಕೆ ನಿಮಗೂ ಟೀಚ್ ಮಾಡ್ತೀನಿ. ಇಟ್ ವಿಲ್ ಬಿ ವೆರಿ ವೆರಿ ಈಸಿ ವೆಕ್ಟರ್ಸ್ ಅಂತ. ಸೊ ಇಟ್ ಇಸ್ ಕಾಲ್ಡ್ ಡಾಟ್ ಪ್ರಾಡಕ್ಟ್. ದಟ್ಸ್ ವೈ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಮ್ಯಾಥ್ಸಲ್ಲಿ ಏನು ಕಲಿತೀರಲ್ವಾ, ಅದು ಯೂಸ್ಲೆಸ್ ಅಲ್ಲ, ಅದು ಎಲ್ಲ ಕಡೆ ಅಪ್ಲೈ ಮಾಡ್ತೀವಿ. ಡಾಟ್ ಪ್ರಾಡಕ್ಟ್, ಸ್ಕೇಲರ್ ಪ್ರಾಡಕ್ಟ್, ಎಕ್ಸಾಕ್ಟ್ಲಿ ಏಕೆ ಅದು ವೆನ್ ಐಮ್ ಟೀಚಿಂಗ್ ದಟ್ ಚಾಪ್ಟರ್ ಐ ಟೀಚ್ ಯು ದಟ್. ಅರ್ಥ ಆಗಿದೆ ಕ್ಲಿಯರಾಗಿ? ಬೇಸಿಕಲಿ ಫಾರ್ಮುಲಾ ಇಸ್ E ds cos theta, E into ds, E vector dot ds. This is a flux formula. ಅರ್ಥ ಆಯ್ತಾ? theta is for example, theta is equal to 90 degrees. So what's the flux is? Flux ಏನಾಗುತ್ತೆ? 0. theta is equal to 0 degrees. Flux is maximum. ಅಂದರೆ ಏನು ಇಲ್ಲಿ? ಸೊ ಅಗೇನ್ ಯು ಟು ಅಂಡರ್ಸ್ಟ್ಯಾಂಡ್ ದಟ್. ಇನ್ನೊಂದು ಹೇಳ್ತೀನಿ ನೋಡಿ, ಯಾವುದೇ ಒಂದು ಏರಿಯಾ ಇದೆಯಲ್ವಾ, ಏರಿಯಾ ತೊಗೊಂಡ್ರೆ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊತಾರೆ.
So for example you may think, sir, what is this? I'll take the NCERT book. Okay, so you may think, ಸರ್ ಏನಿದು ಸರ್, ಇದು ಅಲ್ವಾ ಸರ್ ಏರಿಯಾ, ಸರ್ ಇದು ಏರಿಯಾ, ಫೀಲ್ಡ್ ಲೈನ್ಸ್ ಹಿಂಗೆ ಬರ್ತಾ ಇದೆ, ಇದು ಏರಿಯಾ ಅಲ್ವಾ, ಫೀಲ್ಡ್ ಲೈನ್ಸ್ ಹಿಂಗೆ ಬರ್ತಾ ಇದೆ. ಸೊ ಸರ್ ಈಗ ಫೀಲ್ಡ್ ಲೈನು, ಎಲೆಕ್ಟ್ರಿಕ್ ಫೀಲ್ಡ್ ಲೈನು, ಏರಿಯಾ ಬಂದು ಪರ್ಪೆಂಡಿಕ್ಯುಲರ್ ಅಲ್ವಾ ಸರ್, ನೋಡಿ ಇಲ್ಲಿ ಪರ್ಪೆಂಡಿಕ್ಯುಲರ್ ತಾನೆ, ಇದು ಏರಿಯಾ, ಇದು ಫೀಲ್ಡ್ ಲೈನು, ಪರ್ಪೆಂಡಿಕ್ಯುಲರ್ ತಾನೆ, ನೋಡಿ ಇದು ಪರ್ಪೆಂಡಿಕ್ಯುಲರ್ ಇದು. ಆದರೆ ಸೊ ಬಟ್ ನೀವೇ ನೋಡಿ, ಈ ಥರ ಇದ್ದರೆ ಮ್ಯಾಕ್ಸಿಮಮ್ ಹೋಗುತ್ತೆ, ಯು ಗೆಟ್ ಮ್ಯಾಕ್ಸಿಮಮ್ ಫ್ಲಕ್ಸ್. ಹಿಂಗೆ ಇಟ್ಕೊಂಡ್ರೆ ಈಗ ನದಿಯಲ್ಲಿ ಹರಿತಾ ಇದೆ, ನಿಮ್ಮಲ್ಲಿ ಫಿಶ್ ನೆಟ್ ಇದೆ, ಆ ನೆಟ್ನ ಹಿಂಗೆ ಇಟ್ಕೊಬೇಕು, ಆಗ ಮ್ಯಾಕ್ಸಿಮಮ್ ಹೋಗುತ್ತೆ ಫ್ಲಕ್ಸು. ಹಿಂಗೆ ಇಟ್ಕೊಂಡ್ರೆ ಹೋಗಲ್ಲ 90 ಡಿಗ್ರೀಸ್. ಅಂದರೆ ಏನು ಬಟ್ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಸರ್ ಇದು 90 ಅಲ್ವಾ, ನೀವು 0 ಹೇಗೆ ಹೇಳ್ತಾ ಇದ್ದೀರಾ ಅಂದ್ಬಿಟ್ಟು. ಬಿಕಾಸ್ ಏರಿಯಾ ಇದೆಯಲ್ವಾ, ಸೊ ಏರಿಯಾ ಡೈರೆಕ್ಷನ್ ಬಂದು, ದ ಡೈರೆಕ್ಷನ್ ಆಫ್ ಏರಿಯಾ ಈಸ್ ಎ ವೆಕ್ಟರ್. ಇಟ್ ಇಸ್ ದ ಡೈರೆಕ್ಷನ್ ಆಫ್ ಏರಿಯಾ ಇಸ್ ನಥಿಂಗ್ ಬಟ್ ಎ ಲೈನ್ ಪರ್ಪೆಂಡಿಕ್ಯುಲರ್ ಟು ಇಟ್. ಸೊ ವಿ ಹ್ಯಾವ್ ಎ ಚಾಪ್ಟರ್ 3D ಜಾಮೆಟ್ರಿ ಅಂತ ಮ್ಯಾಥ್ಸಲ್ಲಿದೆ. 3D ಜಾಮೆಟ್ರಿಯಲ್ಲಿ ವಿ ಡಿಸ್ಕಸ್ ಸಮಥಿಂಗ್ ಆಫ್ ಪ್ಲೇನ್ಸ್. ಐ ಥಿಂಕ್ ನಿಮಗೆ ಪ್ಲೇನ್ಸ್ಗೆ ಈ ವರ್ಷ ತೆಗೆದುಬಿಟ್ಟಿದ್ದಾರೆ, ನಿಮಗಿಲ್ಲ ಅದು. ಓಕೆ, ಸೊ ಲಾಸ್ಟ್ ಇಯರು ಇರಲಿಲ್ಲ, CET ಬರೀ ಫಸ್ಟ್ ಕ್ವಶನ್ ಪ್ಲೇನ್ಸೇ ಕೇಳಿದ್ರು ಲಾಸ್ಟ್ ಇಯರ್ CET. ಓಕೆ, ಸೊ ಪ್ಲೇನ್ಸ್ ಅಂತ ಕ್ವಶನ್ ಬರುತ್ತೆ. ಸೊ ಎನಿವೇ ಐ ಥಿಂಕ್ ದಿಸ್ ಇಯರ್ ದೇ ವೋಂಟ್ ಆಸ್ಕ್. ಓಕೆ, ಪ್ಲೇನ್ಸ್ ಇದೆಯಲ್ವಾ, ಒಂದು ಪ್ಲೇನ್ಗೆ ಡೈರೆಕ್ಷನ್ ಬಂದು ಎ ವೆಕ್ಟರ್, ಇದು ಇಸ್ ಅ ಡೈರೆಕ್ಷನ್ ಆಫ್ ದ ಪ್ಲೇನ್. ಈ ಪ್ಲೇನ್ಗೆ ಇದು ಡೈರೆಕ್ಷನ್ನು, ಇದಲ್ಲ. ಸೊ ವಾಟ್ ಇಸ್ ಡೈರೆಕ್ಷನ್? ಸೊ ಈಗ ಫಾರ್ ಎಕ್ಸಾಂಪಲ್ ಫೀಲ್ಡ್ ಲೈನ್ಸ್ ಹಿಂಗೆ ಬರ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಆರ್ ವಾಟ್ ನೀರು ಹಿಂಗೆ ಬರ್ತಾ ಇದೆ, ಇದು ನೆಟ್ಟು. ನಾನು ಹೀಗಿಟ್ಟಾಗ ಯು ಕ್ಯಾನ್ ಸಿ ಕ್ಲಿಯರ್ಲಿ ದಿಸ್ ಮೇಕ್ಸ್ 0 ಡಿಗ್ರಿ ವಿತ್ ದ ಲೈನ್. ಅಂದರೆ ಏನು, ಇದು ಅರ್ಥ ಆಯಿತು ಅಂದ್ಕೊತೀನಿ. ದಿಸ್ ಇಸ್ ಅ ಡೈರೆಕ್ಷನ್ ಆಫ್ ದ, ಇದು ಪ್ಲೇನ್ ಅಲ್ಲಪ್ಪ, ಈ ಸರ್ಫೇಸ್ ಏರಿಯಾ ಅಲ್ವಾ, ಈ ಸರ್ಫೇಸ್ ಏರಿಯಾಗೆ ಡೈರೆಕ್ಷನ್ ಇರುತ್ತೆ. ಏನು ಡೈರೆಕ್ಷನ್ ಅದು? ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದಿಸ್. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದಿಸ್ ಸರ್ಫೇಸ್, ಆರ್ DS ವೆಕ್ಟರ್ ಅಂತ ಹೇಳ್ಬೋದು ನಾವು. ಸೊ ಈಗೇನಾಗುತ್ತೆ ಅಂದರೆ, ಈ ರೀತಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ದರೆ ಈ ಥರ ಬರ್ತಾ ಇದೆ, ವಿಲ್ ಗೆಟ್ ಮ್ಯಾಕ್ಸಿಮಮ್ ಫ್ಲಕ್ಸ್ ಅಲ್ವಾ. ಸೊ ಅಂದರೆ ಈಗ ಯು ಶುಡ್ ನಾಟ್ ಸಿ ಡೈರೆಕ್ಟ್, ಯು ಶುಡ್ ನಾಟ್ ಕಂಪೇರ್ ಆ್ಯಂಗಲ್ ಬಿಟ್ವೀನ್ ಪ್ಲೇನ್ ಇನ್ ದ ಫೀಲ್ಡ್, ಯು ಶುಡ್ ನಾಟ್ ಕಂಪೇರ್ ದಿಸ್, ಯು ಶುಡ್ ಕಂಪೇರ್ ದ ಆ್ಯಂಗಲ್ ಬಿಟ್ವೀನ್ ದ ಪ್ಲೇನ್ ವೆಕ್ಟರ್, ದಟ್ಸ್ N vector and the E. So N and E both are in the same direction, so the basically angle is theta is equal to 0 degrees. 0 ಹಾಕಿದ್ರೆ ಗೆಟ್ ಮ್ಯಾಕ್ಸಿಮಮ್ ಫ್ಲಕ್ಸ್. ಸೊ ಈ ಥರ ಇಟ್ಕೊಂಡ್ರೆ ಮ್ಯಾಕ್ಸಿಮಮ್ ಫ್ಲಕ್ಸ್ ಬರುತ್ತೆ, ಹಿಂಗೆ ಇಟ್ಕೊಂಡ್ರೆ 0 ಫ್ಲಕ್ಸ್. ಕಾಮನ್ ಸೆನ್ಸ್ ಅಲ್ವಾ. ನೀವು ಮೀನು ಹಿಡಿಬೇಕಂತ ಹೇಳಿದ್ರೆ, ನಾನು ಓಕೆ, ಮೀನು ಹಿಡಿಬೇಕು, ಯು ಕ್ಯಾನ್ ಗೋ ಟು ಕುಂದಾಪುರ, ಮಂಗಳೂರು ಎಲ್ಲ ಹೋದರೆ ನದಿ ಹತ್ರ ದೇ ವಿಲ್ ಬಿ ಫಿಶಿಂಗ್ ಮಾಡ್ತಾ ಇರ್ತಾರೆ. ಅಲ್ಲಿ ಹೋದಾಗ ಯು ಕ್ಯಾನ್ ಸಿ ನೆಟ್ಸ್ ಹಿಂಗೆ ಇಟ್ಟಿದ್ರೆ ಮಾತ್ರ ಮೀನು ಬರ್ತಿಲ್ಲ ಅಂದರೆ ಬರೋದಿಲ್ಲ. ಓಕೆ, ಏನಿವೆ ನೆಕ್ಸ್ಟ್ ಲೆಟ್ಸ್ ಗೋ ಡೈಪೋಲ್. ಕ್ವಿಕ್ ಆಗಿ ನೆಕ್ಸ್ಟ್ ಟಾಪಿಕ್ಸ್ ಎಲೆಕ್ಟ್ರಿಕ್ ಡೈಪೋಲ್. ಸೊ ಇಲ್ಲೋಗಿ ನಾವೇನು ಡಿಸ್ಕಸ್ ಮಾಡಿದ್ದೀವಿ, ಎಲೆಕ್ಟ್ರಿಕ್ ಪಾಯಿಂಟ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ, E is equal to F/Q. ಓಕೆ, ಈಗ ನಾನು ಡೈಪೋಲ್ ತೊಗೊಂತೀನಿ. ಒಂದು ಡೈಪೋಲ್ ಅಂದರೆ ಏನು? ಸೊ ಬೇಸಿಕಲಿ ಅಗೇನ್ ದಿಸ್ ಸೋ ಮೆನಿ ಡೆಫಿನೇಷನ್, ಶಾರ್ಟ್ ಡೈಪೋಲ್, ಆಲ್ ದಿಸ್ ಥಿಂಗ್ಸ್ ವಿಲ್ ನಾಟ್ ಡಿಸ್ಕಸ್ ಟೂ ಮಚ್ ಮಕ್ಕಳೇ. ಸೊ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ಡಿಸ್ಕಸ್ ಮಾಡೋಣ. E minus Q and plus Q ಅಂತ. ಸೊ ಡೈಪೋಲ್ ದಟ್ ಮೀನ್ಸ್ ಈ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಇರಬೇಕು ಆ್ಯಂಡ್ ದೇ ಸಪ್ರೇಟ್ ಬೈ ಡಿಸ್ಟೆನ್ಸ್ 2a. ಸೊ ಯಾಕೆ 2a? ನೀವು ಏನೇ ತೊಗೊಬೋದಲ್ವಾ, ಕ್ಯಾಲ್ಕುಲೇಷನ್ ಈಸಿ ಅಷ್ಟೇ, ಬಿಕಾಸ್ ವಿ ಟೇಕ್ ಆಲ್ ದ ಕ್ಯಾಲ್ಕುಲೇಷನ್ ಫ್ರಮ್ ಸೆಂಟರ್ ಆಫ್ ಡೈಪೋಲ್. ನಾನು ಎ ತೊಗೊಂಡ್ರೆ a/2 ಆಗುತ್ತೆ, ನಂಗೆ ಕ್ಯಾಲ್ಕುಲೇಷನ್ ಫ್ರಾಕ್ಷನ್ ನಮ್ಗೆ ಇಷ್ಟ ಆಗೋದಿಲ್ಲ. ಓಕೆ, ಅದರಿಂದ ವಿ ಟೇಕ್ 2a. ಅರ್ಥ ಆಯ್ತಾ? ಸೊ ಇದಕ್ಕೆ ವಿ ಆಲ್ಸೋ ಹ್ಯಾವ್ ಡೈಪೋಲ್ ಮೂಮೆಂಟ್ ಅಂತ ಹೇಳ್ತೀವಿ, P ಅಂತ. ದಟ್ ಈಸ್ ನಥಿಂಗ್ ಬಟ್ ಐದರ್ ಆಫ್ ದ ಚಾರ್ಜ್, ದಟ್ ಈಸ್ Q, ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, ದಟ್ಸ್ ಕಾಲ್ಡ್ as ಡೈಪೋಲ್ ಮೂಮೆಂಟ್ ಆಫ್ ದ ಡೈಪೋಲ್. ಅದಾದಮೇಲೆ ನಂತರ ಸೊ ಯು ಆಲ್ಸೋ ಶುಡ್ ನೋ ಡೈರೆಕ್ಷನ್ ಆಫ್ ದ ಡೈಪೋಲ್. ಡೈಪೋಲ್ಗೂ ಡೈರೆಕ್ಷನ್ ಇರುತ್ತೆ basically. So direction of dipole is given by, it's from minus Q to plus Q. The direction is by where it's from minus Q to plus Q ಅಷ್ಟೇ. ಡೈಪೋಲ್ ಅಂದರೆ ಏನು? ಎರಡು ಚಾರ್ಜಸ್ಗಳು, ಒಂದು ಮೈನಸ್ ಒಂದು ಪ್ಲಸ್ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಈಕ್ವಲ್ ಆಗಿರಬೇಕು. ಮ್ಯಾಗ್ನಿಟ್ಯೂಡು ಇದು -2 ಕೂಲಮ್ಸು, ಇದು +2 ಕೂಲಮ್ಸ್, ಎರಡೂ ಆಗಿದ್ರೆ ಮಾತ್ರ ಡೈಪೋಲ್. ಎರಡು ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು. ಮ್ಯಾಗ್ನಿಟ್ಯೂಡ್ ಅಫ್ಕೋರ್ಸ್ ಸೈನ್ ಆಪೋಸಿಟ್ ಇರುತ್ತೆ, ಒಂದು ಮೈನಸ್ ಒಂದು ಪ್ಲಸ್ ಇರುತ್ತೆ. ಡೈಪೋಲ್ ಮೊಮೆಂಟ್ ಅಂತ ಕರಿತೀವಿ, ಒಂದು Q into 2, ಇಟ್ಸ್ ಅ ಟರ್ಮ್. It has a direction. Direction is from where to where? From minus Q to plus Q. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ನೆಕ್ಸ್ಟ್, ಸೊ ಕಮಿಂಗ್ ಟು ನೆಕ್ಸ್ಟ್ ಒನ್. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಎ ಪಾಯಿಂಟ್ ಆನ್ ಆಕ್ಸಿಯಲ್ ಲೈನ್. ಇದು ನಾವು ಈಗ ವಾಟ್ ಆಲ್ ವಿ ಶುಡ್ ಡಿಸ್ಕಸ್ ನಾವು. ಈ ಡೈಪೋಲ್ ತೊಗೊಂಡೋಗಿ ನಾನೀಗ ಫಸ್ಟ್ ವಿಲ್ ಡಿಸ್ಕಸ್ ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್. ಡೈಪೋಲ್ ತೊಗೊಂಡ್ರೆ ಈ ಡೈಪೋಲ್ಗೆ electric field formula ಏನು? We discuss at two different locations. One is at the equatorial plane somewhere here, one is along the axial plane somewhere ಬೇರೆ ಕಡೆಯಲ್ಲೂ ಡಿಸ್ಕಸ್ ಮಾಡಿ ಇಲ್ಲಿ. ಸೊ ವಾಟ್ ಅಬೌಟ್ ಸಮ್ ಆ್ಯಂಗಲ್ ಇಸ್ ದರ್?
of course they can ask some angle also, that will discuss in CET, not here. ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬೇಡ. ಸೊ ಈ ಆ್ಯಂಗಲಲ್ಲಿ ಇಟ್ಟಾಗ ಹೇಗೆ ಫೈಂಡ್ ಮಾಡೋಕ್ಕೆ ಸರ್, ಅದನ್ನು ಕೂಡ ನಾವು CET ಡಿಸ್ಕಸ್ ಮಾಡೋಣ, KCET ಲೆಕ್ಚರ್ಸ್. ಓಕೆ, ಸೊ ಇಲ್ಲಿ ಇಷ್ಟೇ. ಸೊ ಆಕ್ಸಿಯಲ್ಲು ಮತ್ತು ಈಕ್ವಟೋರಿಯಲ್ ಅಂದರೆ ಥೀಟಾ ಇಸ್ ಈಕ್ವಲ್ 90 ಡಿಗ್ರೀಸ್, ಥೀಟಾ ಒಂದು 90 ಡಿಗ್ರೀಸ್ ಇರುತ್ತೆ. ಆ್ಯಂಡ್ ಆಕ್ಸಿಯಲ್ ಅಂತ ಹೇಳಿದ್ರೆ ಇಲ್ಲಿ ತೊಗೊಂಡಾಗ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರೀಸ್ ಇರುತ್ತೆ, ಐದು 0 or 180 ಡಿಪೆಂಡಿಂಗ್ ಆನ್ ದಟ್ ಸೈಡ್ ಆರ್ ದಿಸ್ ಸೈಡ್. So we will discuss this, and also we'll take this dipole and keep it in the magnetic field, keep it in electric field and see how it behaves. Dipole ತಗೊಂಡ್ಬಿಟ್ಟು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟರೆ ಅದಕ್ಕೆ ಏನಾಗುತ್ತೆ, ಏನು ಮಾಡುತ್ತೆ ಅದನ್ನು ಡಿಸ್ಕಸ್ ಮಾಡೋಣ, ಆಯಿತಾ. ನೆಕ್ಸ್ಟ್ ಈಗ ಸೊ ಕಮಿಂಗ್ ಟು ಹಿಯರ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ಎ ಆಕ್ಸಿಯಲ್ ಲೈನ್. ಓಕೆ, ಐ ವಾಂಟ್ ಟು ಫೈಂಡ್, ಈಗ ಇದು ಡೈಪೋಲ್ ಇದೆ -q + q ಅಂತ, ಇದು ಆಕ್ಸಿಯಲ್ ಲೈನು, ಯಾವುದೋ ಒಂದು ಪಾಯಿಂಟ್ P ಇದೆ, ಅಲ್ಲಿ ಐ ಹ್ಯಾವ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸಿಂಪಲಾಗಿ ಹೇಳ್ಕೊಡ್ತೀನಿ ನಾನು, ಇಲ್ಲಿ ಏನದು ಡೆಫಿನೇಷನ್ಸ್ ಫಾರ್ಮುಲಾಸ್ ಹೇಳ್ಕೊಡೋದಿಲ್ಲ, ನೀವೇ ಬರಿಬೇಕೆಲ್ಲ, ಅದನ್ನು ನೀವೇ ಕುತ್ಕೊಂಡು ಬರಿಬೇಕು. ಫಸ್ಟ್ ಅರ್ಥ ಮಾಡಿಕೊಂಡು ನೋಡಿದ್ರೆ ಒಂದ್ಸತಿ ಬರೆದ್ಬಿಡಿ, ದಟ್ ಇಸ್ ಸಫಿಷಿಯೆಂಟ್. ನೀವು ಯಾವತ್ತೂ ಮರೆಯೋದೇ ಇಲ್ಲ. ಬರೀ ಮಕ್ಕಳೇನು ಗೊತ್ತಾ, ಬರೀ ಅದೊಂದು ಕಾಲೇಜಲ್ಲಿ ಒಂದು ದೊಡ್ಡ ಬುಕ್ ಇಲ್ಲ ಯಾವುದೋ ಒಂದು ಬುಕ್ಕಲ್ಲಿ ಕೊಟ್ಟಿರ್ತಾರೆ, ದೊಡ್ಡ ಸ್ಟೆಪ್ಸ್ ಒಂದು ಪೇಜ್ ಬರ್ಸಿರ್ತಾರೆ, ಆ ಪೇಜ್ನ ಮಗ್ಗ ಮಾಡಿ 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 ಏನೋ ಭಯಾಟ್ ಮಾಡ್ತಾ ಇರ್ತೀವಿ ಕುತ್ಕೊಂಡು. ದಯವಿಟ್ಟು ಯಾವುದನ್ನು ನೀವು ಮಾಡಿಸ್ಬೇಕು, ಬೈ ಹಾರ್ಟ್ ಎಲ್ಲ ಮಾಡಿಸ್ಬೇಕಾಗಿಲ್ಲ, ಆರಾಮಾಗಿ ಬೈ ಹಾರ್ಟ್, ಓಕೆ, ಮಾಡಿಸ್ಬೇಕಾಗಿಲ್ಲ, ಅರ್ಥ ಮಾಡ್ಕೊಂಡ್ರೆ ಸಾಕು. ಜಸ್ಟ್ ರಿಮೆಂಬರ್ ಓನ್ಲಿ ಸಮ್ ಸ್ಟೆಪ್ಸ್, ರಿಮೈನಿಂಗ್ ಆಲ್ ಯು ಕ್ಯಾನ್ ಡೂ ಬೈ ಯುವರ್ ಸೆಲ್ಫ್. -q + q ಇದೆಯಾ, ಈಗ ಈ ಪಾಯಿಂಟಲ್ಲಿ ನಾನು ಫೈಂಡ್ ಮಾಡೋಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ. ಸೊ ಈ ಪಾಯಿಂಟ್ ಹತ್ರ 2 ಚಾರ್ಜಿಂದ ಇನ್ಫ್ಲೂಯೆನ್ಸ್ ಇರುತ್ತೆ ನೋಡಿ, ಇದು ಪ್ಲಸ್ ಇದೆಯಾ, ವಿ ಆಲ್ವೇಸ್ ಟೇಕ್ ಟೆಸ್ಟ್ ಪಾಸಿಟಿವ್ ಚಾರ್ಜ್. ಸೊ ನಾನು ನೆಗೆಟಿವ್ ತೊಗೊಂಡು ನೆಗೆಟಿವ್, ಆಗ ಡೈರೆಕ್ಷನ್ಸ್ ಹಿಂಗೆ ಉಲ್ಟಾ ಆಗುತ್ತೆ, ಅಷ್ಟು ಇನ್ನೇನು ಇಲ್ಲ. ಸೊ +q ಇಂದ +q, ಇದು ಪ್ಲಸ್ಸು ಇದು ಪ್ಲಸ್ಸು, ಸೊ ರಿಪಲ್ಷನ್ ಆಗುತ್ತೆ, ಸೊ ಈ ಕಡೆ ಪುಷ್ ಮಾಡುತ್ತೆ. ಅದು ಮೈನಸ್ಸು, ಇದು ಪ್ಲಸ್ಸು, ಅಟ್ರಾಕ್ಟ್ ಆಗುತ್ತೆ ಈ ಕಡೆ ಟುವರ್ಡ್ಸ್ ದಟ್, ಈ ರೀತಿ. ಓಕೆ, ಇದು ಪ್ಲಸ್ ಮೈನಸ್ ಆಯಿತಾ. ಒಂದು ದಿಸ್ ಈಸ್ ಟುವರ್ಡ್ಸ್ ದಿಸ್ ಡೈರೆಕ್ಷನ್, ದಿಸ್ ಈಸ್ ಟುವರ್ಡ್ಸ್ ದಿಸ್ ಡೈರೆಕ್ಷನ್. ಸೊ ವಾಟ್ ಈಸ್ ದ ಎಫೆಕ್ಟಿವ್ ಫೀಲ್ಡ್ ಎಟ್ ದಿಸ್ ಲೊಕೇಶನ್? ಈ ಕಡೆ ಬಂದು ಯಾರೋ ಒಂದು ಚೆನ್ನಾಗಿ ದಪ್ಪ ಇರೋ ಒಂದು ಚೆನ್ನಾಗಿ ಸ್ಟ್ರಾಂಗ್ ಇರೋ ಜಿಮ್ ಬಾಡಿ ನಿಮ್ಮನ್ನು ಎಳಿತಾ ಇದೆ. ಈ ಕಡೆ ಯಾರೋ ಪಾಪ ಸಣ್ಣಗಿರೋನು ಯಾರೋ ನಿಮ್ಮನ್ನ ಎಳಿತಾ ಇದ್ದಾನೆ. ಸೊ ಆಬ್ವಿಯಸ್ಲಿ ದ ನೆಟ್ ಎಫೆಕ್ಟ್ ಏನಾಗುತ್ತೆ, ಈ ಕಡೆ ಹೋಗ್ತಿರೋ ನೀವು. ಸೊ ದಟ್ ಈಸ್ ವಾಟ್ ಇಟ್ ಇಸ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ದಟ್ ಮೀನ್ಸ್ ನೆಟ್ ಫೀಲ್ಡ್ ಹಿಯರ್, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇರುತ್ತೆ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇರುತ್ತೆ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ +10 ತೊಗೊಂಡ್ರೆ, ಇಲ್ಲಿ ಒಂದು -4 ತೊಗೊಂಡ್ರೆ, +10 -4 ದಟ್ ಇಸ್ 6. ಟುವರ್ಡ್ಸ್ ದಿಸ್ ಈ ಕಡೆ ಇರುತ್ತೆ. ಅರ್ಥ ಆಯ್ತಾ? ಸೊ ಹೌ ವಿ ಗೋಯಿಂಗ್ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡಿಸ್ಲೊಕೇಶನ್? ದಟ್ ಈಸ್ E + q, ಈ ಕಡೆ ಇದೆ, -E - q ಬಿಕಾಸ್ ಇಟ್ ಇಸ್ ದಟ್ ಸೈಡ್. ಅಷ್ಟೇ ಫಾರ್ಮುಲಾ ಅಷ್ಟೇ, ಇಷ್ಟೇ ನೆನ್ಪಿಟ್ಕೊಂಡು ಮಕ್ಕಳು, ಇನ್ನೇನೂ ಇಲ್ಲ. ಅದಾದಮೇಲೆ ವಿ ನಾರ್ಮಲಿ ಹ್ಯಾವ್ ದಿಸ್ ಡಿಸ್ಟೆನ್ಸ್ 2a, ಆಲ್ ದ ಡಿಸ್ಟೆನ್ಸ್ ಆರ್ ಮೆಜರ್ ಫ್ರಮ್ ಸೆಂಟರ್. ಸಿನ್ಸ್ ವಿ ಆರ್ ಮೆಜರಿಂಗ್ ಡಿಸ್ಟೆನ್ಸ್ ಆಫ್ ದಿಸ್ +q ಫ್ರಮ್ ದ ಸೆಂಟರ್, ಇದು ಟೋಟಲ್ ಬಂದು, ಸೊ ದಿಸ್ ಪಾಯಿಂಟ್ ಇಸ್ ಟೇಕನ್ ದ ಡಿಸ್ಟೆನ್ಸ್ ಆಫ್ r. So if you want to find this distance, it is r minus a. Sorry, ಇದೆಷ್ಟು r ಅಲ್ವಾ ಇದು. If you want to find distance between the +q and the p, so ಇದು ಟೋಟಲ್ ಬಂದು r ಇರುತ್ತೆ. r ಅಲ್ಲಿ ಏನು ತೆಗೆದುಬಿಟ್ರೆ r minus a. So distance between +q and the point, the test positive charge, is this small distance, that is r minus a. That means +q ಮತ್ತು ಇದ್ರೆ r minus a, 1/4πε0. For timing I'll just keep it as k. ನೀವು 1/4πε0 ಬರೀರಿ, ನಾನು k ಅಂತ ಬರೀತಾ ಇದ್ದೀನಿ. ಓಕೆ, ಅದಾದಮೇಲೆ ಇಂಟು ಕೆ ಇಂಟು ಫೀಲ್ಡ್ ಫಾರ್ಮುಲಾ ಬಂದು ಚಾರ್ಜ್, ದಟ್ ಈಸ್ +q, ದಟ್ q ಡಿವೈಡೆಡ್ ಬೈ q, ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, ದಟ್ ಈಸ್ r minus a ದ ಹೋಲ್ ಸ್ಕ್ವೇರ್ ಬರುತ್ತೆ, ಮೈನಸ್ ಯು ನೀಡ್ ಟು ಫೈಂಡ್ ಡಿಸ್ಟೆನ್ಸ್ ಬಿಟ್ವೀನ್ ನಾವು ದಿಸ್ ಆ್ಯಂಡ್ ದಿಸ್ -q. ಇದು ಡಿಸ್ಟೆನ್ಸ್ ಏನಾಗಿದೆ ಈಗ, ಇದು ಬೇಸಿಕಲಿ ಇಫ್ ಇಟ್ ಈಸ್ r + a, ಸೊ ಇಟ್ ಇಸ್ ಬೇಸಿಕಲಿ r + a. ಸೊ 1/4πε0 into q divided by r plus a the whole square. Idu +q, idu -q. You don't have to put -q here again, because we got the sign by considering, we got this directions, one ee kade innondu ee kade ide alva. We got the direction by considering the sign only. Idu positive, therefore it is repulsion. Idu negative, therefore it is attraction. So idu ee kade jaasti ide, ee kade, I mean one kade ee kade ide, innondu ee kade ide. So opposite directions we are subtracting it. ಇಲ್ಲ ಸಮ್ ಬುಕ್ಸ್ ಏನೋ ಕೆಲವೊಂದು ಬುಕ್ಕಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದಿಲ್ ರೈಟ್ +q - q, ದಿಲ್ ರೈಟ್ ಪ್ಲಸ್ ಹಿಯರ್, ಬಟ್ ದಿಲ್ ಟೇಕ್ ಚಾರ್ಜ್ ಆಸ್ ನೆಗೆಟಿವ್ ಹಿಯರ್. ಸೊ +× -= ಅಂತ ಬರೀತಾರೆ. ಎನಿಥಿಂಗ್ ಇಸ್ ಫೈನ್, ಯಾವ ಥರ ಬೇಕಾದ್ರೂ ಮಾಡ್ಬೋದು. ಬಟ್ ಆಲ್ವೇಸ್ ನಾನು ಪ್ರಿಫರ್ ಮಾಡ್ತೀನಿ, ಐ ಆಲ್ವೇಸ್ ರೈಟ್ ನಾನು ಫಸ್ಟೇ ಡೈರೆಕ್ಷನ್ ಐಡೆಂಟಿಫೈ ಮಾಡಿಬಿಟ್ಟು ಮಾಡ್ತೀನಿ, ಬಿಕಾಸ್ ದಿಸ್ ಇಸ್ ಮೋರ್ ಈಸಿ ಫಾರ್ ಮೀ ಇನ್ ದ CET. ಬೋರ್ಡ್ ಎಕ್ಸಾಮಲ್ಲಿ ಓಕೆ, ಬಟ್ CETಯಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ.
ಸಬ್ಟ್ರಾಕ್ಟ್ ಮಾಡ್ತೀವಿ ಅಷ್ಟೇ. ದಿಸ್ ವೆರಿ ಸಿಂಪಲ್ ಮಕ್ಕಳು. ಇಷ್ಟಾದಮೇಲೆ ಇನ್ನೇನು ಇಲ್ಲ ಇದ್ರಲ್ಲಿ ಇಷ್ಟೇ ನೀವು ಎಕ್ಸಾಮ್ಗೆ ನೆನ್ಪಿಟ್ಕೊಬೇಕಾದ್ರೆ ಇಷ್ಟೇ ಡಯಾಗ್ರಾಮು ಇಷ್ಟು ನೆನ್ಪಿಟ್ಕೊಬೇಕು. ಇನ್ನು ಮಿಕ್ಕಿದೆಲ್ಲ ಸ್ಟೆಪ್ಸ್ ಎಕ್ಸಾಮಲ್ಲಿ ಹೋಗಿ ಮಾಡ್ಬೇಕು. ನೀವು ಪ್ರತಿಯೊಂದು ಸ್ಟೆಪ್ಸ್ನೂ ನೀವು ಏನೋ ಬರೆದು ಪ್ರಾಕ್ಟೀಸ್ ಮಾಡಿ ಬೈಹಾರ್ಟ್ ಮಾಡಿ ಏನೋ ಮಗ್ಗಪ್ ಮಾಡೋವೆಲ್ಲ ಬೇಕಾಗಿಲ್ಲ, ಇಷ್ಟೇ ನೆನ್ಪಿಟ್ಕೊಬೇಕು. ಸೊ ಆಬ್ವಿಯಸ್ಲಿ ಈಗ ಏನೇನಿರುತ್ತೆ ಇಲ್ಲಿ ಕೆ ಇದೆಯಲ್ವಾ, ಸೊ ದಿಸ್ ಆಲ್ಸೋ ಕೆ ಓನ್ಲಿ. ಕಾಮನ್ ತೊಗೊತೀನಿ, ಆ ಕ್ಯೂನು ಕಾಮನ್ ತೊಗೊತೀನಿ, 1/r-a², 1/r+a². ಅದನ್ನ ಸಿಂಪ್ಲಿಫೈ ಮಾಡಿದಾಗ ನಿಮಗೆ r+a²/r-a² ಬರುತ್ತೆ. a+b² ನಿಮಗೆ ಫಾರ್ಮುಲಾ 4ab ಡಿವೈಡ್ ಬೈ a+b ಇಂಟು a-ಗೆ a²-b² ಬರುತ್ತೆ. ಸಿಂಪಲ್, ದಟ್ಸ್ ಇಟ್. ನಾನು ಆಲ್ ಸ್ಟೆಪ್ಸ್ ಬರೆದಿದ್ದೀನಿ. ಐ ನಾಟ್ ರಿಪೀಟ್ ಆಲ್ ದೋಸ್ ಥಿಂಗ್ಸ್, ಐ ಹ್ಯಾವ್ ರಿಟನ್ ಆಲ್ ದೀಸ್ ಸ್ಟೆಪ್ಸ್ ಆಲ್ರೆಡಿ. ಸೊ ಇವೆಲ್ಲ ಸ್ಟೆಪ್ಸ್ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಟೆಪ್ಸ್ ನೋಡ್ಕೊಂಡು ಬರೀರಿ. ಈ ಕಾಮನ್ ತೊಗೊತೀನಿ, ಇದು 2 ಬರುತ್ತೆ, ಇದು ಇಲ್ಲಿ ಮೇಲೆ ಹೋಗುತ್ತೆ, ಇದು ಇಲ್ಲಿ ಮೇಲೆ ಬರುತ್ತೆ. ಸೊ LCM ತೊಗೊಂಡಾಗ a+b² a-b² ಫಾರ್ಮುಲಾ ಬಂದು 4ab. ಹೇಗೆ ಸರ್? a² b² + 2ab. ಆ್ಯಂಡ್ ಇದು ಅಷ್ಟೇ -a² - b². ಅದು ಆ್ಯಕ್ಚುಲಿ ಪ್ಲಸ್ ಇರುತ್ತೆ, ಬಟ್ ಮೈನಸ್ ತೊಗೊತೀವಲ್ವಾ, -2ab. ಸೊ ಇಫ್ ಐ ರಿಮೂವ್ ದ ಬ್ರ್ಯಾಕೆಟ್ ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. +2ab + 2ab 4ab ಬರುತ್ತೆ. ಅದು ಜನರಲ್ ಫಾರ್ಮುಲಾ. a+b into a-ಗೆ a² - b² ಬರುತ್ತೆ, ಇಸ್ ದ ಫಾರ್ಮುಲಾ. ಆ್ಯಂಡ್ ಇಸ್ ದ ಫಾರ್ಮುಲಾ ಗೋನ್ ಟು ಗೆಟ್, ದಟ್ ಈಸ್ 4ar into r² - a². We know already formula is that dipole moment is either of the charge and distance between them, that is 2a. ಸೊ ಇಲ್ಲೊಂದು a ಇದೆ. ಸೊ ಇದು ನಾನು 4ನ 2 into 2 ಅಂತ ಬರೀಬೋದು. ಸೊ ಬೇಸಿಕಲಿ ಇಟ್ ಈಸ್ q into 2a. ಒಂದು 2a ತೊಗೊತೀನಿ, ಇನ್ನೊಂದು 2 ಹಾಗೆ ಇರುತ್ತೆ. ದಟ್ ಈಸ್ ಬಿಕಮ್ಸ್ p, ಆ್ಯಂಡ್ 2 ಇದೆ 2p ಬರುತ್ತೆ ಇಲ್ಲಿ. ವಿಲ್ ಗೆಟ್ ಬೇಸಿಕಲಿ ಐ ಹ್ಯಾವ್ ಅಗೇನ್ ಸಿಂಪ್ಲಿಫೈಡ್, ಆರ್ ಯು ಕ್ಯಾನ್ ಸಿಂಪ್ಲಿಫೈ ಫಸ್ಟ್ r² ಕ್ಯಾನ್ಸಲ್ ಆಗುತ್ತೆ, r³ ಬರುತ್ತೆ ನಿಮಗೆ ಇಲ್ಲಿ. 4aq ಇದೆ ಅಲ್ವಾ, ದಟ್ ಯು ಗೋಂಟೆಡ್ q into a as p and you get 2p/r³. ದಿಸ್ ದ ಫಾರ್ಮುಲಾ. ಅರ್ಥ ಆಯ್ತಾ? ಸೊ ಅಗೇನ್, ಸೊ ಇದನ್ನು ನಾವು ಬೇಸಿಕಲಿ ಯು ಹ್ಯಾವ್ ಫಾರ್ ಆರ್ ಮಚ್ ಗ್ರೇಟರ್ ದನ್ ಎ. ಏನು ವಾಟ್ಸ್ ದ ಮೀನಿಂಗ್ ಆಫ್ ದಿಸ್? ಇದು r² - a² ಇದೆ ಅಲ್ವಾ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಆರ್ ವ್ಯಾಲ್ಯೂ ತುಂಬ ಜಾಸ್ತಿ ಇದೆ ಕಂಪೇರ್ ಟು ಎ. ಆ್ಯಂಡ್ ಫಸ್ಟ್ ಆಫ್ ಆಲ್ ನೀವೇನು ಸ್ಕ್ವೇರ್ ಮಾಡ್ತಾ ಇದ್ದೀರಾ? ಇಮ್ಯಾಜಿನ್ a is 0.02, r is 10. 10² - 0.02 the whole square. 10² is 100. 0.02 ನೀವು ಡಬಲ್ ಮಾಡಿದ್ರೆ, 0.02 into 0.02 ಮಾಡಿದ್ರೆ, ಈ ವ್ಯಾಲ್ಯೂ ಬಿಕಮ್ ಫರ್ದರ್ ಲೆಸ್. ಯಾವತ್ತೇ ಆಗಲಿ ಡೆಸಿಮಲ್ನ ಸ್ಕ್ವೇರ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಫರ್ದರ್ ಕಡಿಮೆ ಆಗುತ್ತೆ. ಈಗ 1/2 ಇದೆ, ಅರ್ಧ. 1/2 ಸ್ಕ್ವೇರ್ ಮಾಡಿದ್ರೆ 1/4 ಆಗುತ್ತೆ. ಇಟ್ಸ್ 1/4. 1/4 ಸ್ಕ್ವೇರ್ ಮಾಡಿದ್ರೆ 1/8 ಆಗುತ್ತೆ. ಸೊ ದ ವ್ಯಾಲ್ಯೂ ಆಲ್ವೇಸ್ ರೆಡ್ಯೂಸಸ್. ನಾನು 0.5² ಜಾಸ್ತಿ ಮಾಡಿದ್ರೆ 0.25 ಬರುತ್ತೆ, ಇನ್ನೂ ಕಡಿಮೆ ಆಗುತ್ತೆ. ಇವೆಲ್ಲ ತುಂಬ ಇಂಪಾರ್ಟೆಂಟ್, ಯು ಅಂಡರ್ಸ್ಟ್ಯಾಂಡ್ ಫಾರ್ ಸಾಲ್ವಿಂಗ್ CET ಕ್ವಶನ್ಸ್ ಅಂಡ್ ಆಲ್. ಫ್ರಾಕ್ಷನ್ಸ್ ಹೇಗಿರುತ್ತೆ, ವ್ಯಾಲ್ಯೂಮ್ ಆಗುತ್ತೆ. ಎನಿವೆ, ಸೊ ಅದನ್ನು ನಾವು ಇದನ್ನು a² ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. r⁴ ಬರುತ್ತೆ. r⁴ ಒಂದು 6 ಮತ್ತು r⁴ ಕ್ಯಾನ್ಸಲ್ ಆದರೆ r³ ಬರುತ್ತೆ. ಸೊ ವಿ ಹ್ಯಾವ್ r³ ಹಿಯರ್, ದಟ್ಸ್ ಇಟ್. ಈ ರೀತಿ ಅದೇ ಈ ಆಕ್ಸಿಯಲ್. ಅದೇ ರೀತಿ ನಾವು ಈಕ್ವಟಲ್ ಹೋದಾಗ ಸಿಂಪಲ್ ಅಗೇನ್ ಮಕ್ಕಳು ಈಕ್ವಟಲಲ್ಲಿ. ಸೊ ವಿ ಹ್ಯಾವ್ ಟು ಅಗೇನ್ ಸಿಂಪಲ್ -q + q ಇರುತ್ತಾ. ಸೊ ಡಿಸ್ಟೆನ್ಸ್ ಇದು 2a, which take r somewhere point here perpendicular to this. Again, due to this it pushes +q ಇಂದ ಪುಷ್ ಮಾಡ್ತಾ ಹಿಂಗೆ ಮೈನಸ್ ಅಟ್ರಾಕ್ಟ್ ಮಾಡುತ್ತಾ. ಸೊ ಅಂದರೆ ಹಿಂಗೊಂದು ಫೋರ್ಸ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ +q, ಹಿಂಗೊಂದಿದೆ. ಆ್ಯಂಡ್ ಸಮ್ ಆ್ಯಂಗಲ್ ಇಸ್ ಅ ಥೀಟಾ. ಇದು ಬೇಸಿಕಲಿ ಇಟ್ಸ್ ಗೋಯಿಂಗ್ ಟು ಫಾರ್ಮ್ ಕೈಂಡ್ ಆಫ್ ಐಸೋಸ್ಲೆಸ್ ಟ್ರಯಾಂಗಲ್, ಆರ್ ಯು ಕ್ಯಾನ್ ಸೇ ಇಲ್ಲಿ ಆ್ಯಂಗಲ್. ಓಕೆ, ಥೀಟಾ ಅಂತ ಒಂದು ತೊಗೊಳ್ಳಿ, ನಾಟ್ ಎ ಪ್ರಾಬ್ಲಮ್ ಆ್ಯಕ್ಚುಲಿ ಬೇಸಿಕಲಿ. So it is 90 degree, it will be there, and this will be equal to this. So it is 2a, it is. Yeah, these angles also will be equal. I'm true, and trigonometry prove ಮಾಡ್ತಾ ಇದ್ದೀನ. Okay, not required. Okay, +q - q ಇರುತ್ತೆ. ಸೊ ಇದರದ ಆ್ಯಂಗಲ್ ನಾವು ಥೀಟಾ ಅಂತ ತೊಗೊಳ್ಳೋಣ. ಲೆಟ್ಸ್ ಟೇಕ್ ಥೀಟಾ ಓನ್ಲಿ. ಓಕೆ, ಸೊ ಇದರ ರಿಸಲ್ಟೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ಅಗೇನ್ ಇಂಡಿವಿಜುವಲಿ ವಿ ಕ್ಯಾನ್ ಟೇಕ್ ದಿಸ್ ಒನ್. ಸೊ ಲೆಟ್ ಅಸ್ ಟೇಕ್ ದಿಸ್ ಆ್ಯಂಗಲ್ ಆಸ್ ಸಮಥಿಂಗ್ ಫೈ ಅಂತ. ವಿಲ್ ಟೇಕ್ ದಿಸ್ ಆಸ್ ಥೀಟಾ. ದೀಸ್ 2 angles will be equal. ಯಾಕೆ ಈಕ್ವಲ್ ಇರುತ್ತೆ? ಅಗೇನ್ ವಿ ಕ್ಯಾನ್ ಯೂಸ್ Z shape and all these things. There is something called corresponding angles are equal, and you can have Z shape, alternate angles are equal, and these 2 angles are equal because the isosceles triangle. ಅವೆಲ್ಲ ನಂಗೆ ಬೇಕಾಗಿಲ್ಲ. ಇದು ಆ್ಯಂಗಲ್ ಥೀಟಾ, ಇದು ಆ್ಯಂಗಲ್ ಥೀಟಾ ಈಕ್ವಲ್ ಆಗಿರುತ್ತೆ. ಆ್ಯಂಡ್ ಸೊ ಇದು ರಿಸಲ್ಟೆಂಟು. ಸೊ ನಾವೇನು ಮಾಡ್ತೀವಿ ಈಗ, ಆಲ್ರೆಡಿ ರಿಟರ್ನ್ ನೈಸ್ಲಿ. ಓಕೆ, ಸೊ ಇದು +q, ಇದು -q. ಇದು ರಿಸಲ್ಟೆಂಟು ಹಿಂಗಿರುತ್ತೆ. ಸೊ ರಿಸಲ್ಟೆಂಟ್ ಆಫ್ E + q ಹ್ಯಾಸ್ 2 components. ಯಾವುದೇ ಒಂದು ಫೋರ್ಸ್ ಹಿಂಗಿದ್ದರೆ ಆ ಫೋರ್ಸ್ಗೆ 2 ಕಾಂಪೊನೆಂಟ್ ಆಗಿ ನಾವು ಸ್ಪ್ಲಿಟ್ ಮಾಡ್ಬೋದು. ಕಾಂಪೊನೆಂಟ್ಸ್, ಫೋರ್ಸ್ ಕಾಂಪೊನೆಂಟ್ಸ್. ಸೊ ಟುವರ್ಡ್ಸ್ ದ ಆ್ಯಂಗಲ್ cos θ ಇರುತ್ತೆ, ಅವೇ ಫ್ರಮ್ ದ ಆ್ಯಂಗಲ್ sin θ ಇರುತ್ತೆ. ನೆನ್ಪಿಟ್ಕೊಳ್ಳಿ.
ಸಿಂಪಲ್. ಇದು ಇದು ಇ ಪ್ಲಸ್ ಕ್ಯೂ ಸೈನ್ ಟೀಟಾ, ಇದು ಟೀಟಾ ಆಗಿರೋದ್ರಿಂದ ಇದು ಇ ಪ್ಲಸ್ ಕ್ಯೂ ಕಾಸ್ ಟೀಟಾ. ಅದೇ ರೀತಿ ಇಲ್ಲಿ ಮೈನಸ್ ಕ್ಯೂ ಇದೆ, ಸೊ ಇಲ್ಲಿ ಇ ಪ್ಲಸ್ ಕ್ಯೂ ಕಾಸ್ ಟೀಟಾ ಬರುತ್ತೆ. ಇದನ್ನು ಸ್ಪ್ಲಿಟ್ ಮಾಡಿದಾಗ ಎರಡು ಕಾಂಪೊನೆಂಟ್, ಒಂದು ಇಂಗ್ ಕಾಂಪೊನೆಂಟು, ಇನ್ನೊಂದು ಇಂಗ್ ಕಾಂಪೊನೆಂಟು. ನೀವು ನೋಟಿಸ್ ಮಾಡಿ, ಇದನ್ನು ಸ್ಪ್ಲಿಟ್ ಮಾಡಿದ್ರೆ ಒಂದು ಕಾಂಪೊನೆಂಟ್ ಲೈಕ್ ದಿಸ್, ಒನ್ ಕಾಂಪೊನೆಂಟ್ ಲೈಕ್ ದಿಸ್. ಇದನ್ನು ಸ್ಪ್ಲಿಟ್ ಮಾಡಿದಾಗ ಒನ್ ಕಾಂಪೊನೆಂಟ್ ಲೈಕ್ ದಿಸ್, ಒನ್ ಕಾಂಪೊನೆಂಟ್ ಲೈಕ್ ದಿಸ್. ಸೊ ಈ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ಸ್ ಇದೆಯಲ್ಲ, ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ಸು ಅವೆರಡು ಕ್ಯಾನ್ಸಲ್ ಆಗುತ್ತೆ. ಏನಂತಕ್ಕೆ ಕ್ಯಾನ್ಸಲ್ ಆಗುತ್ತೆ ಸರ್ ಅಂತ ಹೇಳಿದ್ರೆ, ಬಿಕಾಸ್ ದೇ ವಿಲ್ ಬಿ ಈಕ್ವಲ್ ಆ್ಯಂಡ್ ದಿಲ್ ಗೆಟ್ ಕ್ಯಾನ್ಸಲ್. ಬಿಕಾಸ್ ಏನಂತಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಅಗೇನ್ ವಿ ಕ್ಯಾನ್ ಫೈಂಡ್ ಅ ಮ್ಯಾಗ್ನಿಟ್ಯೂಡ್ ಆಲ್ಸೋ. ನಾವೀಗ ಇಫ್ ಯು ವಾಂಟ್ ಟು ಫೈಂಡ್ ಅ ಮ್ಯಾಗ್ನಿಟ್ಯೂಡ್ ವಿ ಕ್ಯಾನ್ ಫೈಂಡ್ ಇಟ್. ಈಗ ಸೊ ಇದು ಹೇಗೆ ಬಂತು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್? ಬಿಕಾಸ್ ದಿಸ್ ಇಸ್ 2a, this is a and a. The distance, we always take measure distances from the center to a point where you're finding the field, and that we take it as always r. So by using right angle theorem, right angle triangle, this is a, this is r, this is root of r square plus a square. Pythagoras theorem. This is r square plus a square ಆಗಿರುತ್ತೆ. So if I want to find electric field due to plus q, I mean here plus q ಇಂದ ಇಲ್ಲಿ ಎಷ್ಟಿರುತ್ತೆ? That's nothing but k, the charge q, divided by distance between the charge and the point, that is this, that is root of r square plus a square, ಅದರದ್ದು ಸ್ಕ್ವೇರ್ ಅಲ್ವಾ? ಮೈನಸ್ ಕ್ಯೂ ಏನಾಗಿರುತ್ತೆ? ಅದು k ಇಂಟು ಕ್ಯೂ, ಅಫ್ಕೋರ್ಸ್ ಮೈನಸ್ ಕ್ಯೂ ಬರುತ್ತೆ, ವಿ ಆರ್ ಟೇಕಿಂಗ್ ದ ಮ್ಯಾಗ್ನಿಟ್ಯೂಡ್, ಆ್ಯಂಡ್ ರೂಟ್ ಆಫ್ r square plus a square ಅದರದ್ದು ಸ್ಕ್ವೇರ್. ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ಬೋತ್ ಆರ್ ಸೇಮ್ ಅಲ್ವಾ? ಅರೆ ಫಸ್ಟ್ ಆಫ್ ಆಲ್ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆಯಲ್ವಾ ಹೇಳೋದನ್ನು, ಬರೀ ಸೈನ್ ಚೇಂಜ್ ಇದೆ. ಸೊ ಆಬ್ವಿಯಸ್ಲಿ ಸೈನ್ ಚೇಂಜ್ ಇರೋದ್ರಿಂದ ಇದು ಒಂದು ಹಿಂಗೆ ಹೋಗ್ತಾ ಇದೆ, ಒಂದು ಹಿಂಗೆ ಬರ್ತಾ ಇದೆ. ಒಂದು ವೇಳೆ ಇದು ಪ್ಲಸ್ ಆಗಿದ್ರೆ ಇದು ಹಿಂಗೆ ಪುಷ್ ಮಾಡ್ತಾ ಇತ್ತು ಮೇಲೆಗಡೆ, ಸೊ ಇಟ್ಸ್ ಮೈನಸ್ ಅಲ್ವಾ? ಸೊ ದೇರ್ ಫಾರ್ ದಿಸ್ ಇಸ್ ಲೈಕ್ ದಿಸ್ ಆ್ಯಂಡ್ ದಿಸ್ ಇಸ್ ಲೈಕ್ ದಿಸ್. ಅರ್ಥ ಆಯ್ತಾ? ಸೊ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ. ಸೊ ಇದಕ್ಕೆ ನನಗೆ ಕಾಸ್ ಥೀಟಾ ಆ್ಯಡ್ ಮಾಡಿ, ದಟ್ ಬಿಕಮ್ಸ್ ಹಾರಿಜಾಂಟಲ್ ಕಾಂಪೊನೆಂಟ್ಸ್. ಫಾರ್ ದಿಸ್ ಇಫ್ ಐ ಆ್ಯಡ್ ಸೈನ್ ಥೀಟಾ, ದೇ ವಿಲ್ ಬಿಕಮ್ ವರ್ಟಿಕಲ್ ಕಾಂಪೊನೆಂಟ್ಸ್, ಸೈನ್ ಥೀಟಾ. ಸೊ ಇವೆರಡು ಸೇಮ್ ಇರೋದ್ರಿಂದ ವರ್ಟಿಕಲ್ ಕಾಂಪೊನೆಂಟ್ಸ್ ಆಪೋಸಿಟ್ ಡೈರೆಕ್ಷನ್, ನೋಡಿ ಇದು ಹಿಂಗಿದೆ, ಇದು ಹಿಂಗಿದೆ, ಎರಡು ಕ್ಯಾನ್ಸಲ್ ಆಗುತ್ತೆ. ಬರೀ ಹಾರಿಜಾಂಟಲ್ ಕಾಂಪೊನೆಂಟ್ಸ್ ಆ್ಯಡ್ ಅಪ್ ಆಗುತ್ತೆ. ಇ ಪ್ಲಸ್ ಕ್ಯೂ ಟೀಟಾ, ಇ ಪ್ಲಸ್ ಕ್ಯೂ ಇದೆಲ್ಲ ಇದ್ರ ಕಾಸ್ ಥೀಟಾ ಕಾಂಪೊನೆಂಟು, ಇ ಮೈನಸ್ ಕ್ಯೂ ಇದ್ರ ಕಾಸ್ ಥೀಟಾ ಕಾಂಪೊನೆಂಟ್, ಎರಡು ಆ್ಯಡ್ ಅಪ್ ಆಗುತ್ತೆ. ಸೊ ದಟ್ ಮೀನ್ಸ್ ವಾಟ್, ಯು ವಿಲ್ ಹ್ಯಾವ್ ಇಟ್ಸ್ ಕಾಸ್ ಥೀಟಾ ಕಾಂಪೊನೆಂಟ್, ಇದ್ರದ್ದು ಕಾಸ್ ಥೀಟಾ ಕಾಂಪೊನೆಂಟ್ ಎರಡು ಆ್ಯಡ್ ಆಗುತ್ತೆ. ಸೈನ್ ಹಾಕ್ಬೇಡಿ ಇಲ್ಲಿ, ಎಂತಕ್ಕೆ? We have got the direction by using plus and minus only. So again you don't have to put the plus and minus ಅಂತ. ನೆಕ್ಸ್ಟ್ ಎರಡನ್ನ ಆ್ಯಡ್ ಮಾಡಿದಾಗ 2 times ಬರುತ್ತೆ. ಅದನ್ನ ಸೇಮ್ ಥಿಂಗ್, ಪ್ಲಸ್ ಕ್ಯೂ ಎರಡನ್ನ ಆ್ಯಡ್ ಮಾಡಿ ಯು ಕ್ಯಾನ್ ರೈಟ್ ಟ್ವೈಸ್ ಅಂತ ಬರಿಬೋದು. ದೆನ್ ವಾಟ್ ಎವರ್ ಯು ಹ್ಯಾವ್ ಕಾಸ್ ಥೀಟಾ, ಯು ಹ್ಯಾವ್ ಟು ಗೆಟ್ ದ ಕಾಸ್ ಥೀಟಾ ಫ್ರಮ್ ದಿಸ್ ಫಾರ್ಮುಲಾ. ಕಾಸ್ ಥೀಟಾ ಏನಾಗುತ್ತೆ ಇಲ್ಲಿ? ಕಾಸ್ ಥೀಟಾ. ಸೊ ಇದು ಟೀಟಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ದಿಸ್ ಆಲ್ಸೋ ವಿಲ್ ಬಿ ಟೀಟಾ. ಸೊ ಕಾಸ್ ಥೀಟಾ ಅಂತ ಹೇಳಿದ್ರೆ ಏನು? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, a divided by root of r square plus a square. So this becomes a divided by root of r square plus a square. So something into root, that becomes 3 power 2. Something ಅಂದರೆ 1, root ಅಂತ ಹೇಳಿದ್ರೆ ನಾವು ಹಾಫ್ ಅಂತ ಬರೀಬೋದು. ಹಾಫ್ ಪ್ಲಸ್ 1 3/2, 3/2 ಬರುತ್ತೆ. ಅಗೇನ್ ಫಾರ್ a much greater than r, ಶಾರ್ಟ್ ಡೈಪೋಲ್ಸ್, ಯು ಕ್ಯಾನ್ ನೆಗ್ಲೆಕ್ಟ್ ದ a, ದೆನ್ r ಸ್ಕ್ವೇರ್ ಹೋಗುತ್ತೆ, r ಕ್ಯೂಬ್ ನಿಮ್ಗೆ ಸಿಗುತ್ತೆ ಇಲ್ಲಿ. ಸೊ ಸೇಮ್ ಥಿಂಗ್ ರಿಟರ್ನ್ r ಕ್ಯೂಬ್ ಬರುತ್ತೆ ಇಲ್ಲಿ. And numerically you have 2a into q, that becomes p, and p divided by r square plus a square. ಈ ಥರ ಫಾರ್ಮುಲಾ ಬರುತ್ತೆ. ಸೊ ಯು ಕ್ಯಾನ್ ನೆಗ್ಲೆಕ್ಟ್ ದಟ್ a square, you will get r cube directly, p divided by r cube. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಎರಡು ಡೆರಿವೇಷನ್ಸು ಬೋರ್ಡ್ ಎಕ್ಸಾಮ್ಗೆ ಇಂಪಾರ್ಟೆಂಟು. ಸಿ ಇ ಟಿಯಲ್ಲಿ ಕೂಡ ಎಸ್ಪೆಷಲಿ ಈ ಟಾಪಿಕ್ ಮೇಲೆ ಅಟ್ಲೀಸ್ಟ್ ಒಂದು PYQ ಚೆಕ್ ಮಾಡಿದ್ರೆ ಒಂದು 3-4 ಸರಿ ಕ್ವಶನ್ ಕೇಳಿದ್ದಾರೆ. ದಟ್ ಈಸ್ ಆಕ್ಸಿಯಲ್ ಇಕ್ವೇಟೋರಿಯಲ್. ಇಲ್ಲಿ ನೋಟಿಸ್ ಮಾಡ್ಬೋದು, ಫಾರ್ ಆಕ್ಸಿಯಲ್ ಪ್ಲೇನ್ ತಗೊಂಡ್ರೆ ನಾವು, ಓಕೆ ಫೈನ್. ಸೊ ಯುವರ್ ನೆಟ್, ಓಕೆ ಡೈಪೋಲ್ ತಗೊಂಡ, ಈಗ ಡೈಪೋಲ್ ತಗೊಂಡ್ರೆ ಫಾರ್ ಆಕ್ಸಿಯಲ್ ಪ್ಲೇನ್, ಯಾವ ಆಕ್ಸಿಯಲ್ ಪಾಯಿಂಟ್ ಯಾವುದೇ ತೊಗೊಂಡ್ರು ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬಂದು, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ವಾ, ಇಟ್ ವಿಲ್ ಬಿ ಅಲಾಂಗ್ ದ ಡೈರೆಕ್ಷನ್. ಈಗ ಮೈನಸ್ ಕ್ಯೂ ಇದೆಯಲ್ವಾ, ಪ್ಲಸ್ ಕ್ಯೂ ಇದೆಯಲ್ವಾ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಅಲಾಂಗ್ ದ ಲೈನ್. ಆ್ಯಂಡ್ ಡೈಪೋಲ್ ಮೂಮೆಂಟ್ ಈ ಥರ ಪಿ ಅಂತಿದ್ರೆ ಅದೇ ಡೈರೆಕ್ಷನಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇರುತ್ತೆ ಇನ್ ಕೇಸ್ ಆಫ್ ಆಕ್ಸಿಯಲ್. ಇನ್ ಕೇಸ್ ಆಫ್ ಈಕ್ವಟೋರಿಯಲ್, ಈ ಪರ್ಪೆಂಡಿಕ್ಯುಲರ್ ಲೈನಲ್ಲಿ ಒಂದು ವೇಳೆ
P ಈ ಕಡೆ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಂದು ಈ ಕಡೆ ಇರುತ್ತೆ. ಸೊ E axial is basically opposite, both are opposite. E axial is negative of E equatorial, not just negative, it's also, you can notice that for axial we have 2, for equatorial we don't have 2, see 2 illa illi andre enu idrardu twice is nothing but E axial, idrardu twice E 2 times of E equatorial is E axial. Not just that, it's also negative. ಯಾಕೆ ನೆಗೆಟಿವ್? ನೀವೀಗ ಈಕ್ವಟೋರಿಯಲ್ ತೊಗೊಂಡ್ರೆ ನೋಡಿ, ಡೈಪೋಲ್ ಮೂಮೆಂಟ್ ಹೆಂಗಿದೆ, ಮೈನಸ್ ಇಂದ ಪ್ಲಸ್ ಇದೆ, ಈ ಥರ ಇದೆ ಡೈರೆಕ್ಷನ್, ಈ ಥರ ಇದೆ, ಇದು ಡೈರೆಕ್ಷನ್ನು. ಬಟ್ ನೆಟ್ ಫೀಲ್ಡ್ ಬಂದು ಈ ಡೈರೆಕ್ಷನ್ ಇದೆ, ಆಪೋಸಿಟ್ ಟು ಈಚ್ ಅದರ್. ಬಟ್ ಇಫ್ ಇಟ್ ಟೇಕ್ ಆಕ್ಸಿಯಲ್, ಡೈಪೋಲ್ ಮೂಮೆಂಟ್ ಬಂದು ಎಲ್ಲಿಂದ ಇದೆ, ಮೈನಸ್ ಇಂದ ಪ್ಲಸ್ ಅವ್ರಿಗೆ, ಪಿ ಈ ಥರ ಇದೆ. ನೆಟ್ ಎಲ್ಲಿ ನೋಡಿ, ಇದು ಕಡಿಮೆ, ಇದು ಜಾಸ್ತಿ, ನೆಟ್ ಫೀಲ್ಡ್ ಈ ಕಡೆ ಇದೆ, ಅರ್ಥ ಆಯ್ತು? ಸೊ ಬೋತ್ ಆ್ಯಂಡ್ ಸೇಮ್ ಡೈರೆಕ್ಷನ್, ಸೊ ಇಟ್ಸ್ ಪಾಸಿಟಿವ್. ಈ ಕ್ವಶನ್ 4-5 ಸತಿ CET ಕೇಳಿದ್ದಾರೆ ನಿಮ್ಮ. ಈಗ ದೇ ಕ್ಯಾನ್ ಆಸ್ಕ್ ಇವನ್ ಇನ್ MCQs ಆಲ್ಸೋ, ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ಈಗ we will take dipole, keep it in the electric field. ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಆ ಡೈಪೋಲ್ದೇ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಅದನ್ನು ತೊಗೊಂಡೋಗಿ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಡ್ತಾ ಇದ್ದೀರಾ. ಸೊ ಬೇಸಿಕಲಾಗಿ ಏನಾಗುತ್ತೆ, ಬೇಸಿಕಲಿ ಇದೆ ಟು ಎಲೆಕ್ಟ್ರಿಕ್ ಫೀಲ್ಡ್, ದೇರ್ ಮೇ ಬಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ದೇರ್ ಮೇ ಬಿ ಫೋರ್ಸ್ ಆಫ್ ರಿಪಲ್ಷನ್. ದೇರ್ ಮೇ ಫೋರ್ಸ್ ಆಫ್ ಅಟ್ರಾಕ್ಷನ್, ಫೋರ್ಸ್ ಆಫ್ ರಿಪಲ್ಷನ್. ವಾಟ್ ಐ ಆಮ್ ಸೇಯಿಂಗ್ ಇಸ್, when dipole is kept in an, in an electric field, it experiences a kind of force. What is the force that's going to experience? Let's check out here now, okay? So what is the force you're going to experience? Let's keep a dipole in this case now. This is electric field. So ee kada hogta ide anta line nodi, idu positive, idu ee kada negative. So that means it's going like this from positive to negative. That's the meaning of this. Artha aita? So on the plus q, ಇನ್ನೊಂದು ಬಂದು minus q. So it is going in this direction, the electric field. I'm going to keep a dipole in this. ಈಗ ಡೈಪೋಲ್ ಏನಾಗುತ್ತೆ, ಡೈಪೋಲ್ ಟು ಒಂದು ಪ್ಲಸ್ ಇರುತ್ತೆ, ಡೈಪೋಲ್ ಟು ಒಂದು ಮೈನಸ್ ಇರುತ್ತೆ. Therefore what happened basically, so this plus will always get attracted towards where minus, this minus will attract towards the plus. ಏನಾಗುತ್ತೆ ಈಗ ನೋಡಿ, ಫಸ್ಟ್ ಆಫ್ ಆಲ್ ಇಟ್ಸ್ ಕೆಪ್ಟ್ ಅಟ್ ಸರ್ಟನ್ ಆ್ಯಂಗಲ್, ಹಿಂಗೆ ಇಟ್ಟಿರ್ತೀವಿ. ಹಿಂಗೆ ಈ ಕಡೆ ಅಟ್ರಾಕ್ಷನ್ ಮಾಡಿದಾಗ ಏನಾಗುತ್ತೆ, ದಿಸ್ ಸಿ ಸಮನ್ ಇಸ್ ಟ್ರೈಂಗ್ ಟು ಪುಲ್ ಲೈಕ್ ದಿಸ್, ಸಮನ್ ಇಸ್ ಟ್ರೈಂಗ್ ಟು ಪುಲ್ ದಿಸ್, ಈ ಕಡೆಯಿಂದ ಹಿಂಗೆ ಎಳಿತಾ ಇದ್ದೀವಿ, ಇದನ್ನು ಈ ಕಡೆಯಿಂದ ಹೀಗೆ ಎಳಿತಾ ಇದ್ದೀವಿ, ಆಗೇನಾಗುತ್ತೆ, ಇದು ಹಿಂಗೆ ಟರ್ನ್ ಆಗುತ್ತೆ. ಸೊ ದ ಡೈಪೋಲ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಟಾರ್ಕ್, dipole will experience a torque. So whenever a dipole is kept in a uniform electric field, it will experience a torque. So I think idunu serial question kelidare, when a dipole is kept in uniform or non-uniform. Uniform ಅಲ್ಲಿ ಬರೀ ಟಾರ್ಕ್ ಮಾತ್ರ ಇರುತ್ತೆ, non-uniform ಅಲ್ಲಿ ಟಾರ್ಕು ಇರುತ್ತೆ ಪ್ಲಸ್ ಲೀನಿಯರ್ ಡಿಸ್ಟೆನ್ಸ್ ಟ್ರಾವೆಲ್ ಆಗುತ್ತೆ. ಸೊ ಲೈಕ್ ದಿಸ್ ಓನ್ಲಿ ಅಪ್ಲಿಕೇಶನ್. ಐ ಥಿಂಕ್ ಈವನ್ ಈಗ ಅದು ಅರ್ಲಿಯರ್ CET, ನೌಡೇಸ್ MCQs ಇಂಟ್ರೊಡ್ಯೂಸ್ ಆಗಿದೆ ಅಲ್ವಾ, ನಾವು ಯಾವ ಬೋರ್ಡ್ಸಲ್ಲಿ MCQs ಇದೆ, ಅದನ್ನ ಬೋರ್ಡಲ್ಲೇ ಕ್ವಶನ್ಸ್ ಕೇಳ್ತಾರೆ, ಇದನ್ನು ಸಿಂಪಲ್ ಥಿಯರಿ ಕ್ವಶನ್ಸ್ MCQsಗೆ, ಅದನ್ನೆಲ್ಲ ಅದನ್ನ MCQsನ ಅಲ್ಲಿ ಕವರ್ ಇಟ್ ಇನ್ ದ MCQs ಸೆಷನ್. ಅರ್ಥ ಆಯ್ತಾ? ಸೊ ಇಟ್ ಎಕ್ಸ್ಪೀರಿಯನ್ಸ್ ಅ ಟಾರ್ಕ್. ಹೌ ಡು ಫೈಂಡ್ ಅ ಟಾರ್ಕ್ ಇಸ್ ಈಕ್ವಲ್ ಟು, ಟಾರ್ಕ್ ಹೇಗೆ ಫೈಂಡ್ ಮಾಡ್ತಾರೆ, ಟಾರ್ಕ್ ಇಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ದ ಡೆಫಿನೇಷನ್ ಆಫ್ ಟಾರ್ಕ್ ಅಂದ್ರೆ ಏನು, ಟಾರ್ಕ್ ಇಸ್ ಸಮಥಿಂಗ್ ವಿಚ್ ರೊಟೇಟ್ಸ್. ಟಾರ್ಕ್ ಅಂದ್ರೆ ಏನು, ಇಟ್ಸ್ ಅ ರೊಟೇಷನಲ್ ಫೋರ್ಸ್, ಸಮಥಿಂಗ್ ರೊಟೇಟ್ಸ್ ಲೈಕ್ ದಿಸ್, ದಟ್ಸ್ ಟಾರ್ಕ್. ಸೊ ಈಗ ರೊಟೇಟ್ ಆಗ್ತಾ ಇದೆ, ಟಾರ್ಕ್ ಇದೆ ಇಲ್ಲಿ. ಸೊ ಈಗ ಹೌ ಡು ಫೈಂಡ್ ಟಾರ್ಕ್, ಟೌ ಇಸ್ ಈಕ್ವಲ್ ಟು force into the either of the force, since both are equal, so either of the force into perpendicular distance between them. ಯಾವುದೋ ಒಂದು ಫೋರ್ಸ್ F ಅಂತ ತಗೋಣ, you have to find this distance, ಅಂದರೆ perpendicular distance, ಈ ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ if this theta, if the distance is 2a or something like we can call it as 2a ಅಂತ ತಗೋಣ basically. So if you want to find this distance, that is 2a sin theta, 2a sin theta ಬರುತ್ತೆ perpendicular distance. So F is nothing but E into Q. So basically it is E into Q into 2A into sin theta barutte. And you already know Q into 2 is nothing but P. That is nothing but P is sin theta. The formula is. And well, theory, if they ask you to derive this for 3 mark in the board exam, I already diagram bariri. Torque definition by torque is force into perpendicular, either of the force into perpendicular distance between them. There is a one force like this, there is a one force like this, and distance between them is what? This is a perpendicular distance. This is 2a, this is 2a sin theta. So that is how it is. We're going to get PA into sin theta. This is basically
This is nothing but a scalar product, P into E. Scalar product ಅಂದರೆ ಸಿ ಎರಡು ಸ್ಕೇಲಾರ್ಸು ಅವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಕೂಡ ಸ್ಕೇಲಾರ್, ಸಾರಿ ಎರಡು ವೆಕ್ಟರು ಆ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಕೂಡ ವೆಕ್ಟರ್. ದಟ್ಸ್ ಕಾಲ್ಡ್ ಎಸ್ ಬೇಸಿಕಲಿ ಯುವರ್ ವೆಕ್ಟರ್ ಪ್ರಾಡಕ್ಟ್. ಅರ್ಥ ಆಯ್ತಾ? ಸೊ ದಟ್ ಈಸ್ ವೇರ್ ಯುವರ್ ಲೆಫ್ಟ್ ಹ್ಯಾಂಡ್ ಫ್ಲೆಮಿಂಗ್ಸ್ ಲಾ, ರೈಟ್ ಹ್ಯಾಂಡ್ ಫ್ಲೆಮಿಂಗ್ಸ್ ಲಾ, ಲೆಫ್ಟ್ ಹ್ಯಾಂಡ್ ಫ್ಲೆಮಿಂಗ್ಸ್ ಲಾ, and you know that you have rule, left hand Fleming's rule, not law, right hand Fleming's rule and left hand Fleming's rule, and you have that right hand screw rule. ಇವೆಲ್ಲ ಎಲ್ಲಿಂದ ಬರುತ್ತೆ ಗೊತ್ತಾ? ಇವೆಲ್ಲ ಬರೋದು ಇದರಿಂದನೇ, ಟಾರ್ಕ್ ಈ ಥರ. ಐ ಮೀನ್ when two forces are multiplied, you will get a one more force which also has a direction. That direction is perpendicular to these two forces. That is only vector product. ನಾನು ಜಾಸ್ತಿ ಹೇಳೋದಿಲ್ಲ. ವಿಲ್ ಡಿಸ್ಕಸ್ ದ್ಯಾಟ್ ಇನ್ ದ ಮ್ಯಾಥಮೆಟಿಕ್ಸ್. ಓಕೆ, ನೆಕ್ಸ್ಟ್. ಸೊ ದಿಸ್ ಇಸ್ ಅಬೌಟ್, ಇಲ್ಲಿ ನಾವೇನು ಕಲ್ತ್ರಿ, ವಿ ಡಿಸ್ಕಸ್ ಅಬೌಟ್ ಆಲ್ ರಿವಿಷನ್ ಮಾಡ್ಕೊಳ್ಳಿ ಏನು ಕಲ್ತ್ರಿ ಅಂದ್ಬಿಟ್ಟು. ಚಾರ್ಜ್ ಅಂದರೆ ಏನು, ಚಾರ್ಜ್ ಪ್ರಾಪರ್ಟೀಸ್ ಅಂದರೆ ಏನು, ಕೂಲಂಬ್ಸ್ ಲಾ ಅಂದರೆ ಏನು, ಅದಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಏನು, ಅದರ ಫಾರ್ಮುಲಾಸು, ಡೆಫಿನೇಷನ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದರೆ ಏನು, ಇದನ್ನೆಲ್ಲ ಕಲ್ತ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಅದನ್ನು ಡೈಪೋಲ್ ಬಂದಾಗ ಆಕ್ಸಿಯಲ್ ಪ್ಲೇನಲ್ಲಿ ಹೇಗಿದೆ ಎಲೆಕ್ಟ್ರಿಕ್ ಡೈಪೋಲು, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ, ಈಕ್ವಟೋರಿಯಲ್ ಎಷ್ಟಿರುತ್ತೆ, ಎಲ್ಲಿ ಜಾಸ್ತಿ ಇರುತ್ತೆ, ಎಲ್ಲಿ ಕಡಿಮೆ ಇರುತ್ತೆ, ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಅದೇ ಡೈಪೋಲ್ ತೊಗೊಂಡೋಗಿ ಫೀಲ್ಡಲ್ಲಿ ಇಟ್ಟಾಗ ಹೇಗಿರುತ್ತೆ, ವಿ ಡಿಸ್ಕಸ್ ಆಲ್ ದಿಸ್ ಥಿಂಗ್ ಟಿಲ್ ನಾವು. ನೆಕ್ಸ್ಟ್ ಬಂದುಬಿಟ್ಟು ಬಿಫೋರ್ ವಿ ಗೋ ಟು ದ ಗಾಸ್ ಲಾ, ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸಿಂಪಲ್, ಇಟ್ಸ್ ನಥಿಂಗ್, ಇಟ್ ಜಸ್ಟ್ ಟರ್ಮ್ಸ್ ಅಷ್ಟೇ ಮಕ್ಕಳೇ. ವೆನ್ ಯು ಹ್ಯಾವ್ ಸಮ್ ಚಾರ್ಜ್ ಡಿವೈಡೆಡ್ ಬೈ ಲೆಂತ್, ಯಾವುದೋ ಒಂದು ವೈರ್ ಇದೆ, ಅದ್ರ ಮೇಲೆ ಚಾರ್ಜ್ ಇದೆ. ಸೊ ಇಟ್ಸ್ ಎ ಲಾಂಗ್ ಇನ್ಫೈನೈಟ್ ವೈರ್, ಬಟ್ ಐ ವಾಂಟ್ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡೋಕೆ ನಾನು ಚಾರ್ಜ್ ಡಿವೈಡ್ ಬೈ ಲೆಂತ್. ದ ಚಾರ್ಜ್ ಪರ್ ಯೂನಿಟ್ ಲೆಂತ್ ಇಸ್ ಕಾಲ್ಡ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಅದೇ ರೀತಿ ಚಾರ್ಜ್ ಪರ್ ಯೂನಿಟ್ ಏರಿಯಾ ಇಸ್ ಕಾಲ್ಡ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್, ಯಾವುದೋ ಒಂದು ವಾಲ್ಯೂಮ್ ಇದೆ, ಬಾಕ್ಸ್ ಇದೆ, ಎಲ್ಲ ಕಡೆ, ಐ ಮೀನ್ ಯು ಹ್ಯಾವ್ ಸಮ್ ಕೈಂಡ್ ಆಫ್ ಸಾಲಿಡ್ ಬಾಕ್ಸ್, ಎಲ್ಲ ಕಡೆ ಚಾರ್ಜಸ್ ಇದೆ. ಸೊ ಐ ನೀಡ್ ಟು ಫೈಂಡ್ ವಾಟ್ ಇಸ್ ದ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್, ದಟ್ಸ್ ಕಾಲ್ಡ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. ಯಾವುದೊಂದು ಶೀಟ್ ಇದೆ, 2D ಶೀಟ್ ಇದೆ, ಆ ಶೀಟ್ ಮೇಲೆ ಚಾರ್ಜ್ ಇದೆ. I need to find charge per unit volume. That's called as surface charge density. Right? Next we have Gauss law. So what is Gauss law? Simple. See, very simple. Till now what we discussed, we found the charge due to a point charge. See, we found electric field due to a point charge. Alva. ಅದಾದ್ಮೇಲೆ ನಾವೇನು ಫೈಂಡ್ ಮಾಡಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್. ವಿ ಫೌಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡೈಪೋಲಲ್ಲಿ ಬೇಕಾದರೆ ಯಾವುದೇ ಆ್ಯಂಗಲ್ ಕೊಟ್ಟರು ಕ್ಯಾಲ್ಕುಲೇಟ್ ಮಾಡ್ಬೋದು. ದಟ್ ವಿಲ್ ಡಿಸ್ಕಸ್ ಇನ್ ದ CET ಸೆಕ್ಷನ್, ನಾಟ್ ಇನ್ ದ ಬೋರ್ಡ್ ಎಕ್ಸಾಮ್ಸ್. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ವೇಳೆ ಈಗ ಬೇರೆ ಚಾರ್ಜ್ ಕಾನ್ಫಿಗರೇಷನ್, ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಸಮ್ ಕೈಂಡ್ ಆಫ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಯಾವುದೋ ಈ ಥರ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದೆ, ಇಲ್ಲ ಯಾವುದೋ ಒಂದು ಶೀಟ್ ಮೇಲೆ ಚಾರ್ಜ್ ಇದೆ, ಯು ಹ್ಯಾವ್ ಸಮ್ ಶೀಟ್ ಆನ್ ದಟ್ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಎವ್ರಿವೇರ್. ಸೊ ಈ ಥರ ರ್ಯಾಂಡಮ್ ಈ ಥರ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ಇದ್ದರೆ, ಆರ್ ಸಮ್ ವಾಲ್ಯೂಮ್ ಇಸ್ ದೇರ್, ಆರ್ ಸಮ್ ಯು ಹ್ಯಾವ್ ಸಮ್ ಚಾರ್ಜ್ Q1 ಆ್ಯಂಡ್ Q2, ಯು ನೀಡ್ ಟು ಫೈಂಡ್. ಸೊ ಅಂದರೆ ಏನು, ಗಾಸ್ ಲಾ ನೋಡಿ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಲಾ. ಅಂದರೆ ಏನು, ನೀವು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎನಿ ಕೈಂಡ್ ಆಫ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ನಾಟ್ ಎಕ್ಸಾಕ್ಟ್ಲಿ ಎನಿ ಕೈಂಡ್ ಅಂತಲ್ಲ, ಅಗೇನ್ ದೇರ್ ಸಮ್ ಕಂಡೀಷನ್ಸ್ ಆದೆ, ನೀವು NCERT ಇದೆ, ಒಂದು 4-5 ಕಂಡೀಷನ್ಸ್ ಇದೆ, ದಟ್ಸ್ ನಾಟ್ ರಿಕ್ವೈರ್ಡ್ ಆಲ್ ದೋಸ್ ಥಿಂಗ್ಸ್. ಸಿಂಪಲ್ ವಾಟ್ ಇಟ್ ಸೇಸ್ ದಟ್, ನೀವು ಯಾವುದೇ ಒಂದು ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇಂದ, ಈಗ ಫಾರ್ ಎಕ್ಸಾಂಪಲ್ if you want to find the electric field, what Gauss law says is that, very simple, you consider Gaussian surface which covers the entire charge distribution. So the electric field coming out of this, the total electric field, or you can say electric flux, the flux coming out is always 1 by epsilon naught times what is the net charge inside. ಯಾವುದೋ ಒಂದು ರ್ಯಾಂಡಮ್ ನಿಮಗೆ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದೆ, ಇದು ವೆರಿ ಬ್ಯೂಟಿಫುಲ್ ಲಾ. ಇಲ್ಲಿವರೆಗೂ ಬರೀ ಪಾಯಿಂಟ್ ಚಾರ್ಜ್ ಮಾತ್ರ ಕಲ್ತ್ರಿ, ಆಮೇಲೆ ಡೈಪೋಲ್ ಮಾತ್ರ ಕಲ್ತ್ರಿ, ಅದು ಡೈಪೋಲಲ್ಲಿ ಬರೀ ಆಕ್ಸಿಯಲ್ ಈಕ್ವಟಲ್ ಮಾತ್ರ ಕಲ್ತ್ರಿ. ಬಟ್ ಇದು ಗಾಸ್ ಲಾ ಏನು, ನಿಮ್ಮ ಹತ್ರ ಯಾವುದೋ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದೆಯಾ, ಒಂದು ಯಾವುದೋ ಯೂನಿಫಾರ್ಮ್ ಚಾರ್ಜ್, ಅದು ಯೂನಿಫಾರ್ಮ್ ಆಗಿರೋ ಇನ್ನೊಂದು ಯಾವುದೋ ಒಂದು ಚಾರ್ಜ್ ಡಿಸ್ಟ್ರಿಬ್ಯೂಷನ್ ನಿಮ್ಮ ಹತ್ರ ಇದೆಯಾ, ಈಗ ಲೈನ್ ಆಗಿರಲಿ, 2D ಆಗಿರಲಿ, 3D ಆಗಿರಲಿ, ಯು ಹ್ಯಾವ್ ಸಮ್ ರ್ಯಾಂಡಮ್ ಡಿಸ್ಟ್ರಿಬ್ಯೂಷನ್. ಸೊ ಅಲ್ಲಿ ನೀವು ಹೌ ಡು ಯು ಫೈಂಡ್ ದ ಟೋಟಲ್ ಫ್ಲಕ್ಸ್, how are you going to find electric field? So we can find the flux using this formula, then equal it to some other formula, we can get the electric field. ಅದನ್ನು ಹೇಗೆ ಅಂತ ನಾನು ಡಿಸ್ಕಸ್ ಮಾಡ್ತೀನಿ ಈಗ. ಸಿಂಪಲ್, ಅರ್ಥ ಇದೆ ಕ್ಲಿಯರ್ ಆಗಿ. ಸೊ ಅಂದರೆ ಏನು, by using Gauss law you can find electric field due to different kind of charge distribution, not just only single point or two charges.
ಹೋಲ್ ವೈರಲ್ಲಿ ಚಾರ್ಜ್ ಇದೆ, ಅದರಿಂದ ಯು ಕ್ಯಾನ್ ಫೈಂಡ್ ದ ಫ್ಲಕ್ಸ್, ಯು ಕ್ಯಾನ್ ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್. That's a beauty of Gauss. This guy is very famous. Gauss theorems. ನೀವು ಇಂಜಿನಿಯರಿಂಗ್ ಹೋದಾಗ ಯು ಹ್ಯಾವ್ ಆಲ್ ದಿಸ್ ಥಿಯರಮ್, Gauss ಡೈವರ್ಜೆನ್ಸ್ ಥಿಯರಮ್, ಕನ್ವರ್ಜೆನ್ಸ್ ಥಿಯರಮ್, ಇವೆಲ್ಲ ಕ್ಯಾಲ್ಕುಲಸಲ್ಲಿ ಬರುತ್ತೆ. ಓಕೆ, ವೆರಿ ಫೇಮಸ್ ಗೈ. ಓಕೆ, ನೆಕ್ಸ್ಟ್ ಫೇಮಸ್ ಪರ್ಸನ್, ಸೆಲ್ಯೂಟ್. ಓಕೆ, ನೆಕ್ಸ್ಟ್ ಇಷ್ಟು ನೀವು ಎಕ್ಸಾಮ್ ಏನು ಕೇಳ್ತಾರೆ, ದೇ ಆಸ್ಕ್ ಇಟ್ ಸ್ಟೇಟ್ Gauss law ಆ್ಯಂಡ್ ದೆನ್ ಯೂಸಿಂಗ್ Gauss law ಡಿರೈವ್ ಸಮಥಿಂಗ್ಸ್ ಅಂತ ಕೇಳ್ತಾರೆ. ಫಸ್ಟ್ ಥಿಂಗ್ ಈಸ್ ದೇ ಆಸ್ಕ್ ಯು ಟು ಡಿರೈವ್ ಯೂಸಿಂಗ್ ಅ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಈಗ ಫಾರ್ ಎಕ್ಸಾಂಪಲ್, ಈಗ ಯು ಹ್ಯಾವ್ ಸಮ್ ಕೈಂಡ್ ಆಫ್ ವೈರ್ ಅಲ್ವಾ, ಇನ್ಫೈನಿಟ್ಲಿ ಲಾಂಗ್ ವೈರ್. ಸೊ ಇದಕ್ಕೆ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳ್ತಾರೆ. ಫಾರ್ಮುಲಾಸ್ ಸಿಂಪಲಾಗಿ ಹೇಳ್ಕೊಡ್ತೀನಿ 2 ಸ್ಟೆಪ್ಸಲ್ಲಿ, ಬಟ್ ನೀವು ಅದನ್ನು 10 ಸ್ಟೆಪ್ ಮಾಡಬೇಕು. ನಾನು ನಿಮ್ಗೆ 2 ಸ್ಟೆಪ್ ಹೇಳ್ಕೊಡ್ತೀನಿ. ಐ ಥಿಂಕ್ ಸ್ಟೂಡೆಂಟ್ಸ್ ಆರ್ ವೆರಿ ಗುಡ್ ಕನ್ವರ್ಟಿಂಗ್ 2 steps to 10 steps. ಸೊ ನಾನು ಎಕ್ಸಾಮಲ್ಲಿ ನೋಡ್ತೀನಲ್ವಾ, ಸೊ ದೆ ವಿಲ್ ಬಿ ಸಮ್ಟೈಮ್ಸ್ ಸ್ಮಾಲ್ ಕ್ವಶನ್ ವಿಲ್ ಬಿ ಆಸ್ಕ್ ಫಾರ್ 5 ಮಾರ್ಕ್ಸ್ಗೆ. ಬರ್ದಿದ್ದೇ ಬರೆಯೋದು, ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಇನ್ನು ಮೇಲೆ ಕೆಳಗಡೆ ಬರೆಯೋದು. ಸೊ ಯು ಸ್ಟೂಡೆಂಟ್ಸ್ ಆರ್ ವೆರಿ ಗುಡ್ ಫ್ರಮ್ ಮೇಕಿಂಗ್ ಸ್ಮಾಲ್ ಥಿಂಗ್ ಟು ಬಿಗ್ಗರ್. ಸಣ್ಣದಿಂದ ದೊಡ್ಡದು ಮಾಡೋದು ತುಂಬ ನಿಮ್ಗೆ ಈಸಿ. ಆ್ಯಕ್ಚುಲಿ ಸಣ್ಣ ಒಂದು ಆನ್ಸರ್ ಇರುತ್ತೆ, ಯು ಕ್ಯಾನ್ ಮೇಕ್ ಇಟ್. ಸೊ ಐ ಥಿಂಕ್ ಯು ವೆರಿ ಗುಡ್. ನಾನು 2 ಸ್ಟೆಪ್ ಹೇಳ್ಕೊಡ್ತೀನಿ, ನೀವು ಎಷ್ಟು ಬರೀಬೇಕು 10 ಸ್ಟೆಪ್ ಮಾಡಬೇಕಾದ್ರೆ 5 ಮಾರ್ಕ್ಸ್ ಕೊಟ್ಟರೆ ಮಿನಿಮಮ್. ಓಕೆ, ಆಬ್ವಿಯಸ್ಲಿ ಫಸ್ಟ್ ಡಯಾಗ್ರಾಮ್ ಬರೀಬೇಕಾಗುತ್ತೆ ನೀವು. ಆ್ಯಂಡ್ ಸಿನ್ಸ್ ಇಟ್ಸ್ ಎ ವೈರ್, ಸೊ Gaussian ಸರ್ಫೇಸ್ ಸೂಟೇಬಲ್ Gaussian ಸರ್ಫೇಸ್ ಅಂದರೆ ಒಂದು ಸರ್ಕ್ಯುಲರ್ Gaussian ಸರ್ಫೇಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಟ್ಯೂಬ್ಲೈಟ್ ಇದೆ ನಿಮಗೆ, ಯು ಡೋಂಟ್ ವಾಂಟ್ ಲೈಟ್ ಟು ಕಮ್ ಔಟ್ ಆಫ್ ಟ್ಯೂಬ್ಲೈಟ್. ವಾಟ್ ಯು ಗೋಂಟ್ ಡೂ, ಯು ಗೋಂಟ್ ಟು ಕವರ್ ಇಟ್ ವಿತ್ ಸಮ್ ಶೀಟ್. ಈಗ ಫಾರ್ ಎಕ್ಸಾಂಪಲ್ ಈ ಥರ ಯು ಹ್ಯಾವ್ ಸಮ್ ಕೈಂಡ್ ಆಫ್ ಈಗ ನಮ್ಮ ಹತ್ರ ಒಂದು ಇದೆ. ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಸಮ್ ಇದು ಫಾರ್ ಎಕ್ಸಾಂಪಲ್ ದಿಸ್ ಅ ವೈರ್. Gaussian ಸರ್ಫೇಸ್ ಇಸ್ ಸಮಥಿಂಗ್ ವಿಚ್ ಇಸ್ ಲೈಕ್ ದಿಸ್, ಈ ಥರ ಇರಬೇಕು. ಸಮಥಿಂಗ್ ಲೈಕ್ ದಿಸ್, ಈ ಥರ ರೌಂಡ್ ಆಗಿದ್ದರೆ ಸೊ ಇಟ್ ವಿಲ್ ಕವರ್ ಎವ್ರಿಥಿಂಗ್. ಟ್ಯೂಬ್ಲೈಟ್ ಲೈಟ್ ಇದ್ದಾಗ ಇಫ್ ಐ ಕೀಪ್ ಎ ಲೈಟ್ ಇನ್ ಸೈಡ್, ಸೊ ಇಟ್ ವಿಲ್ ಕವರ್ ಎವ್ರಿಥಿಂಗ್ ಅಲ್ವಾ. ಸೊ ಇಟ್ ಇಸ್ ಈಗ ಸೂಟೇಬಲ್ Gaussian ಸರ್ಫೇಸ್. ಅಫ್ಕೋರ್ಸ್ ಯು ಮೇ ಸೆ ಸ್ವಲ್ಪ ಲೈಟ್ ಬರ್ತಲ್ಲ ಮೇಲೆ ಅಂತ, ಬಟ್ ದಟ್ ಈಸ್ ವೆರಿ ಲೆಸ್, ಆಲ್ಮೋಸ್ಟ್ ನೆಗ್ಲಿಜಿಬಲ್. ಆರ್ ಯು ಕ್ಯಾನ್ ಸೇ ಇಲ್ಲೇನಾಗುತ್ತೆ ಅಂದರೆ ಬರೀ ಚಾರ್ಜ್ ಹಿಂಗಿದೆಯಲ್ವಾ, ಸೊ ಯು ಗೆಟ್ ಆಲ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫ್ಲಕ್ಸ್ ಲೈಕ್ ದಿಸ್. ಯು ನಾಟ್ ಗೆಟ್ ಫ್ಲಕ್ಸ್ ಲೈಕ್ ದಿಸ್. One reason, so there won't be flux any side. The flux comes only on the circumference of this cylinder. So if you want to find the total electric field, simple makle, how are you going to find? So first of all, there are 3 surfaces. You can just divide 3 surfaces. Here there is no flux. You can define that in the exam. In the 3 region there is no flux here, there is no flux here, because the field lines like this, ds is like this. So electric field is like this, ds like this. So theta is equal to 90 degrees, therefore flux is equal to 0. Because flux is equal to EDS cos theta, 0. ಇಲ್ಲಿ 0 ಇರುತ್ತೆ, ಬಟ್ ಇಲ್ಲಿ E and ds they are in the same direction. So theta ಬಂದು 0 degrees. Only along this surface, if you take any small area along the surface ಮಾತ್ರ ಕಾಮನ್ ಸೆನ್ಸ್ ಅಲ್ವಾ, ಟ್ಯೂಬ್ಲೈಟ್ ಇದ್ರೆ ಮ್ಯಾಕ್ಸಿಮಮ್ ಹಿಂಗೆ ಎಲ್ಲ ಬರುತ್ತಲ್ವಾ, you not get like this much. ಅದರಿಂದ so theta is equal to 0 ಬರುತ್ತೆ ಇಲ್ಲಿ. So only flux will be coming from here, because that is E into ds cos 0 ಬರುತ್ತೆ. So you get cos 0 is 1. So it is small area in the ds. If you want to find total area, total flux integrated, we call this a small d phi E into ds. Total flux ಅಂತೇಳಿ ಇಂಟಿಗ್ರೇಟ್ ಮಾಡಕ್ಕೆ ನಾವು ಇಂಟಿಗ್ರೇಟ್ ಮಾಡಿದಾಗ E into ds ಇಂಟಿಗ್ರೇಟ್ ಮಾಡಿದ್ರೆ ಇಂಟಿಗ್ರೇಷನ್ ಯು ಗೆಟ್ circumference formula is 2 pi r into length of this, where you are finding that length L, 2 pi r. This is the total flux. This we got through integration, we got this answer. But according to Gauss law, we know flux is equal to 2 by epsilon naught. By equating these two, what are you going to get now? If you want to find electric field, E into 2 pi RL should be equal to Q by epsilon naught. So E ಬಂದು Q divided by 2 pi RL epsilon naught ಬರುತ್ತೆ. Q by L is basically sigma ಅಂತ ಹೇಳ್ತೀವಿ, it's linear charge density. Then it becomes 2 pi R epsilon. That is basically your E. ಅರ್ಥ ಆಯ್ತಾ? E is equal to lambda divided 2 pi R epsilon. See, ಎಲ್ಲ ಅಪ್ಲಿಕೇಶನ್ಗೂ ಸಿಂಪಲ್ ಮಕ್ಕಳೇ. Using Gauss law, flux is Q by epsilon naught, and we will take small ds area. ಒಂದು ಸ್ಮಾಲ್ ds ತಗೊಂಡು ಅಲ್ಲಿ ಎಷ್ಟು ಫ್ಲಕ್ಸ್ ಬರ್ತದೆ ಕ್ಯಾಲ್ಕುಲೇಟ್ ಮಾಡ್ತೀವಿ.
ಅದನ್ನು ಇಂಟಿಗ್ರೇಟ್ ಮಾಡಿಬಿಟ್ಟು ಎರಡನ್ನೂ ಈಕ್ವೇಟ್ ಮಾಡಿಬಿಟ್ಟು ಎಲೆಕ್ಟ್ರಿಕ್ ಫೀಲ್ಡ್ಗೆ ಎರಡು ಈಕ್ವೇಟ್ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಸಿಗುತ್ತೆ ನಿಮಗೆ ಟರ್ಮು. ಆ ಟರ್ಮ್ಗೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಅರ್ಥ ಆಯ್ತಾ ಕ್ಲಿಯರಾಗಿ? ಸಿಂಪಲ್. ಯೂಸಿಂಗ್ ಗಾಸ್ ಲಾ ಕ್ಯೂ ಎಪ್ಸಿಲಾನ್ ನಾಟ್ ಫ್ಲಕ್ಸಿಸ್. ಯೂಸಿಂಗ್ ಇಂಟಿಗ್ರೇಷನ್ ಯು ವಿಲ್ ಫೈಂಡ್ ದ ಫ್ಲಕ್ಸ್. ಎರಡು ಈಕ್ವೇಟ್ ಮಾಡ್ತೀರಾ, ಈಕ್ವೇಟ್ ಮಾಡಿಬಿಟ್ಟು ಎಲೆಕ್ಟ್ರಿಕ್ ಫೀಲ್ಡು ಯು ವಿಲ್ ಗೆಟ್ ದ ಫಾರ್ಮುಲಾ. ಸಿಂಪಲ್. ಅದೇ ಸೇಮ್ ಸ್ಟೆಪ್ಸ್ನ ಬರ್ದೀನಿ ಆಲ್ರೆಡಿ. ಐ ಹ್ಯಾವ್ ರಿಟನ್ ಆಲ್ ದ ಸ್ಟೆಪ್ಸ್. ನೀವು ಇನ್ನೂ ಡಿಟೇಲಾಗಿ ಬೇಕಾದ್ರೆ ಬರೀರಿ ಆಯಿತಾ. ಈಕ್ವೇಟೆಡ್ ಬೋತ್ ಆ್ಯಂಡ್ ದೆನ್ ಡೂ ದಿಸ್ ಬೈ ಯುವರ್ ಸೆಲ್ಫ್. ನೆಕ್ಸ್ಟು ಅದೇ ರೀತಿ ಶೀಟ್ ತೊಗೊಂಡಾಗ ಸೇಮ್ ಯು ಹ್ಯಾವ್ ಟು ಒಂದು ಶೀಟ್ ತೊಗೊತೀನಿ ಈಗ. ಸೊ ಈ ಶೀಟ್ಗೆ ಒಂದು ಗಾಸಿನ್ ಸರ್ಫೇಸ್ ಚೂಸನ್ ಐದರ್ ಯು ಕ್ಯಾನ್ ಚೆಕ್ ಗಾಸಿನ್. ಈ ಬೇಕಾದ್ರೆ ನೀವು ಹೇಳ್ಬೋದು ಸರ್ ಆಚೆ ಹೋಗ್ತಾ ಇಲ್ಲ ಸರ್ ಹಿಂಗೆ ತೊಗೊತೀನಿ, ಹಿಂಗೂ ತೊಗೋಬೇಕಾದ್ರೆ ನೀನು ದೊಡ್ಡದು ಸರ್ಫೇಸ್ ತಗೋ, ಯಾರು ಬೇಡ ಅಂತ ಹೇಳಿದ್ರು. You take like this, no problem. Or who knows this is maybe bigger than this. So we're going to take some kind of surface. So why? See, because flux ee ತರ ಹೋಗ್ತಾ ಇದೆ, ಈ ಕಡೆ ಹೋಗ್ತಾ ಇರುತ್ತೆ. We're going to consider Gaussian surface, a cylindrical Gaussian surface like this. ಆಯ್ತಾ? ಸೊ ನೆಕ್ಸ್ಟು ಸೊ ಇಲ್ಲಿ ಏನಾಗ್ತದೆ, ಇಲ್ಲಿ ಹೋಗ್ತಾ ಇಲ್ಲ ಫ್ಲಕ್ಸ್ ನೋಡಿ. ಸಿ ದ ಫೀಲ್ಡ್ ಲೈನ್ಸ್ ಆರ್ ಗೋಯಿಂಗ್ ಲೈಕ್ ದಿಸ್. ಆಯಿತಾ? ಈ ಥರ ಹೋಗ್ತಾ ಇದೆ. ಈ ಥರ ಯಾವುದೇ ಫೀಲ್ಡ್ ಲೈನ್ಸ್ ಹೋಗ್ತಾ ಇಲ್ಲ. ಸೊ ಇಲ್ಲಿ ಸರ್ಕಂಫರೆನ್ಸ್ ಇಲ್ಲ, 2πr ಇಲ್ಲ. ಅಲ್ಲಿ ಯಾವುದೇ ರೀತಿಯಾದ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಬರೋದು ಈ ಸರ್ಫೇಸಿಂದ ಮತ್ತು ಈ ಸರ್ಫೇಸಿಂದ ಅಷ್ಟೇ. ಸೊ ಇದರ ಏರಿಯಾ ನಾನು ಐ ವಿಲ್ ನಾಟ್ ಕ್ಯಾಲ್ಕುಲೇಟ್ ಅಂಡ್ ಟೇಕ್ ಎನಿಥಿಂಗ್, ಐ ವಿಲ್ ಜಸ್ಟ್ ಟೇಕ್ ಎ ಓನ್ಲಿ. ಇದರ ಏರಿಯಾ ನಾನು ಎ ಅಂತ ತೊಗೊತೀನಿ, ಫುಲ್ ಏರಿಯಾನ. ಕೆಲವೊಂದು ಬುಕ್ಕಲ್ಲಿ ದೇವ್ ಡನ್ ಲೈಕ್ ದಿಸ್. ನಾನು ಕೆಲವೊಂದು ಬುಕ್ ನೋಡಿದ್ದೀನಿ, ದೇವ್ ಡನ್ ರೆಕ್ಟ್ಯಾಂಗಲ್, ಒಂದು ರೆಕ್ಟ್ಯಾಂಗಲ್ ಟೈಪ್ ಮಾಡಿದ್ದಾರೆ. ಈ ಥರ ಏನೋ ಮಾಡಿಬಿಟ್ಟು ಹೆಂಗೆ ರೆಕ್ಟ್ಯಾಂಗಲ್ ಬರೆಯೋದು ಲೈಕ್ ದಿಸ್ ದೇವ್ ಡನ್. ಕೆಲವೊಂದು ಬುಕ್ಕಲ್ಲಿ ಈ ಥರ ಏನೋ ಇದೆ, ಏನೋ ಮಿಸ್ಟೇಕ್ ಮಾಡಿದೆ. ಹಿಂಗೆ ಸಾರಿ ಹಿಂಗೆ ಬರಬೇಕು, ಹಿಂಗೆ ನಮ್ಮ ಬುಕ್ಕಲ್ಲಿ ದೇರ್ ರೆಕ್ಟ್ಯಾಂಗಲ್ಸ್ ಹಿಯರ್. ಯು ಡೋಂಟ್ ವರಿ ಆನ್ ದಟ್. ವಿಲ್ ಜಸ್ಟ್ ಟೇಕ್ ದ ಏರಿಯಾ ಆಸ್ ದಿಸ್ ಎ ಆ್ಯಂಡ್ ದಿಸ್ ಆಲ್ಸೋ ಆಸ್ ಎ. ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಗೋಯಿಂಗ್ ಓನ್ಲಿ ಥ್ರೂ ದಿಸ್ field is going, because why? The ds area, ds and the electric field both are in same direction. So theta 0 degree irutte. ಇಲ್ಲಿ ಏನಾಗುತ್ತೆ, ಸೇಮ್ ಥಿಂಗ್. ಯೂಸಿಂಗ್ ಇಂಟಿಗ್ರೇಷನ್ ವಿಲ್ ಟೇಕ್ ಸ್ಮಾಲ್ ds. ಸೊ ವಿಲ್ ದ ಟೋಟಲ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಇಂಟಿಗ್ರೇಷನ್ ಆಫ್ ದ ಸ್ಮಾಲ್ ds. ಈ ಕಡೆ ಒಂದು ಏರಿಯಾ, ಆ ಕಡೆ ಒಂದು ಏರಿಯಾ, ಎರಡು ಏರಿಯಾ ಇದೆ. ಸೊ ವಿಲ್ ನಾಟ್ ಯೂಸ್ ಎನಿ ಫಾರ್ಮುಲಾ, ವಿಲ್ ಜಸ್ಟ್ ರೈಟ್ 2a. ಯೂಸಿಂಗ್ ಗಾಸ್ ಲಾ 2a, ಎ ಎರಡು ಕಡೆ ಇದೆ. ಯೂಸಿಂಗ್ ಗಾಸ್ ಲಾ ವಿಲ್ ಗೆಟ್ q by epsilon naught. ಎರಡನ್ನು ಈಕ್ವೇಟ್ ಮಾಡಿ, e into 2a is equal to q by epsilon naught. So your e becomes q by 2a into epsilon naught. So q by a is sigma, surface charge density sigma by 2 epsilon. This formula is very important. Simple. ಎಲ್ಲ ಡಿರೈವೇಷನಲ್ಲಿ ಇಷ್ಟೇ ಮಕ್ಕಳು. ಏನು ಮಾಡೋಕ್ಕೆ, ನೀವು ಇಂಟಿಗ್ರೇಷನ್ ಮಾಡ್ಕೊಂಡು ಆನ್ಸರ್ ತೊಗೊತೀರಾ, ಗಾಸ್ ಲಾಗೆ ಬರುತ್ತೆ, ಎರಡನ್ನೂ ಈಕ್ವೇಟ್ ಮಾಡ್ತೀರಾ, ಇಲ್ಲಿ ಗೆಟ್ ಎಕ್ಸ್ಪ್ರೆಷನ್ ಫಾರ್ ಇ. ಸಿಂಪಲ್. ಇಷ್ಟು ನೆನ್ಪಿಟ್ಕೊಳ್ಳಿ, ಡಯಾಗ್ರಾಮ್ ಎಲ್ಲ ಬರೆದು ನೀವು ಆರಾಮಾಗಿ ಮಾಡ್ಬೋದು. ಐ ರಿಟರ್ನ್ ಆಲ್ ದೀಸ್ ಥಿಂಗ್ಸ್. ಸೊ ನೀವೇ ಇದನ್ನ ನೋಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಸೇಮ್ ಮತ್ತೆ ಸ್ಪೆರಿಕಲ್ ಶೆಲ್ಲು ಅಷ್ಟೇ. ಇಲ್ಲೇನಾಗುತ್ತೆ ಬೇಸಿಕಲಿ, ಈಗ ಅಗೇನ್ ಯು ಹ್ಯಾವ್ ಇ ಡಿ ಎಸ್ ಈ ಥರ ಇರುತ್ತೆ. ಯು ಹ್ಯಾವ್ ಎ ಸ್ಪೆರಿಕಲ್ ಏನೋ ಶೆಲ್ ಅಂದರೆ ಚಾರ್ಜ್ ಮೇಲೆ ಮಾತ್ರ ಇರುತ್ತೆ. ಇವೆಲ್ಲ ಮತ್ತೆ ನಿಮ್ಮ ಬೋರ್ಡ್ PUC CET ಎಲ್ಲ ಬರುತ್ತೆ. ಒಂದು ವೇಳೆ ಸಾಲಿಡ್ ಸೆಲ್, ಸೊ ಅಗೇನ್ ವಿ ಹ್ಯಾವ್ ಓನ್ಲಿ ದಿಸ್ ಇನ್ ಬೋರ್ಡ್ ಎಕ್ಸಾಮ್. ಬಟ್ ನೀವು CET ಹೋದಾಗ ಯು ಆಲ್ಸೋ ಹ್ಯಾವ್ ಕಂಡಕ್ಟಿಂಗ್ ಸ್ಪಿಯರ್, ನಾನ್ ಕಂಡಕ್ಟಿಂಗ್ ಸ್ಪಿಯರ್, ಅದರದ್ದು ಸೆಂಟರಲ್ಲಿ ಯು ಹ್ಯಾವ್ ಟು ಫೈಂಡ್ ಔಟ್ ಆಲ್ ದೀಸ್ ಥಿಂಗ್ಸ್. ಕೆಲವೊಂದೆಲ್ಲ ಇದೆ, ಕೆಲವೊಂದು ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ಇದೆ. ಬಟ್ ಇಯರ್ ಇಸ್ ನಾಟ್ ರಿಕ್ವೈರ್ಡ್. ಇಷ್ಟೇ ಬೋರ್ಡ್ ಎಕ್ಸಾಮ್ಗೆ ಬರೋದು. ಶೆಲ್ ಅಂದರೆ ಏನು, ಮೇಲೆ ಮಾತ್ರ ಚಾರ್ಜ್ ಇರುತ್ತೆ. ಬಟ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಅಂತೇಳಿ, ಮತ್ತು ಕಂಡಕ್ಟಿಂಗ್ ಸ್ಪಿಯರ್ಲು ಮೇಲೆ ಮಾತ್ರ ಇರುತ್ತೆ. ನಾನ್ ಕಂಡಕ್ಟಿಂಗ್ ಸ್ಪಿಯರ್ ತೊಗೊಂಡ್ರೆ, ಈಗ ಪ್ಲಾಸ್ಟಿಕ್ ಬಾಲು, ಇದು ಬರಲ್ಲ, ಲಾಫಿಂಗ್ ಬಾಲ್ ಬರ್ತಲ್ವ, ಸ್ಟ್ರೆಸ್ ಬಾಲ್, ಆ ಬಾಲ್ಸ್ ಎಲ್ಲ ತೊಗೊಂಡ್ರೆ, ಸೊ ಸಿನ್ಸ್ ಇಸ್ ಎ ಪ್ಲಾಸ್ಟಿಕ್, ಚಾರ್ಜ್ ಇಸ್ ಲೋಕಲೈಸ್ಡ್. ಯಾವುದೋ ಒಂದು CETಯಲ್ಲೋ ಬೋರ್ಡ್ ಎಕ್ಸಾಮಲ್ಲೋ ಕೇಳಿದರು, ಈಗ ನೀವು ಒಂದು ಪ್ಲಾಸ್ಟಿಕ್ ಬಾಲ್ ತೊಗೊತೀರಾ, ಎಲ್ಲಿ ಚಾರ್ಜ್ ಇಟ್ಟರೆ ಅಲ್ಲೇ ಇರುತ್ತೆ. ಬಟ್ ನೀವು ಮೆಟಲ್ ತೊಗೊಂಡ್ರೆ ಚಾರ್ಜ್ ಇಟ್ಟಿದ ತಕ್ಷಣ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಟ್ ಸೆಲ್ಫ್ ಡಿಸ್ಟ್ರಿಬ್ಯೂಟ್ ಸೊ ದ್ಯಾಟ್ ಇಟ್ ವಿಲ್ ಆಲ್ವೇಸ್ ಹ್ಯಾವ್ ದ ಲೀಸ್ಟ್ ಫೋರ್ಸ್. ಅರ್ಥ ಆಯ್ತಾ? ಓಕೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಸೊ ಇಲ್ಲಿ ಜಸ್ಟ್ ಕಮ್ ಟು ದಿಸ್ ಲೊಕೇಶನ್, ಈ ಪಾಯಿಂಟ್ಗೆ ಇಲ್ಲಿ ಇದೆಯಾ, ಯು ಹ್ಯಾವ್ ಶೆಲ್. ಐ ನೀಡ್ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಡು ಶೆಲ್. ಅದಕ್ಕೆ ಗಾಸಿಯನ್ ಸರ್ಫೇಸನ್ನು ಚೂಸ್ ಮಾಡ್ತೀವಿ. ವಿಲ್ ಚೂಸ್ ಸ್ಪೆರಿಕಲ್ ಅಗೇನ್. ಒಂದು ಸ್ಪೆರಿಕಲ್ ಆಗಿ ಒಂದು ಯು ಹ್ಯಾವ್ ಎ ಬಾಲ್, ಅದು ಗಾಸಿಯನ್ ಸರ್ಫೇಸನ್ನು ಇನ್ನೊಂದು ಆಚೆ ಕಡೆ ಒಂದು ಸರ್ಫೇಸ್, ಒಂದು ಬಾಲ್, ಈ ಥರ ಯು ಗೋಂಟ್ ಟು ಚೂಸ್ ಲೈಕ್ ದಿಸ್. ಆಯಿತಾ? ಸೊ ಈಗ ಅಗೇನ್ ಎಟ್ ಎವ್ರಿ ಪಾಯಿಂಟ್ ಇಯರ್ ಕ್ಯಾನ್ ಸಿ ಇ ಆ್ಯಂಡ್ ಡಿ ಎಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಇಲ್ಲಿ ಎಲ್ಲೋ ಒಂದು ತೊಗೊಂಡೆ ಡಿ ಎಸ್ಸು, ಅಗೇನ್ ಮತ್ತು ಇ ಅಂತ ತೊಗೊಂಡೆ, ಇಲ್ಲಿ ಎರಡು ಇ ಮತ್ತು ಡಿ ಎಸ್ ಎರಡು ಟುಗೆದರ್ ಇದೆ, ಇ ಇಂಟು ಡಿ ಎಸ್. ಸೊ ಈಗ ಏನಾಗುತ್ತೆ ಬೇಸಿಕಲಿ, ಸೊ ಫೈ ಈಸ್ ಈಕ್ವಲ್ ಟು ಅಗೇನ್ ಯು ಹ್ಯಾವ್ ಇಟ್, ಅಗೇನ್ ಸೇಮ್ ಯು ಶುಡ್ ಡು. ಸೊ
ಸೊ d5 ಸ್ಮಾಲ್ ಅಂತ ಹೇಳಿದ್ರೆ E ಇಂಟು ಡಿ ಎಸ್ ಇರುತ್ತೆ. ಸೊ ಟೋಟಲ್ ಫ್ಲಕ್ಸ್ ಅಂತ ಹೇಳಿದ್ರೆ ಇಂಟಿಗ್ರೇಟ್ ಮಾಡೋಕ್ಕಾಗುತ್ತೆ. ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ, ಟೋಟಲ್ ಫುಲ್ ಇಂಟಿಗ್ರೇಟ್ ಮಾಡಿದ್ರೆ ಇದರ ರೇಡಿಯಸ್ ಬಂದು ಟೇಕನ್ ಸ್ಮಾಲ್ ಆರ್. ಸೊ ಇಟ್ ಬೇಸಿಕಲಿ ಇಟ್ ಬಿಕಮ್ಸ್ E into area of the entire thing is 4 pi r square. Area of your circle is, sphere is 4 times of pi r square. You can prove this mathematically also, not required. Using Gauss law, we have q by epsilon naught. So you equate madre, you'll get the answer. That's it. So that's it basically. So that's how it is. You can get the answer. Yella new example clean steps sameta baribeku. Diagram, steps, and some statements here and there you have to write. That's very important. ಅರ್ಥ ಆಯ್ತಾ? ಸೊ ದಟ್ಸ್ ಆಲ್ ಅಬೌಟ್, ಐ ಥಿಂಕ್, ದಟ್ಸ್ ಇಟ್. ಐ ಹೋಪ್ ಯು ಅಂಡರ್ಸ್ಟುಡ್ ಮಕ್ಕಳೇ. ದಟ್ಸ್ ಆಲ್ ಅಬೌಟ್ ದಿಸ್ ಡಿರೈವೇಷನ್ಸ್. ಸೊ ಮೇಜರ್ಲಿ ನಿಮಗೆ ಗೋ ಟು ದ ಫಸ್ಟ್. ಸೊ ನಮಗೆ ಎಲ್ಲಿ ಬರುತ್ತೆ ಅಂದರೆ ಫಸ್ಟು, ಸೊ ಯು ಹ್ಯಾವ್ ಟು ಇಲ್ಲಿ ಕಮಿಂಗ್ ಟು ಇಯರ್. ಸೊ ಫೈನಲಿ ದಿಸ್ ಇಸ್ ಆಲ್ ವಿ ಡಿಸ್ಕಸ್, ಎಲ್ಲದನ್ನು ಡಿಸ್ಕಸ್ ಮಾಡಿದ್ದೀವಿ ಈಗ. ಸೊ ಆಲ್ವೇಸ್ ಡೂ ರಿವಿಷನ್. ಈಗ ನೋಟ್ಸ್ ಎಲ್ಲ ಬರ್ಕೊಂಡು ಕ್ಲೀನಾಗಿ ನೀವು ಏನು ಹೇಳ್ಕೊಟ್ಟಿನಿ ಒಂದು ಸತಿ ನೋಟ್ಸ್ ಬರೆದ್ರೆ ಸಾಕು, ವಿಲ್ ನೆವರ್ ಫರ್ಗೆಟ್ ಅಗೇನ್. ಪ್ರಾಪರ್ ನೋಟ್ಸ್ ಮಾಡಿಕೊಂಡು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದಿಸ್ ಥಿಂಗ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು, ಫ್ಲಕ್ಸ್ ಅಂದರೆ ಏನು, ಚಾರ್ಜು, ಕೂಲಮ್ಸ್ ಲಾ, ಇದೆಲ್ಲ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ದಿಸ್ ಚಾಪ್ಟರ್ ಯು ಅಂಡರ್ಸ್ಟ್ಯಾಂಡ್. ಟಿಲ್ ನೌ ಯು ವಾಚ್ ಲೆಕ್ಚರ್, ದಟ್ ಮೀನ್ಸ್ ಯು ರಿಯಲಿ ಅಂಡರ್ಸ್ಟ್ ದ ಚಾಪ್ಟರ್. ಇದಾದಮೇಲೆ ಯು ಹ್ಯಾವ್ ಟು ಡೂ MCQs, ನ್ಯೂಮರಿಕಲ್ಸ್ ಮಾಡಿಸ್ತೀನಿ, ಮತ್ತು CET ಚಾಪ್ಟರ್, ಇದೇ ಚಾಪ್ಟರ್ CET ಮತ್ತೆ ಮಾಡಿಸ್ತೀನಿ. ಆಗ ಅಲ್ಲಿ ಹೋಗಿ ವಿ ಯೂಸ್ ಆಲ್ ದಿಸ್ ಥಿಂಗ್ಸ್. ನಾನು ಕೆಲವೊಂದು ಹೇಳ್ತಾ ಇದ್ದೇನೆ ಅಲ್ಲಿ ಸಮ್ ಎಕ್ಸ್ಟ್ರಾ ಟಾಪಿಕ್ಸ್ ಎಲ್ಲ, ಐ ವಿಲ್ ಕವರ್ ಇಟ್ ದೇರ್ ಆ್ಯಂಡ್ ದೆನ್ ಅಗೇನ್ ಡೂ ಕ್ವಶನ್ಸ್ ಆನ್ ದಟ್ ಇನ್ ದ CET ಸೆಷನ್. ಅರ್ಥ ಆಯ್ತಾ? ಇದನ್ನು ಮುಗಿಸಿದ್ರೆ ಯು ಆರ್ ಕಾನ್ಫಿಡೆಂಟ್ ಯು ಕ್ಯಾನ್ ಡೂ ಅದರ್ ಕ್ವಶನ್ಸ್ ಆಲ್ಸೋ. ಓಕೆ, ದಟ್ಸ್ ಇಟ್ ಮಕ್ಕಳು. ಐ ಹೋಪ್ ಯು ಅಂಡರ್ಸ್ಟುಡ್. ನಿಮ್ಗೆ ಹೇಗೆ ಅರ್ಥ ಆಯಿತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.